ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಆ್ಯಸ್ ಫುಡ್ ಈಸ್ ನೆಸಸರಿ ಫಾರ್ ದಿ ಬಾಡಿ, ಪ್ರೇಯರ್ ಈಸ್ ನೆಸಸರಿ ಫಾರ್ ದಿ ಸಾಲ್. ಶರೀರದ ಆಹಾರ ಅನ್ನವಾದರೆ ಆತ್ಮದ ಆಹಾರ ಪ್ರಾರ್ಥನೆ ಅಂತ ತಿಳ್ಕೊಂಡು ಹೇಳ್ತಾರೆ. ನಾನು ನೀವುಗಳೆಲ್ಲರೂ ಈ ಪ್ರಪಂಚಕ್ಕೆ ಬಂದಿರುವುದೇ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ. ಅದಕ್ಕೆ ದಾಸರು ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ. ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನ್ನು ನುಡಿಯದ ಮನುಜ ಹಾಳು ದೇಗುಲದಂತೆ. ಗಂಟೆ ಹೊಡಿಬೇಡ್ರಲ್ಲಿ ಯಾರು ದೇವಸ್ಥಾನದಾಗ, ಹಾಳು ದೇಗುಲದಂತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅವರ ನಿಮಗೆಲ್ಲ ಬಾಯಿ ಇದೆಯಾ, ನಾಲಿಗೆ ಇದೆಯಾ? ಜೋರಾಗಿ ಹಾಡ್ರಿ, ಜೋರಾಗಿ ಹಾಡಬೇಕು, ಜೋಶಾಗಿ ಹಾಡಬೇಕು, ಖುಷಿಯಿಂದ ಹಾಡಬೇಕು. ನಮ್ಮ ಮನದಲ್ಲಿ ಇರುವಂಥ ಕಾಳಿಕೆಯನ್ನು ಕಳೆದುಕೊಳ್ಳುವುದಕ್ಕಾಗಿ ದಾನೇಶ್ವರಿ ಅಮ್ಮನವರು ನಮಗೊಂದು ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಕಳೆದುಕೊಳ್ಬಾರದು. ಸರಿಯಾಗಿ ಕೂತ್ಕೊಳ್ರಿ. ಅಮೃತ ಪರಮಾಮೃತ ಶರಣರ ಚರಿತಾಮೃತ ಹಾಡ್ರಿ. ಹೌದು, ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಅಂತರಂಗದ ಅಮೃತ ಅಂತರನುಭವದ ಅಮೃತ. ಅಂತರಂಗದ ಅಮೃತ ಅಂತರನುಭವದ ಅಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ. ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ. ಹಾಡ್ರಿ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಜೋರ್. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಜೋರ್. ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ. ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ. ಭಕ್ತಿ ಜ್ಞಾನ ತ್ಯಾಗ ಬೆರೆತ ಶರಣರ ಚರಿತಾಮೃತ. ಭಕ್ತಿ ಜ್ಞಾನ ತ್ಯಾಗ ಬೆರೆತ ಶರಣರ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ.
ಅಷ್ಟಾವರಣ ಪಂಚಾಚಾರ 6 ಸ್ಥಳಗಳದಮೃತ. ಅಷ್ಟಾವರಣ ಪಂಚಾಚಾರ 6 ಸ್ಥಳಗಳದಮೃತ. ಕಾಯಕ ದಾಸೋಹ ಸಮತೆಯ ಅನುಭವದ ಚರಿತಾಮೃತ. ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಶರಣರ ಚರಿತಾಮೃತ. ಜಯ ಮಂಗಲಂ ಜಯ ನಮ ಪಾರ್ವತೇ ಪತಯೇ. ಶಿವ ಹರ ಹರ ಮಹಾದೇವ. ಶಿವ ಹರ ಹರ ಮಹಾದೇವ. ಶಿವ ಹರ ಹರ ಮಹಾದೇವ. ಇದೀಗ ವೇದಿಕೆಗೆ ದಯಮಾಡಿಸಿ ನಮ್ಮೆಲ್ಲರಿಗೂ ತಮ್ಮ ದರ್ಶನ ಆಶೀರ್ವಾದ ಭಾಗ್ಯವನ್ನು ದಯಪಾಲಿಸ್ತಾ ಇರುವ ಅಂಬಿಕಾನಗರದ ಪರಮ ಪೂಜ್ಯರ ಶ್ರೀಪಾದ ಅರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ನಮ್ಮ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆಯನ್ನು ಹೊಂದಿರುವಂತಹ ಸಿಂಧನೂರು ತಾಲೂಕಿನ ಮಾತಾಡಂಗಿಲ್ಲ ಯಾರು, ದಯವಿಟ್ಟು ಸುಮ್ಕೊಡ್ರಿ, ಯಾರಾದರೂ ಆಗಿರಲಿ ಸುಮ್ಕುಂದ್ರಿ. ರೋಚನ್ ಮಗಿಯವರಿಗೂ ತಂಗಿ ಏ ದೊಡ್ಡವ ಸುಮ್ಕೊಡ್ರಿ ಮೇಡಮ್ ಅವ್ರೆ. ಒಟ್ಟ ಯಾರು ಮಾತಾಡಂಗಿಲ್ಲವ, ಮಾತಾಡೋರಿದ್ರೆ ಆ ಕಡೆ ಹೋಗ್ರಿ, ದೇವಸ್ಥಾನದ ಹೊರಗೆ ಹೋಗಿ ಆರಾಮ್ ಮಾತಾಡ್ಕೊಂಡು ಆಮೇಲೆ ಬರ್ರಿ. ಯಾರೂ ಮಾತಾಡಬೇಡ್ರಿ, ಬೈದ್ರಿ ನಾನು. ರೌಡ್ಕುಂದಿಯ ಸಂಸ್ಥಾನ ಶ್ರೀಮಠ ಅಂದರೆ ಉಜ್ಜಯಿನಿಯ ಶಾಖಾ ಪರಂಪರೆಯ ಮಹಾಮಠ. ಅಂಥ ಮಹಾಮಠದ ಗುರುಗಳು, ಹಿಂದಿನ ಗುರುಗಳು ನಮ್ಮ ಶ್ರೀಶೈಲದ ಜಗದ್ಗುರು ಮಹಾಸನ್ನಿಧಿಯವರ ಮೇಲೆ ಅಪಾರವಾದ ಭಕ್ತಿಯನ್ನು ಹೊಂದಿದವರು. ಕಾಶಿ ಪೀಠದ ಪರಮಾಚಾರ್ಯರ ಮೇಲೆ ತಮ್ಮ ಶ್ರೀಮಠದಲ್ಲಿ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ಉಭಯ ಗುರುಗಳಿಂದ, ಕಾಶಿ ಹಾಗೂ ಶ್ರೀಶೈಲದ ಗುರುಗಳಿಂದ ನೆರವೇರಿಸುವುದರ ಮೂಲಕ ಆ ಭಾಗದಲ್ಲಿ ಧರ್ಮಗ್ರಂಥದ ಪ್ರಚಾರವನ್ನು ಮಾಡಿರುವಂಥ ಮಹಾಮಠ ಅದು ನಮ್ಮ ರೌಡ್ಕುಂದಿಯ ಸಂಸ್ಥಾನ ಶ್ರೀ ಹಿರೇಮಠ. ಅಂಥ ಹಿರೇಮಠದ ಶ್ರೀ ಪೀಠದ ಪರಮ ಪೂಜ್ಯರು ವೆಂಕಟಾಪುರ ಬಂಗಾರಿ ಕ್ಯಾಂಪಿನಲ್ಲಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಸಾವಿರಾರು ಜನರಿಗೆ ರೋಗ ಉಂಟಾಗಿರುವಂಥ ರೋಗಿಗಳ ರೋಗವನ್ನು ಕಳೆಯೋದಕ್ಕೆ ತಮ್ಮ ಶಿವಯೋಗದ ಶಕ್ತಿಯನ್ನು ಧಾರೆ ಎರೆದು, ತಮ್ಮ ತಪೋಶಕ್ತಿಯನ್ನು ಧಾರೆ ಎರೆದು ಆಶೀರ್ವಾದವನ್ನು ಮಾಡ್ತಾ ಇರುವಂಥವರು. ಇಲ್ಲಿ ನಡೀತಾ ಇರುವಂಥ ಮಹಾ ಕಾರ್ಯಕ್ರಮಕ್ಕೆ 1 ಲೋಡ್ ಸೋನಾ ಮಸೂರಿ ಅಕ್ಕಿಯನ್ನು ತಂದಾರ ಮಹಾದಾಸೋಕ್ಕಾಗಿ. ನಮ್ಮ ಬಂಗಾರಿ ಕ್ಯಾಂಪಿನ ವೆಂಕಟಾಪುರ ಕ್ಯಾಂಪಿನ ಪರಮ ಪೂಜ್ಯ ಪಾದರಾಗಿರುವಂಥ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರ ಪಾದಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ನಿಮ್ಮ ಕೈಗಳ ಮೇಲೆ ಹೋಗಬೇಕು, ಜೋರಾಗಿ ಚಪ್ಪಾಳೆಯನ್ನು ಸ್ವಾಗತ ಮಾಡಬೇಕು. ಅವರೊಂದಿಗೆ ಆಗಮಿಸಿರುವಂಥ ಅವರ ಸುಪುತ್ರರಾಗಿರುವಂತಹ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿ ಅವರಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ಕಟ್ಟಿ ಸ್ವಾಗತ. ಸದ್ಗುರುದೇವನ ಪಾದಕೃಪಾಶೀರ್ವಾದದ ಬಲದೊಂದಿಗೆ ನಾನು ನೀವುಗಳೆಲ್ಲ ಗುಡ್ಡಾಪುರದ ವರದಾನೀಶ್ವರಿ ಅಮ್ಮನವರ ಪರಮ ಪವಿತ್ರವಾಗಿರುವ ಕಥಾಮೃತವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಮಹಾತಾಯಿ ನಿನ್ನೆ ದಿನ ಉಮರಾಣಿಗೆ ಬಂದರು. ಉಮರಾಣಿಗೆ ಆ ಉಮರಾಣಿಗೆ ಬಂದಿರುವಂಥ ಮಗಳನ್ನು ಹೇಗೆ ಸ್ವಾಗತ ಮಾಡಿದರು? ತಂದೆ ತಾಯಿಗಳು, ಬಂಧು ಬಾಂಧವರು, ಸಖಿಯರು ದಾನೇಶ್ವರಿ ಅಮ್ಮನವರನ್ನು ತುಂಬ ಪ್ರೇಮದಿಂದ ಸ್ವಾಗತ ಮಾಡಿದರು. ಸೋಮನಾಥರೊಂದಿಗೆ ಅವರ ಮದುವೆ ಸಮಾರಂಭ ವೈಶಾಖ ಮಾಸದ ಅಕ್ಷಯ ತೃತೀಯಾದಂದು ನೆರವೇರಿತು ಅಂತ ನಿನ್ನೆ ಹೇಳಿದ್ವಿ. ಇವತ್ತು ಪ್ರಾಕ್ಟಿಕಲ್ ಆಗಿ ನಡೀತದೆ. ಅಂತ ತಾಯಿಯವರು ಮದುವೆ ಮಾಡಿಕೊಳ್ಳುವಾಗ ಸಂಕಲ್ಪ ಮಾಡಿದ್ರಂತೆ. ಇದು ಬಹಳ ವಿಶೇಷ. ನೀವು ಬಹಳಷ್ಟು ಜನ ಎಲ್ಲ ಮದುವೆ ಮಾಡ್ಕೊಂಡಿದ್ದೀರಿ, ನಾನು ಮಾಡ್ಕೊಂಡಿನಿ. ಅದರ
ಸಂಕಲ್ಪ ಮಾಡಿಸಿದ್ದು ಯಾರಿಗೆ ನೆನಪದ ಅಂದ್ರೆ ತಾಳಿಕಟ್ಟು ಗಡಿಬಿಡಿ ಒಳಗೆ ಅವನು ಹಂಗೆ ಗಡಿಬಿಡಿ ಒಳಗಾಗಿರ್ತಾನೆ, ನೀವು ಗಡಿಬಿಡಿ ಒಳಗಾಗಿರ್ತೀರಿ. ನಾನು ಮೊನ್ನೆ ಬೆಳಗಾವಿಗೆ ಹೋಗಿದ್ದೆ. ನಮ್ಮ KLEಯಲ್ಲಿ ಗಣಪತಿ ದೇವಸ್ಥಾನದ ಅರ್ಚಕರಿದ್ದಾರೆ. ನಮ್ಮ ಜಮಖಂಡಿ ಕಲ್ಯಾಣ ಮಠದ ಅಜ್ಜವ್ರ ಶಿಷ್ಯರು, ವೈದಿಕ ರತ್ನ ಕಲ್ಲಯ್ಯ ಸ್ವಾಮಿ ಚುರ್ಚ್ಯಾಳ ಅಂತೇಳಿ. ನಾನು ನೂಲಜ್ಜವ್ರು ಇಬ್ಬರು ಸೇರ್ಕೊಂಡು ಒಂದು ಯಾವುದೋ ಮದುವೆ ಕಾರ್ಯಕ್ರಮ ಇತ್ತು, ಬಾ ಅಂತ ಹೇಳಿದ್ರು ಕಲ್ಲಯ್ಯ ಸ್ವಾಮಿಗಳು. ಹೋಗಿದ್ದೆ ನಾನು. ತಾಳಿ ಕಟ್ಟುವಾಗ ಎಷ್ಟು ನಮ್ಮ ಹುಡುಗರು ಗಡಿಬಿಡಿ ಒಳಗಾಗಿರ್ತಾರೆ ಅಂದರೆ, ಪಾಪ ಕಲ್ಲಯ್ಯ ಸ್ವಾಮಿಗಳು ನಮ್ಮನ್ನು ನೋಡಿದ್ರು, ಏನು ರೀ ಭಾಳ ದಿನ ಆಗಿದ್ದು ಬಂದ್ಬಿಟ್ರಿ, ಭಾಳ ಸಂತೋಷ ಆಯ್ತು. ಅವ್ರು ಮಂತ್ರ ಹೇಳಕತ್ತಿದ್ರು ನಾವು ಹೋದಾಗ. ತದೇವ ಲಗ್ನಂ ಸುಜನಂತು ದೇವ, ತಾಳಿ ಕಟ್ಟಬೇಕಾಗಿತ್ತು. ಏನು ಹೀಗೆ ನೋಡೋದ್ರೊಳಗನ ಭಾಳ ಚಲೋ ಆತ್ರಿ, ಮಂತ್ರ ಹೇಳೋದು ಬಿಟ್ಟರು ಮಾತಾಡ್ಸಕತ್ರು. ನಾನು ಅಂದೆ ಆಮೇಲೆ ಮಾತಾಡೋಣ್ರಿಪ್ಪ, ಮೊದಲು ಮಾಂಗಲ್ಯ ಧಾರಣೆ ಆಗಲಿ. ಇಷ್ಟು ಅನ್ನೋದ್ರೊಳಗೆ ಮಂತ್ರ ಮತ್ತೆ ಪ್ರಾರಂಭ ಆಯ್ತು. ತದೇವ ಲಗ್ನಂ ಅನ್ನೋದ್ರೊಳಗೆ ಹುಡುಗ ಇವರು ಕಲ್ಲಯ್ಯ ಸ್ವಾಮಿಗಳು ಕೇಳಿದ್ರೆ ತಾಳಿ ಕಟ್ಟಿದ್ನಲ್ರಿ ಅಂದ. ಈಗ ಮರ ಇನ್ನೂ ಮಂತ್ರನ ಹೇಳಿಲ್ಲಲ್ಲ ನಾನು. ಮತ್ತು ನೀವು ಅದೇನೋ ಚಲೋ ಮಾಡಿದ್ರಿ ಕಟ್ ಅಂದ್ರಲ್ಲ, ನೀವು ಮಾತಾಡೋದ್ರಾಗಿತ್ತ ಕಟ್ಟಿದೆ. ಅವರು ಸ್ವಾಮಿಗಳು ನೋಡ್ತಾರೆ, ಕಲ್ಲಯ್ಯ ಸ್ವಾಮಿಗಳು, ಹುಡುಗ ತಾಳಿ ಏನು ಕಟ್ಟಿದ್ದ, ಹುಡುಗಿ ಕೊರಳಕ್ಕೆ ತಾಳಿನ ಇಲ್ಲಲ್ಲೋ ಮರ. ಆ ಹುಡುಗಿ ತಾಯಿ ಮುಂದೆ ಮುಖ ಚಾಚಲ್ ಗೋಣು ಅವ್ರವು ಕಟ್ಟಿಬಿಟ್ಟಾನ. ಅವ್ರವು ಹುಡುಗ ತಾಳಿ ಕಟ್ಟಿಬಿಟ್ಟಾನ. ಅಲ್ರಿ ಅಕ್ಕಾರ, ನಿಮಗಾರ ಹೇಳಕ್ಕೆ ಬರ್ತೈತಿಲ್ರಿ ತಮ್ಮ, ನೋಡಿ ಕಟ್ಟ ತಾಳಿ. ಅವ ಈ ಕಡೆ ನೋಡ್ಕೊತ ಕಟ್ಟಿಬಿಟ್ಟಾನ. ನಿಮ್ಗಾರ ಹೇಳಕ್ಕೆ ಬರ್ತೈತಿಲ್ರಿ, ಏನೋ ಅಳಿಯ ಏನೋ ಕಟ್ಟ್ಯಾನ. ನೋಡಿ, ಸಂಕಲ್ಪ ಮಾಡಿಸ್ತಾರೆ ನಿಮಗೆಲ್ಲ. ನನಗೂ ನೆನಪಿಲ್ಲ, ನಿಮಗೂ ನೆನಪಿಲ್ಲ. ಆದರೆ ದಾನೀಶ್ವರಿಯಮ್ಮನವರು ಸೋಮನಾಥರು ಮಾಡಿರುವ ಸಂಕಲ್ಪ ಹೇಗಿತ್ತು ಅನ್ನೋದನ್ನು ಪುಟ್ಟರಾಜ ಗುರುಗಳು ತಮ್ಮ ಪುರಾಣದೊಳಗೆ ಬರೀತಾರೆ. ಅವರ ಸಂಕಲ್ಪ ಏನು ಮಾಡಿದರು ನೋಡ್ರಿ, ನೆನ್ಪಿಟ್ಕೋಬೇಕು ನೀವೆಲ್ಲ. ಯಾವ ತಂದೆ ತಾಯಿಗಳು ಮಕ್ಕಳನ್ನು ಕಳ್ಕೊಂಡು ತಮ್ಮ ವಯಸ್ಸಾದ ಸಂದರ್ಭದೊಳಗೆ ದುಃಖಕ್ಕೊಳಗಾಗ್ಯಾರಲ್ಲ, ತಂದೆ ತಾಯಿಗಳು ಮಕ್ಕಳಿಲ್ಲಾರ್ದ, ತಂದೆ ತಾಯಿ ಇಲ್ಲದೆ ಮಕ್ಕಳಿಲ್ಲದೆ ತಂದೆ ತಾಯಿಗಳು ಏನೋ ನೋವು ಅನುಭವಿಸಕತ್ತಾರಲ್ಲ, ಆ ವಯಸ್ಸಾಗಿರುವ ತಂದೆ ತಾಯಿಗಳಿಗೆ ನಾನು ನೀವು ಮಕ್ಕಳಾಗೋಣ. ಇದು ಒಂದನೇದು. ಇನ್ನು ಎರಡನೇದ್ದು ಏನಂದ್ರೆ, ಮಕ್ಕಳದಾರ ತಂದೆ ತಾಯಿಗಳಿಲ್ಲದೆ ಅನಾಥಾಗ್ಯಾವ ಮಕ್ಕಳು. ಅನಾಥರಾಗಿರುವಂಥ ಮಕ್ಕಳಿಗೆ ನಾವು ತಂದೆ ತಾಯಿ ಆಗೋಣ. ಎಲ್ಲೆಲ್ಲಿ ಕುಷ್ಠ ರೋಗಿಗಳದಾರ, ಇವತ್ತು ನಾವು ಮದರ್ ತೆರೇಸಾ ಅವ್ರನ್ನ ನೆನ್ಪು ಮಾಡ್ಕೋತೀವಿ. ಹಲವಾರು ಪುಸ್ತಕಗಳಲ್ಲಿ ಅವರನ್ನು ಕುರಿತೆಲ್ಲ ವಿಚಾರಗಳು ಬಂದಾವ. ಅವರು ಸೇವೆಯನ್ನು ಮಾಡಿದ್ದಾರೆ. ಆದರೆ 12ನೇ ಶತಮಾನದೊಳಗೆ, ಇವತ್ತೇನು 20ನೇ ಶತಮಾನದೊಳಗೆ ಮದರ್ ತೆರೇಸಾ ಅವರು ಕುಷ್ಠರೋಗಿಗಳಿಗೋಸ್ಕರ ಅವರು ಪ್ರಯತ್ನವನ್ನು ಪಟ್ಟು ಆಶ್ರಮವನ್ನು ಕಟ್ಟಿ ಅವರ ರೋಗ ಕಳೆದರು. 20ನೇ ಶತಮಾನದೊಳಗೆ ಮಾಡಿರುವಂಥ ಮದರ್ ತೆರೇಸಾ ಅವರು ಮಾಡಿರುವ ಕಾರ್ಯವನ್ನೇ 12ನೇ ಶತಮಾನದೊಳಗೆ ಮೊಟ್ಟ ಮೊದಲಿಗೆ ಮಾಡಿದವರು ಯಾರಪ್ಪ ಅಂದ್ರೆ ಗುಡ್ಡಾಪುರದ ವರದಾನೀಶ್ವರಿ ಅಮ್ಮನವರು. ಮದುವೆ ಆಗುವಾಗ ಮಾಡಿದ ಸಂಕಲ್ಪ ಇದು. ಎಲ್ಲೆಲ್ಲಿ ಕುಷ್ಠ ರೋಗಿಗಳಿರ್ತಾರ ಅವರ ರೋಗವನ್ನು ಕಳೆಯುವುದಕ್ಕಾಗಿ ನಾವು ನಿತ್ಯ ನಿರಂತರವಾಗಿ ಅವರ ಸೇವೆಯನ್ನು ಮಾಡೋದು. ಮತ್ತು 4ನೇದ್ದು ಏನಪ್ಪ ಸಂಕಲ್ಪ ಅಂದ್ರೆ, ಯಾರು ಪ್ರೇಮದಿಂದ ವೀರಶೈವ ಧರ್ಮದ ತತ್ವತ್ರಯಗಳಾಗಿರುವಂಥ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳನ್ನ ಪ್ರೀತಿಯಿಂದ ಕೇಳಿ ನಮಗೂ ಲಿಂಗ ಕೊಡ್ರಿ ಅಂತ ತಿಳ್ಕೊಂಡು ಲಿಂಗ ಕಟ್ಕೊಳ್ಳೋದಕ್ಕೆ ಮುಂದಾಗ್ತಾರ, ಅವರೆಲ್ಲರಿಗೂ ಕೂಡ ಲಿಂಗವನ್ನು ಕಟ್ಟುವುದಕ್ಕಾಗಿ ನಮ್ಮ ಸಂಪೂರ್ಣ ಜೀವನವನ್ನು ಮೀಸಲಿಡೋದು. ಬುಟ್ಟಿಯೊಳಗೆ ದಾನೇಶ್ವರಿ ಅಮ್ಮವ್ರ ಬುಟ್ಟಿಯೊಳಗೆ ನೀವೆಲ್ಲ ಕೈಪಲ್ಯ ಮಾರೋರು ಮನೆಗೆ ಬರ್ತಾರೆ ಗೊತ್ತಾ? ಬುಟ್ಟಿಯೊಳಗೆಲ್ಲ ತರಕಾರಿ ಇಟ್ಕೊಂಡು ಬರ್ತಾರಲ್ಲ, ಅಮ್ಮವ್ರ ಬುಟ್ಟಿಯೊಳಗೆ ಏನು ಇಟ್ಕೊಂಡಿದ್ರಂದ್ರೆ ಲಿಂಗ ಇಟ್ಕೊಂಡಿದ್ರಂತ, ವಿಭೂತಿ ಇಟ್ಕೊಂಡಿದ್ರಂತ, ರುದ್ರಾಕ್ಷಿ ಇಟ್ಕೊಂಡಿದ್ರಂತ. ಯಾರು ಲಿಂಗ ಕಟ್ಕೋತೀವಿ ಅಂತಾರ ಅವರು ಮನೆಗಳಿಗೆ ಹೋಗಿ ಲಿಂಗ ಕಟ್ಟೋದು. ಇಂಥ ಸಂಕಲ್ಪ ಅವರು ಗುಡ್ಡಾಪುರದಲ್ಲಿರುವಾಗ ಮದುವೆ ಕಾರ್ಯಕ್ರಮ ಸನ್ನಿಧಿಯವ್ರು ಬರೋ ಸಂದರ್ಭದೊಳಗೆ ನಡೀತೈತ್ರಿ. ಅಕ್ಕರು ನಗರಿ, ನೀವು ಹಂಗೆ ಕುಂತ್ಕೊಳ್ಳಿ, ಒಂದು ನಮೂನೆ ಆಗತ್ತೆ ನಮಗೆ. ಇರಲಿ, ಅಕ್ಕದೇರಿಂದ ಮತ್ತೊಂದು ಸ್ವಲ್ಪ ತಮ್ಮದೇರ ಮೇಲೆ ಶಟ್ಕೊಳ್ಳೋದು ಇರ್ತೈತೆ, ಅದೆಲ್ಲ. ಮತ್ತು ನಾಳೆ ಬೆಣ್ಣೆ ದೋಸೆ ಕೊಡ್ತಾರೆ, ಸಮಾಧಾನ ಆಗುತ್ತೆ ಮಾಡಿ. ಮತ್ತು ಅವ್ರು ಬಂದಿಂದನ ಇದು ಮದುವೆ ಕಾರ್ಯಕ್ರಮ ನಡೆಯೋದು. ಗುರುಗಳು ಅಮ್ಮಣಿಗೆಗೆ ಹೋಗಿದ್ದಾರೆ. ಅಮ್ಮಣಿಗಿಂದ ಬಂದ ತಕ್ಷಣ ಮದುವೆ ಕಾರ್ಯಕ್ರಮವನ್ನು ಅಣ್ಣಯ್ಯ ಸ್ವಾಮಿಗಳು, ಆಮೇಲೆ ಎಲ್ಲ ಹಳೆಯಡೋರು ಹೊಸ ಇಡೋರು ತಾಯಿಂದ ಸೇರಿಕೊಂಡು ಆ ಕಾರ್ಯಕ್ರಮ ನೆರವೇರಿಸಿಕೊಡ್ತಾರೆ.
ಅಥಣಿ ತಾಲೂಕಿನ ಕೊನೆ ಹಳ್ಳಿಯಾಗಿರುವಂಥ ತೇಲ್ಸಂಗ. ಆ ತೇಲ್ಸಂಗದ ಮಲ್ಲಣ್ಣ ಸೌಕಾರ ಅಂತೇಳಿ ಗುಡ್ಡಾಪುರಕ್ಕೆ ಹೋದರಂತ. ಗುಡ್ಡಾಪುರಕ್ಕೆ ಹೋದರು. ದಾನೇಶ್ವರಿ ಅಮ್ಮನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಅಮ್ಮ, ನಿಮ್ಮಿಂದ ನಾವು ಲಿಂಗವನ್ನು ಪಡೆದುಕೊಂಡ ಮೇಲೆ, ಲಿಂಗಾನುಗ್ರಹವನ್ನು ಪಡೆದುಕೊಂಡ ಮೇಲೆ, ನಿತ್ಯ 3 ಹೊತ್ತು ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋಕತ್ತ ಮೇಲೆ ನಮ್ಮ ಮನೆಯಾಗಿರುವಂಥ ದುಃಖ ಎಲ್ಲ ದೂರ ಆಗಿದೆ ದಾನೇಶ್ವರಿ ಅಮ್ಮ, ನೀನೇ ನಮ್ಮ ಮನೆ ದೇವರು. ದಾನೇಶ್ವರಿ ಅಮ್ಮನವರು, ನೀವು ಒಬ್ಬರು ಲಿಂಗ ಕಟ್ಕೊಂಡ್ರೆ ಸಾಕಾಗೋದಿಲ್ರಿಪ್ಪ, ಊರಾಗ ನಿಮ್ಮಂಗೆ 100 ಜನ ಆಗ್ಬೇಕಂದ್ರೆ ಅವರು. ಈ ಸಂಸ್ಕೃತಿ ಪರಂಪರೆ ಇದು ಉಳಿಬೇಕಾಗಿದ್ದರೆ ಮನೆಗಳಲ್ಲಿ ಲಿಂಗ ಪೂಜೆ ನಡೀಬೇಕು. ಮನೆಗಳೆಲ್ಲವೂ ಕೂಡ ಮಹಾಮನೆಗಳಾಗಿ ಪರಿವರ್ತನೆಗೊಳ್ಳಬೇಕು. ಮನೆಗಳೆಲ್ಲವೂ ಕೂಡ ಮಠಗಳಾಗಬೇಕು. ಮನೆಗಳೆಲ್ಲವೂ ಕೂಡ ದೇವಾಲಯಗಳಾಗಬೇಕು. ಮನೆಗಳೆಲ್ಲವೂ ಕೂಡ ಧರ್ಮಕ್ಷೇತ್ರಗಳಾಗಬೇಕು. ಮನೆಗಳೆಲ್ಲವೂ ಕೂಡ ಶಾಂತಿ, ಸಮಾಧಾನ, ನೆಮ್ಮದಿಯ ಕೇಂದ್ರಗಳಾಗಬೇಕು. ಮನೆಯಲ್ಲಿರುವಂತಹ ಎಲ್ಲರ ಮನದಲ್ಲಿರುವಂಥ ದುಃಖ ದೂರ ಮಾಡುವುದಕ್ಕೆ ಲಿಂಗವನ್ನು ಕಟ್ಕೋಬೇಕಂದಾಗ ಮಲ್ಲಣ್ಣ ಸೌಕಾರ ಅಂದ್ರಂತ, ಅವರ ನಾನು ತಮ್ಮೂರಿಗೆ ನಾನು ನಿಮ್ಮೂರಿಗೆ ಬಂದಿರೋದು ನಿಮ್ಮನ್ನು ನಮ್ಮೂರಿಗೆ ಕರ್ಕೊಂಡು ಹೋಗಿ ನಮ್ಮೂರಾಗ ಸುಮಾರು 45-50 ಜನ ಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಸ್ವಯಂ ಪ್ರೇರಣೆಯಿಂದ ಮುಂದಾಗ್ಯಾರ. ಇಷ್ಟು ದೊಡ್ಡ ಸೌಕಾರ ಲಿಂಗ ಪೂಜೆ ಮಾಡ್ಕೊಳಕತ್ತಾರ. ಇಷ್ಟು ದೊಡ್ಡ ಸೌಕಾರ 3 ಹೊತ್ತು ಲಿಂಗ ಪೂಜೆ ಮಾಡದೆ ಪ್ರಸಾದ ಮಾಡೋದಿಲ್ಲ. ಇಷ್ಟು ದೊಡ್ಡ ಶ್ರೀಮಂತರು ಆಚಾರವಂತರಾಗಿ ಬದುಕಾಕತ್ತಾರಂದ್ರೆ ನಾವು ಬದುಕಬೇಕು ಅಂತ ತಿಳ್ಕೊಂಡು ನಮ್ಮ ಮನೆಗೆ ಬಂದಾರಿ. ಅದಕ್ಕೆ ನೀವು ಲಿಂಗ ದೀಕ್ಷೆಯನ್ನು ಕೊಡೋದಕ್ಕಾಗಿ ಎಂದು ದಯಮಾಡಿಸ್ತೀರಿ, ಅವತ್ತು ನಮ್ಮೂರಿನಿಂದ ಎತ್ತಿನ ಗಾಡಿ ಕೊಟ್ಟು ಕಳಿಸ್ತೀವಿ, ನೀವು ಸೋಮನಾಥರು ಇಬ್ಬರು ನಮ್ಮ ತೇಲ್ಸಂಗಕ್ಕೆ ಬರಬೇಕು ಅಂದರು. ಅಂದಾಗ ಅಮ್ಮನವ್ರು ಅಂತಾರ, ಯಾರು ಲಿಂಗ ದೀಕ್ಷೆಯನ್ನು ಸ್ವೀಕಾರ ಮಾಡ್ತೀವಿ ಅಂತ ತಿಳ್ಕೊಂಡು ಮುಂದೆ ಆಗ್ತಿದ್ರು ಪ್ರೇಮದಿಂದ ಮುಂದೆ ಬರೋದು. ಇವತ್ತು ನಮ್ಮ ಗುರುಗಳು ಶ್ರೀಶೈಲದ ಜಗದ್ಗುರುಗಳು ಏನು ಮಾಡಕತ್ತಾರ್ರಿ? ಅವರು ಏನು ಮಾಡಕತ್ತಾರ? ಹಳ್ಳಿಗಳಿಗೆ ಯಡೂರಿನ ಶ್ರೀಮಠದಿಂದ, ಶ್ರೀಶೈಲದ ಮಹಾಪೀಠದಿಂದ ಲಿಂಗಗಳನ್ನು ತೆಗೆದುಕೊಂಡು ಬರಾಕತ್ತಾರೆ. ಇಲ್ಲಿರುವಂಥ ಎಲ್ಲ ಪುರೋಹಿತ ವರ್ಗದವರು, ಇಲ್ಲೆಲ್ಲ ಭಾಳ ಜನ ಅದಾರ. ಅಣ್ಣಯ್ಯನವ್ರು ಅದಾರ, ನಮ್ಮ ಮಾಲಿಂಗಯ್ಯನವ್ರು ಅದಾರ, ಇನ್ನೂ ಪಾಠಶಾಲೆ ಮಕ್ಕಳು ಅದಾರ. ಅವರೆಲ್ಲ ಒಂದೊಂದು ದಿನ ಮೊದಲು ಬರ್ತಾರ, 5-5 ದಿನ ಪ್ರವಚನಕಾರ ಬರ್ತಾರ. ನಿಮ್ಮೆಲ್ಲರ ಮನೆಗಳಿಗೂ ಬಂದು ಕೈ ಮುಗಿದು ಬೇಡ್ಯಾರನ್ರಿ. ಹಳ್ಳಿ ಜನ ಯಾರು ಅದಿರನಿ ಇಲ್ಲ, ಈ ಊರಾಗಷ್ಟೇ ಹೋಗಿಲ್ಲ. ಮಾಂಜರಿಯವ್ರು ಇರ್ಬೋದಿಲ್ಲ, ಕಲ್ಲೋಳದವ್ರು ಇರ್ಬೋದು, ಯಡ್ರವಾಡಿಯವ್ರು ಇರ್ಬೋದು. ಮನೆಗಳಿಗೆಲ್ಲ ಬಂದು ಪ್ರಾರ್ಥನೆ ಮಾಡಿಲ್ಲ, ನೀವು ಲಿಂಗ ಕಟ್ಕೋಬೇಕಂತ ಬೇಡಿಲ್ಲ. ನೋಡ್ರಿ, 12ನೇ ಶತಮಾನದೊಳಗೆ ದಾನೇಶ್ವರಿ ಅಮ್ಮನವರ ಏನು ಸಂಕಲ್ಪ ಇತ್ತು, ಆ ಸಂಕಲ್ಪ ಪರಿಪೂರ್ಣಗೊಳಿಸುವುದಕ್ಕಾಗಿ ಮತ್ತೆ ಭೂಮಿಗೆ ಬಂದವರು ಯಾರಪ್ಪ ಅಂದ್ರೆ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತ ರಾಜೇಶ್ವರ ಉಚಿತವಾಗಿ ಲಿಂಗ ದೀಕ್ಷೆ. ಲಿಂಗವನ್ನು ಇಟ್ಕೊಳ್ಳೋದಕ್ಕಾಗಿ ಲಿಂಗ ವಸ್ತ್ರ, ಚೀಲ, ವಿಭೂತಿ ಇಷ್ಟೆಲ್ಲವನ್ನು ಕೂಡ ನಿಮ್ಮ ಮನೆಯ ಅಂಗಳಕ್ಕೆ ಬಂದು ಇವತ್ತೇನು ಕೊಡಕತ್ತಾರಲ್ಲ, ಇದು 12ನೇ ಶತಮಾನದೊಳಗೆ ಪ್ರಾರಂಭ ಆಗೈತಿ. ಆ ಪೂರ್ವದಲ್ಲಿ ಜಗದಾಚಾರ್ಯರೆಲ್ಲ ಮಾಡಿದ್ರು. 12ನೇ ಶತಮಾನದಲ್ಲಿ ಬಹಳಷ್ಟು ಪ್ರಖರವಾಗಿ ಶರಣರ ದಿನಮಾನದಲ್ಲಿ ನಡೀತು. ದಾನೇಶ್ವರಿ ಅಮ್ಮನವರು ತೇಲ್ಸಂಗದ ಒಬ್ಬ ಸಾವ್ಕಾರ ಹಿಂಗೆ ಬಂದು ಕರೆದ್ರೆ ಅಂದ್ರೆ ಪ್ರಸಾದಕ್ಕೆ ಬರ್ರಿ ಅಂತಲ್ಲ, ನಮ್ಮ ಮನೆಯೊಳಗೆ ಏನೆಲ್ಲ ನಿಮಗೆ ಉಡುಗೊರೆಯನ್ನು ಕೊಡ್ತೀವಿ ಬರ್ರಿ ಅಂತಲ್ಲ. ನಮ್ಮ ತೇಲ್ಸಂಗದೊಳಗೆ ಇರುವಂಥ ಭಕ್ತರು ಲಿಂಗ ದೀಕ್ಷೆಯನ್ನು ಸ್ವೀಕಾರ ಮಾಡೋದಕ್ಕೆ ಅದು ದಾನೇಶ್ವರಿ ಅಮ್ಮನವರ ಅಮೃತ ಹಸ್ತದಿಂದ ಪಡ್ಕೋಬೇಕಂತ ಸಂಕಲ್ಪ ಮಾಡ್ಯಾರ್ರಿ. ಅಮ್ಮವ್ರಂದ್ರು, ಹಾಗಾದ್ರೆ ನಿಮ್ಮೂರಿನ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ರಿಪ್ಪ, ನಾವು ಬರುವ ಶುಕ್ರವಾರ ನಿಮ್ಮ ಊರಿಗೆ ಬರ್ತೀವಿ ಅಂತೇಳಿ ಬಂದು ಅಮ್ಮನವರು ಬಂದರು. 50 ಜನ ಹೋಗಿ ಆ ಊರಾಗ 100 ಜನ ಲಿಂಗ ದೀಕ್ಷಾ ತಗೊಂಡ್ರಂತ. ಇವತ್ತು ಗುಡ್ಡಾಪುರದ ಪಕ್ಕದಲ್ಲಿರುವಂಥ ಊರು ತೇಲ್ಸಂಗದೊಳಗೆ ಅಲ್ಲಿ ಏನಾದರೂ ವೀರಶೈವರ ಸಂಖ್ಯೆ ಹೆಚ್ಚಿಗೆ ಆಗಿದೆ ಅಂದ್ರೆ ಅದು ಗುಡ್ಡಾಪುರ ದಾನೇಶ್ವರಿ ಅಮ್ಮನವರು ಅಂದು ಲಿಂಗ ದೀಕ್ಷೆಯನ್ನು ಕೊಟ್ಟಿರುವ ಕಾರಣದಿಂದಾಗಿ ಆ ಊರೊಳಗೆ ವೀರಶೈವರ ಸಂಖ್ಯೆ ಹೆಚ್ಚಿಗೆ. ಅಮ್ಮವರು ಲಿಂಗ ದೀಕ್ಷಾ ಕೊಟ್ಟರು. ಸಾವಿರ ಜನ ಇವತ್ತು ಅಮ್ಮನವರನ್ನು ಆರಾಧ್ಯ ದೈವವನ್ನಾಗಿ ಲಿಂಗ ದೀಕ್ಷೆಯನ್ನು ಪಡ್ಕೊಂಡ ಬಳಿಕ ಅವರು ತಮ್ಮ ಬದುಕನ್ನು ಸುಂದರ ಮಾಡಿಕೊಂಡ್ರು. ಅಂತ ದಾನೇಶ್ವರಿ ಅಮ್ಮನವರು ದೇಶ ಸಂಚಾರವನ್ನು ಮಾಡಿದರು. ಸತಿಪತಿಗಳು ಒಂದಾಗಿ ದೇಶ ಸಂಚಾರ ಮಾಡಿದರು. ಎಷ್ಟು ಪ್ರೀತಿಯಿಂದ ಅವರು ಸಂಚಾರ ಮಾಡ್ತಾರೆ ಈ ಭಾರತ ದೇಶವನ್ನಂದರೆ, ಹಲವಾರು ಪುಣ್ಯಕ್ಷೇತ್ರಗಳಿಗೆ ಹೋದರು. ಶ್ರೀಶೈಲಕ್ಕೆ ಹೋದರು, ಕಾಶಿಗೆ ಹೋದರು, ಕೇದಾರಕ್ಕೆ ಹೋದರು.
ಹಿಂಗೆ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳಿದ್ದಾವೆ ಆ ಎಲ್ಲ ಪುಣ್ಯಕ್ಷೇತ್ರಗಳನ್ನ ಸಂಚರಿಸ್ತಾ ದಾನೇಶ್ವರಿ ಅಮ್ಮನವರು ರಾಮೇಶ್ವರಕ್ಕೆ ಹೋದರು. ನಾವು 12 ಜ್ಯೋತಿರ್ಲಿಂಗದಲ್ಲಿ ಶ್ರೀರಾಮನಿಂದ ಸ್ಥಾಪನೆಯಾಗಿರುವಂಥ ಮಹಾಕ್ಷೇತ್ರ ರಾಮೇಶ್ವರ. ರಾವಣನನ್ನು ಸಂಹಾರ ಮಾಡುವ ಪೂರ್ವದಲ್ಲಿ ಶ್ರೀರಾಮಚಂದ್ರ ಸ್ಥಾಪನೆಯನ್ನು ಮಾಡಿರುವಂಥ ಲಿಂಗ ಅದು ರಾಮೇಶ್ವರ ಲಿಂಗ. ಒಂದು ಬೃಹತ್ತಾಗಿರುವಂಥ ಶಿವ ದೇವಾಲಯ, ಸಮುದ್ರಕ್ಕೆ ತುಂಬ ಸಮೀಪದಲ್ಲಿರುವಂಥ ಒಂದು ಪುಣ್ಯಕ್ಷೇತ್ರ ರಾಮೇಶ್ವರ. ಅಂಥ ರಾಮೇಶ್ವರ ಕ್ಷೇತ್ರಕ್ಕೆ ಅಮ್ಮನವರು ದಯಮಾಡಿಸಿದ್ದಾರೆ. ಆ ಕ್ಷೇತ್ರಕ್ಕೆ ದಯಮಾಡಿಸಿದಾಗ ಇದೀಗ ವೇದಿಕೆಗೆ ನಮ್ಮ ಸದಲ್ಗಾದ ಗುರುದೇವ ಆಶ್ರಮದ ಪರಮ ಪೂಜ್ಯರು, ಅನುಭಾವಿಗಳು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಒಂದು ನಿಮಿಷ ಹೇಳ್ತಿದ್ದಾರೆ, ಒಂದು ನಿಮಿಷ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಜ್ಞಾನಯೋಗಿಗಳು, ಅವರೇನು ಪ್ರವಚನವನ್ನು ದಯಪಾಲಿಸ್ತಾ ಇದ್ದರು, ಆ ಪ್ರವಚನಗಳೆಲ್ಲವನ್ನೂ ಕೂಡ ಸಾಹಿತ್ಯದ ರೂಪದಲ್ಲಿ ತುಂಬ ಸ್ವಾರಸ್ಯಕರವಾಗಿ ಸಂಗ್ರಹ ಮಾಡಿ ಕನ್ನಡ ಸಾರಸ್ವತ ಲೋಕಕ್ಕೆ ಸಮರ್ಪಣೆಯನ್ನು ಮಾಡಿದವರು ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮೀಜಿಯವರು. ಬಹಳ ದೊಡ್ಡ ಅನುಭಾವಿಗಳು, ಸಾಹಿತಿಗಳು, ವಿಶೇಷವಾಗಿ ಕಾವ್ಯಗಳನ್ನು ಬರೆಯುವಂಥ ವಿಶೇಷವಾದ ಶಕ್ತಿಯನ್ನು ಗುರುದೇವರಿಂದ ಪಡೆದುಕೊಂಡವರು. ಅವರು ತಮ್ಮ ಜೀವನವನ್ನೇ ಗುರುಗಳು ದಯಪಾಲಿಸುವಂತಹ ಪ್ರವಚನಗಳನ್ನು ಸಂಗ್ರಹ ಮಾಡಿ ನಾಡಿಗೆ ಕೊಡುವುದಕ್ಕಾಗಿ ಸಮರ್ಪಣೆಯನ್ನು ಮಾಡಿಕೊಂಡಿರುವಂಥ ಪರಮ ಪೂಜ್ಯರು. ಅಂಥವರು ವೇದಿಕೆಗೆ ದಯಮಾಡಿಸಿದ್ದಾರೆ. ಆ ಪೂಜ್ಯರ ಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಜೋರಾಗಿ ಚಪ್ಪಾಳೆ ಅಂತ ರಾಮೇಶ್ವರಕ್ಕೆ ಅಮ್ಮನವರು ದಯಮಾಡಿಸಿದ್ದಾರೆ. ಅಮ್ಮನವರು ದಯಮಾಡಿಸಿ ರಾಮೇಶ್ವರ ಲಿಂಗವನ್ನು ದರ್ಶನ ಮಾಡಿಕೊಂಡು ಉಳಿದುಕೊಂಡಾಗ ಸಹಜವಾಗಿ ನೋಡ್ರಿ, ಯಾರಲ್ಲಿ ವಿಶೇಷವಾದ ವ್ಯಕ್ತಿತ್ವ ಇರ್ತದ ಅವರು ಊರೊಳಗಿದ್ರೂ ಆಕರ್ಷಣೆಗೊಳಗಾಗ್ತಾರೆ, ಊರ ಆಚೆಗಿದ್ರೂ ಆಕರ್ಷಣೆಗೊಳಗಾಗ್ತಾರೆ. ಅರಳಿದ ಕುಸುಮಗಳತ್ತ ದುಂಬಿಗಳು ತಂತಾನೇ ಬರುವವಯ್ಯ, ಸಕ್ಕರೆಯ ವಸ್ತುವಿನತ್ತ ಇರುವೆಗಳು ತಂತಾನೇ ಬರುವವಯ್ಯ, ಆದರ್ಶ ಗುಣವಂತನತ್ತ ಜನಸಮುದಾಯ ತಂತಾನೇ ಹರಿದು ಬರುವುದಯ್ಯ. ಅಂತುರೇಶ್ವರ ನಿನ್ನ ಕೃಪೆಯುಳ್ಳನ್ನಕ್ಕರ ಸಕಲರ ಸಹಾನುಭೂತಿ ನನ್ನತ್ತ ತಂತಾನೇ ಹರಿದು ಬರುವುದು ನೋಡಯ್ಯ ಎನ್ನುವ ಹಾಗೆ, ಒಂದು ಕುಸುಮ ಅರಳೋದಕ್ಕೆ ಪ್ರಾರಂಭ ಮಾಡ್ತಂದ್ರೆ, ಮೊಗ್ಗು ಅರಳಿ ಅದು ಸುಗಂಧವನ್ನು ಪರಿಮಳವನ್ನು ಸೂಸೋದಕ್ಕೆ ಪ್ರಾರಂಭ ಮಾಡ್ತಂದ್ರೆ ಅದು ಮೆಸೇಜ್ ಮಾಡೋದಿಲ್ಲ, ಅದು ವಾಟ್ಸಪ್ ಮಾಡೋದಿಲ್ಲ, ಅದು ಸ್ಟೇಟಸ್ಸಿಗೆ ಹಾಕೊಳ್ಳೋದಿಲ್ಲ, ನಾನು ಅರಳುತ್ತಾ ಇದ್ದೇನೆ ಬರಬೇಕು ಅಂತ ತಿಳ್ಕೊಂಡು ದುಂಬಿಗಳನ್ನು ಅದು ಕರೆಯೋದಿಲ್ಲ. ಅದು ಯಾವಾಗ ಅರಳೋದಕ್ಕೆ ಪ್ರಾರಂಭ ಮಾಡ್ತೋ ಪರಿಸರದಲ್ಲಿ ಅದರ ಸುಗಂಧದ ಕಾರಣದಿಂದಾಗಿ ದುಂಬಿಗಳು ತಂತಾನೇ ಆ ಪರಿಮಳದ ಮೂಲಕವಾಗಿ ಆ ಕುಸುಮವನ್ನು ಹುಡುಕಿಕೊಂಡು ಬರುವ ಹಾಗೆ ಸಕ್ಕರೆಯ ವಸ್ತುವಿನತ್ತ, ನೀವು ಸಕ್ಕರೆ ವಸ್ತುವನ್ನು ಬೆಲ್ಲದ ವಸ್ತುವನ್ನು ಎಲ್ಲೇ ಇಡ್ರಿ, ನೀವು ಅದರ ಮೇಲೆ ನೀವು ಕಾರ್ಪುಡಿ ಅಂತ ತಿಳ್ಕೊಂಡು ಬರೆದು ಇಟ್ಟರು ಕೂಡ ಇರುವೆಗಳು ಮೇಲಿರುವಂಥ ಅಕ್ಷರ ನೋಡಿ ಬರಾಕ ಅವು ನಮ್ಮಂಗ ಶಾಲೆಗೆ ಹೋದವು ಅಲ್ಲವು. ಮಧುರ ಗುಣವ ಇರುವೆ ಬಲ್ಲದು ಅಂತಾರೆ ಶಾಂಡ್ರು. ಹಾಗೆ ಆ ಇರುವೆಯ ಬೆಲ್ಲದ ಮಧುರ ಗುಣವನ್ನು ಬಲ್ಲಂತ ಇರುವೆ ಆ ಬೆಲ್ಲದ ವಸ್ತುವಿನ ಕಡೆಗೆ, ಸಕ್ಕರೆಯ ವಸ್ತುವಿನ ಕಡೆಗೆ ಹೆಂಗೆ ಅದು ಹುಡುಕೊಂಡು ಬರ್ತದ, ಹಾಗೆ ಆದರ್ಶ ಗುಣವಂತ ಯಾವ ವ್ಯಕ್ತಿ ಆದರ್ಶನಾಗಿರ್ತಾನೆ, ಯಾವ ವ್ಯಕ್ತಿಯ ಆಚಾರವಂತನಾಗಿರ್ತಾನೆ, ಯಾವ ವ್ಯಕ್ತಿ ಸಮಾಜ ಪ್ರೇಮಿಯಾಗಿರ್ತಾನೆ, ಯಾವ ವ್ಯಕ್ತಿ ನಿತ್ಯ ನಿರಂತರವಾಗಿ ತನ್ನ ಬದುಕನ್ನು ಸಮಾಜಕ್ಕಾಗಿ ಸಮರ್ಪಣೆಯನ್ನು ಮಾಡ್ಕೊಂಡಿರ್ತಾನೆ, ಆ ವ್ಯಕ್ತಿ ಊರೊಳಗಿದ್ರೂ ಅಷ್ಟೇ, ಊರಿನ ಹೊರಗಡೆ ಇದ್ರೂ ಕೂಡ ಅಷ್ಟೇ, ಅವನನ್ನು ಹುಡುಕಿಕೊಂಡು ಭಕ್ತ ಸಮುದಾಯ ಬರ್ತದೆ ಅನ್ನೋದಕ್ಕೆ ಗುಡ್ಡಾಪುರದ ದಾನೇಶ್ವರಿ ಅಮ್ಮನವರೇ ಒಂದು ಉದಾಹರಣೆ. ದಾನೇಶ್ವರಿ ಅಮ್ಮನವರು ರಾಮೇಶ್ವರದಲ್ಲಿ ಕುಳಿತುಕೊಂಡಾಗ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ, ನಿವಾಂತವಾಗಿರುವ ವಾತಾವರಣದಲ್ಲಿ ಅಮ್ಮನವರು ಕುಳಿತುಕೊಂಡಾಗ ಎಷ್ಟೋ ಜನ ಬಂದು ತಮ್ಮ ದುಃಖವನ್ನು ಕಡಿಮೆ ಮಾಡಿಕೊಂಡ್ರು, ಎಷ್ಟೋ ಜನ ಬಂದು ತಮ್ಮ ರೋಗವನ್ನು ನಿವಾರಣೆ ಮಾಡಿಕೊಂಡ್ರು. ಆ ಊರಿನ ಬಹುದೊಡ್ಡ ಒಬ್ಬ ವಜ್ರದ ವ್ಯಾಪಾರಿ ರಂಗರಾಜನ್ ಅಂತ, ರಂಗರಾಯ, ಅವನ ಧರ್ಮಪತ್ನಿ ವೈಜಯಂತಿ ದೇವಿ ಅಂತ ತಿಳ್ಕೊಂಡು. ವಜ್ರದ ವ್ಯಾಪಾರಿ ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಎಷ್ಟು ದೊಡ್ಡ ಶ್ರೀಮಂತರು ಇರ್ತಾರೆ. ಒಂದಿಷ್ಟು ವಜ್ರ ನಾವು ತೆಗೆದುಕೊಳ್ಬೇಕಾದ್ರೆ ಕೋಟಿ ಹಣ ಖರ್ಚು ಮಾಡಬೇಕು. ಅಂಥ ವಜ್ರದ ವ್ಯಾಪಾರಿ ಏನೆಲ್ಲ
ಇಷ್ಟೆಲ್ಲ ಅನುಕೂಲತೆಗಳು ಇರುವಾಗ ಇದು ನಾನು ನೀವುಗಳೆಲ್ಲರೂ ಮಾಡೋದು ತಪ್ಪಿದೆ ಅಲ್ಲ, ಮಾಡಿರೋ ತಪ್ಪನ್ನು ಒಪ್ಕೋಬೇಕು. ಭಾಳ ಜನ ನಾವು ಏನು ಹೇಳ್ತೇವೆ ಅಂದರೆ, ನಮಗೆ ಪುರಾಣ ಕೇಳಕ್ಕೆ ಪುರ್ಸೊತ್ತಿಲ್ಲ, ಪ್ರವಚನಕ್ಕೆ ಹೋಗಕ್ಕೆ ಪುರ್ಸೊತ್ತಿಲ್ಲ, ಮತ್ತು ಮಹಾಕುಂಭಾಭಿಷೇಕ ನಡೆದೈತಿ ಅಲ್ಲಿ ಹೋಗಿ ಸೇವೆ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ, ನಮಗೆ ಆಗೋದಿಲ್ಲ ರೀ. ಹಿಂಗೆ ಭಾಳ ಜನ ಎಲ್ಲ ಹೇಳ್ತಿರ್ತಾರೆ. ಬೇಕಾದ್ರೆ ನಾವು ಒಂದು 500 ರೂಪಾಯಿ ಕೊಡ್ತೀವಿ ರೀ, ಯಾರನ್ನಾರು ಇದು ಮಾಡಿಬಿಡ್ರಿ. ಅಷ್ಟು ವಿಚಿತ್ರವಾಗಿ ನಾವು ನಡ್ಕೋತೀವಿ. ಅಂದರೆ ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲವೋ, ಯಾವುದು ನಮ್ಮೊಂದಿಗೆ ಬಂದಿಲ್ಲವೋ, ಯಾವುದು ಮರಣದ ನಂತರ ನಮ್ಮೊಂದಿಗೆ ಬರುವುದಿಲ್ಲವೋ ಅದನ್ನು ಸಂಗ್ರಹ ಮಾಡುವುದಕ್ಕಾಗಿ ಬಹಳಷ್ಟು ಸಮಯವನ್ನು ನಾವು ಕಳೀತಾ ಇದ್ದೇವೆ. ಹಣ ನಮ್ಮೊಂದಿಗೆ ಬಂದಿಲ್ಲ, ಹುಟ್ಟಿದಾಗ ಬಂದಿದೆಯೇನ್ರಿ? ದುಡ್ಡು ನಮ್ಮೊಂದಿಗೆ ಬಂದಿದೆಯಾ? ಬೆಳ್ಳಿ ಬಂಗಾರ ಬಂದಿದೆಯಾ? ಮೈ ಮೇಲೆ ಏನೂ ಇರಲಿಲ್ಲ, ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬರಿಗೈಯಿಂದ ಬಂದೀವ್ರಿ ನಾವು ಈ ಭೂಲೋಕಕ್ಕೆ ಅಂತ ಗುರುರಾಜ್ ಕೆಂದುಳಿ ಅವರು ಹೇಳಿದರು. ನಾವು ಈ ಭೂಮಿಗೆ ಬರಬೇಕಾದ್ರೆ ಹ್ಯಾಗೆ ಬಂದೀವ್ರಿ? ಬರಿಗೈಯಿಂದ ಬಂದೀವಿ. ಹೋಗುವಾಗ ಬರಿಗೈಯಿಂದನ ಹೋಗೋದದ. ಇಲ್ಲಿಂದ ಏನು ತೆಗೆದುಕೊಂಡು ಹೋಗಕ್ಕೆ ಆಗೋದಿಲ್ಲ ಅನ್ನೋದು ಇದು ವಾಸ್ತವ ಸತ್ಯ. ಇದು ಮತ್ತು ಇದು ನಿಮಗೆ ಗೊತ್ತಿಲ್ಲೇನೋ? ಗೊತ್ತಿಲ್ಲ ನಿಮಗೆ? ಗೊತ್ತೈತಿ. ಗಂಡ ಹೆಂಡ್ತಿ ಇದ್ರು ಒಂದು ಊರಾಗ, ಅಂದರೆ ಎಲ್ಲ ಊರಾಗ ಇರ್ತಾರೆ, ಮತ್ತು ಆ ಊರ ಹೆಸರು ಹೇಳಕ್ಕೆ ಬರೋಂಗಿಲ್ಲ, ಮತ್ತು ಅವ್ರ ಸಂಬಂಧಿಕರು ಈ ಊರಾಗಿದ್ದರೆ ನಾವೇನು ಮಾಡ್ಬೋದು? ಇದ್ದು ಗೂಗಿ ಹಂಗೆ ಎರಡ ಇದ್ದು, ಹಿಂದಿದ್ದಿದ್ದಿಲ್ಲ ಮುಂದಿದ್ದಿದ್ದಿಲ್ಲ. ಮುಂದಂದ್ರೆ ದಾರಿ ತೋರ್ಸಕ್ಕೆ ಹಿರಿಯರು ಇದ್ದಿದ್ದಿಲ್ಲ, ಹಿಂದೆ ಜೋಪಾನ ಮಾಡಕ್ಕೆ ಮಕ್ಕಳು ಇದ್ದಿದ್ದಿಲ್ಲ. ಎರಡ ಇದ್ದು ಗೂಗಿ ಹಂಗೆ ಎರಡ. ಹೊತ್ತು ಮುಳಿತು, ಕತ್ಲಾತು, ಊಟ ಮಾಡಿದ್ದು, ಮಲಗಿದ್ದು. ಎರಡೂರಾಗ ಗೊತ್ಕೊಂಡು ಹಿಂಗೆ ಮಲಗ್ಯಾರ. ಮನೆಯಲ್ಲೆಲ್ಲ ಸಂಪತ್ತಿತ್ತು. 4 ಜನ ಕಳ್ಳರು ಗೋಡಿಯನ್ನು ಒಡೆಯಕ್ಕೆ ಪ್ರಾರಂಭ ಮಾಡಿದರು. ಹೆಂಡತಿ ಅಲ್ಲೇ ರಗ್ಗನೊಳಗೆ ಹೇಳಕತ್ತಾಳ, ರೀ ಅವ ಅಲ್ಲಿ ರಗ್ನ್ಯಾಗ ಅಂದ, ಏನೂ ಯಾರು ನಮ್ಮನೆ ಗೋಡೆ ಒಡೆಯಕತ್ತಾರೀ. ಗಂಡಂದ ಗೊತ್ತದ, ಗೋಡೆ ಒಡೆದು ಒಳಗ ಬಂದಂಗಾತ್ರಿ, ಗೊತ್ತದ. ತಿಜೂರಿ ಕಡೆಗೆ ಹೋಗಾಕತ್ತಾರೀ, ಗೊತ್ತದ. ತಿಜೂರಿ ಬೀಗ ಮುರಿಯಾಕತ್ತಾರೀ, ಗೊತ್ತದ. ಬೀಗ ಮುರಿದ್ರಿ, ಗೊತ್ತದ. ಬೆಳ್ಳಿ ಬಂಗಾರ ಹಣ ಎಲ್ಲ ಗಂಟಿನ್ಯಾಗ ಕಟ್ಕೊಳಕತ್ತಾರಿ, ಗೊತ್ತದ. ಗಂಟು ಕಟ್ಕೊಂಡು ಹೋಗ್ತಾ ಇದ್ದಾರಿ, ಗೊತ್ತದ. ಹೋದ್ರಿ, ಗೊತ್ತದ ಅಂದ. ಈ ಹೆಣ್ಮಗಳಿಗೆ ಹೊಟ್ಯಾಗ ಖಾರ ಕಲಿಸ್ದಂಗಾಗಿತ್ತು. ನೀನು ಗೊತ್ತಿದ್ದದಕ್ಕೆ ಬೆಂಕಿ ಹಚ್ಚಲಿ ಅಂತ ರಗ್ಗ ತೆಗೆದು ಕಪಾಳ್ಕೊಂಡು ಪಟ್ ನೋಡಿ. ಹಂಗ ನಿಮ್ಮದು ನಮ್ದು ಹಣೆ ಬರ. ನಾವು ಹೇಳೋದೇನು ನಿಮಗೆ ಗೊತ್ತಿಲ್ಲನೂ? ಗೊತ್ತದ. ಪಾಲನೆ ಮಾಡೋದು ಮಾಡ್ಬೇಕನ್ನೋದು ಗೊತ್ತದ, ಆದ್ರೆ ಮಾಡಂಗಿಲ್ಲ. ಪುರಾಣ ಇಲ್ಲೇ ಕೇಳೋದು, ಕೇಳಿದ್ದನ್ನು ವಾಪಸ್ ಇಲ್ಲೇ ಜಾಡಿಸಿ ಇಲ್ಲಿ ನಮಗೆ ಬಿಟ್ಟು ಹೋಗೋದು. ನೋಡ್ರಿ, ರಂಗರಾಜ ಬಹಳ ದೊಡ್ಡ ವಜ್ರದ ವ್ಯಾಪಾರಿ. ದಾನ ಮಾಡಕ್ಕೆ ಅವಕಾಶ ಇತ್ತು. 4 ಜನ ಬಡವರಿಗೆ ದಾಸೋಹ ಮಾಡಕ್ಕೆ ಅವಕಾಶ ಇತ್ತು. ಧರ್ಮ ಕ್ಷೇತ್ರಕ್ಕೆ ಹೋಗಿ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಇತ್ತು. ಯೌವನದೊಳಗ ಕೇವಲ ಹಣವನ್ನು ಸಂಪಾದನೆ ಮಾಡೋದಕ್ಕೆ ತನ್ನ ಜೀವ ಸಮರ್ಪಣೆ ಮಾಡಿದ. ಒಂದು ಕ್ಷಣವೂ ಕೂಡ ರಾಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡಕ್ಕೆ ಬಿಡುವಿಲ್ಲದಷ್ಟು ಬ್ಯೂಸಿ ಆಗಿದ್ದ, ಕಾರ್ಯನಿರತನಾಗಿದ್ದ. ಹೆಂಡತಿ ಅಂದು ವೈಜಯಂತಿ ದೇವಿ, ಸ್ವಾಮಿ ಇಲ್ಲೇ ರಾಮೇಶ್ವರ, ಶ್ರೀರಾಮನಿಂದ ಸ್ಥಾಪನೆಗೊಂಡಿರುವಂಥ ಮಹಾಲಿಂಗ. ಕಾಶಿಯಿಂದ ನೀರು ತಂದು ಗಂಗಾಜಲವನ್ನು ತಂದು ರಾಮೇಶ್ವರನಿಗೆ ಸುರಿದು ಎಲ್ಲರೂ ಮೋಕ್ಷ ಪಡ್ಕೊಂಡು ಹೋಗಾಕತ್ತಾರ. ಸ್ವಾಮಿ, ವಜ್ರದ ವ್ಯಾಪಾರ ಮಾಡೋದು ತಪ್ಪಲ್ಲ, ಇನ್ನು ಬೇರೆ ಬೇರೆ ವ್ಯವಹಾರ ಮಾಡೋದು ತಪ್ಪಲ್ಲ. ಒಂದು ದಿನವಾದರೂ ಕೂಡ ರಾಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡಿದರೆ ಮೋಕ್ಷವಾಗ್ತದೆ. ಮತ್ತು ಈ ಊರಾಗೂ 1000 ಗಂಟಲೆ ಮಂದಿ ಅದಾರ. ಎಷ್ಟೋ ಮಂದಿ ವಿರೂಪಾಕ್ಷನಿಗೆ ನಮಸ್ಕಾರ ಮಾಡೋಕ್ಕಿನ್ನ ಬಂದೇ ಇಲ್ಲ. ಅವರು ಬರಲಾರ್ದವರು ಈ ಊರಾಗ 1000 ಮಂದಿ ಇರ್ತಾರೆ. ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಎಲ್ಲರೂ ಮಾಡ್ಯಾರ ಅಂತ ಹೇಳಕ್ಕೆ ಬರೋಂಗಿಲ್ಲ, ಬಿಟ್ಟಾರಂತೂ ಹೇಳಕ್ಕೆ ಬರೋದಿಲ್ಲ. ಇರ್ತಾರೆ. ಅವರಿಗೆ ದೇವರು ಕಾಣಂಗೇ ಇಲ್ಲ. ಅವರು ಎಲ್ಲಿ ಹೋದರೂ ಅವ್ರ ದೃಷ್ಟಿಕೋನನ ಬೇರೆ ಇರ್ತದೆ. ನಮಗೆ ದೇವರು ಕಾಣಬೇಕಾಗಿತ್ತಂದ್ರೆ ನಮ್ಮ ದೃಷ್ಟಿ ಪವಿತ್ರ ಆಗಿರಬೇಕು. ಸಂತ ಕಬೀರದಾಸರು ಹೇಳ್ತಾರೆ,
नजरों से देख प्यारे ईश्वर है पास तेरे क्या ढूंढता है पहाड़ बन में तन कभी न हारे ऐसे घटी घटी राम है ದುನಿಯಾ ದೇಕಾಯಿನಿ. ದೇವರೆಲ್ಲ ಕಡೆಗಿಲ್ಲ, ನೋಡು ಭಾವ ಇರಬೇಕು. ರಂಗರಾಜ ಅಂದ ಮಡದಿಗೆ ಎಲ್ಲಿ ರಾಮೇಶ್ವರ, ಎಲ್ಲಿ ಶಿವ, ಎಲ್ಲಿ ಪರಮಾತ್ಮ, ನನಗೆ ಇವತ್ತು ಹಡಗದಿಂದ ಮತ್ತು ವಜ್ರ ಎಲ್ಲ ಬರಕತ್ತಾವ, ಅವನು ತಗೊಂಡು ನಾನು ಬೇರೆ ಕಡೆ ಕಳಿಸ್ಬೇಕು. ಯಾವಾಗಲೂ ಹೀಗೆ ಹೇಳಿದ. ಮಡದಿ ಎಷ್ಟು ಪ್ರೇಮದಿಂದ ಹೇಳಿದರೂ ಸಹಿತ ರಾಮೇಶ್ವರನ ಸನ್ನಿಧಾನಕ್ಕೆ ಬಂದು ಒಂದು ದಿನವಾದರೂ ಕೂಡ ಭಕ್ತಿಯಿಂದ ನಮಸ್ಕರಿಸಲಿಲ್ಲ. ದೇವರ ಧ್ಯಾನವನ್ನು ಮಾಡಲಿಲ್ಲ, ದೇವರ ಧ್ಯಾನ ಮಾಡಲಿಲ್ಲ, ತನ್ನ ಧರ್ಮ ಪರಂಪರೆಯ ಗುರುಗಳ ದರ್ಶನವನ್ನು ಮಾಡಲಿಲ್ಲ. ಯಾರಾದರೂ ಬಡವರು, ಯಾರಾದರೂ ದೀನರು, ಯಾರಾದರೂ ದಲಿತರು, ಯಾರಾದರೂ ಅಂಗವಿಕಲರು, ವಿಶೇಷ ಅಂಗಚೇತನರು ಏನಾದರೂ ಮನೆಯ ಅಂಗಳಕ್ಕೆ ಬಂದ್ರೆ ಒಂದು ತುತ್ತು ಅನ್ನವನ್ನು ದಾನ ಮಾಡಲಿಲ್ಲ. ಅವ್ರನ್ನ ನನ್ನ ಮನೆಯಿಂದ ಆ ಕಡೆ ಕಳಿಸು ಅಂದ. ದಾನ ಮಾಡಲಿಲ್ಲ, ದಾಸೋಹ ಮಾಡಲಿಲ್ಲ, ದೇವರ ಧ್ಯಾನ ಮಾಡಲಿಲ್ಲ, ಜಪ ಮಾಡಲಿಲ್ಲ. ಸಿರಿತನವನ್ನು ದೇವರು ಕೊಟ್ಟಾನಂದ್ರೆ ದಾನ ಮಾಡಕ್ ಕೊಟ್ಟಾನ, ಬಡತನವನ್ನು ಕೊಟ್ಟಾನಂದ್ರೆ ದೇವರ ಧ್ಯಾನ ಮಾಡಕ್ಕೆ ದೇವರು ಬಡತನ ಕೊಟ್ಟಾನಂತ ನಾವು ತಿಳ್ಕೋಬೇಕು. ರಂಗರಾಜ ಮರೆತ, ವ್ಯವಹಾರದೊಳಗೆ ದೇವರನ್ನ ಮರೆತ, ವ್ಯವಹಾರದಲ್ಲಿ ಧರ್ಮವನ್ನ ಮರೆತ, ವ್ಯವಹಾರದಲ್ಲಿ ಊರಿನ ಆರಾಧ್ಯ ದೈವವನ್ನ ಮರೆತ, ವ್ಯವಹಾರದಲ್ಲಿ ತಾನು ಯಾರು ಅನ್ನೋದನ್ನ ಮರೆತ. ಹಣ ಸಂಗ್ರಹ, ಹಣ ಸಂಗ್ರಹ, ಹಣ ಸಂಗ್ರಹದೊಳಗೆ ಜೀವನ ಹೋಯಿತು. ದೇವರು ಕೊಟ್ಟು ನೋಡ್ತಾನಂತ, ದೇವರು ಕಿತ್ಕೊಂಡು ನೋಡ್ತಾನಂತ. ನೆಚ್ಚಿದನೆಂದರೆ ಮೆಚ್ಚಿದನೆಂದರೆ, ಸಲೆಮಾರು ಹೋದೆನೆಂದರೆ, ತನುವನಲ್ಲಾಡಿಸಿ ನೋಡುವನೊಮ್ಮೆ, ಧನವನಲ್ಲಾಡಿಸಿ ನೋಡುವನೊಮ್ಮೆ. ಬಸವಣ್ಣನವರು ಹೇಳುತ್ತಾರೆ, ನಾವು ಏನಾದರೂ ಸಂಪತ್ತು ಬಂದಾಗ, ಅಧಿಕಾರ ಬಂದಾಗ, ಏನೋ ಒಂದು ಒಳ್ಳೆಯ ಪದವಿ ಬಂದಾಗ ನಾವು ಮರೆತ್ವಿ ಅಂದ್ರೆ ದೇವರು ಏನು ಮಾಡ್ತಾನ, ನೋಡ್ತಾನ, ಮೊದಲು ಪರೀಕ್ಷೆ ಮಾಡ್ತಾನ. ಎಷ್ಟು ದಿನ ಐತಿ, ಎಷ್ಟು ದಿನ. ಅವಾಗ ಒಂದಿನ ದೇವರು ನಮ್ಮ ಪರೀಕ್ಷೆ ಮಾಡಿ ಕೊನೆಗೆ ಏನು ಮಾಡಿದ, ಆ ರಂಗರಾಜನಿಗೆ ಅರ್ಧಾಂಗ ವಾಯು ಆಯಿತು, ಪಾರ್ಸಿ ಆಯಿತು. ಪಾರ್ಸಿ ಅಂದ್ರೆ ಗೊತ್ತಾಗುತ್ತಾ, ಪಾರ್ಸಿ ಆಯಿತು. ಒಂದು ಭಾಗ ಸಂಪೂರ್ಣವಾಗಿ ಅಲುಗಾಡೋದಕ್ಕಾಗಲಿಲ್ಲ, ಮಾತನಾಡುವುದಕ್ಕೆ ಬರಲಿಲ್ಲ. ಕಣ್ಣೀರು ಸುರಿಸಕತ್ತ. ಮಡದಿಗೆ ಹೇಳಕತ್ತಾನ, ಏನು ಹೇಳ್ತಾ ಇದ್ದಾನೆ ಅನ್ನೋದು ಹೆಂಡತಿಗೆ ತಿಳಿಯದಂತೆ ಆಯಿತು. ಹೆಂಡತಿ ಅಂತಾಳೆ, ಸ್ವಾಮಿ ನಾನು ಎಷ್ಟು ಪ್ರಾರ್ಥನೆ ಮಾಡಿದೆ, ಏನು ಬಂತಪ್ಪ, ಏನು ಬಂತು? ಈ ವಜ್ರ ತಗೊಂಡು ಏನು ಮಾಡೋದು? ಈ ಬೆಳ್ಳಿ ಬಂಗಾರ ತೆಗೆದುಕೊಂಡು ಏನು ಮಾಡೋದು? ಈ ಐಶ್ವರ್ಯವನ್ನ, ಸಂಪತ್ತನ್ನು ತೆಗೆದುಕೊಂಡು ಏನು ಮಾಡೋದು ಸ್ವಾಮಿ? ನಿಮ್ಮ ಶರೀರ ಇದ್ರೂ ಕೂಡ ಇಲ್ಲದ ಹಾಗೆ ಆಗಿಬಿಡ್ತಲ್ಲ, ಏನು ಮಾಡೋದು? ರಂಗರಾಜ ಅಂದ, ರಾಮೇಶ್ವರ ಅಂದ, ಕರ್ಕೊಂಡು ಹೋಗು ಅಂದ. ನಡೆಯಾಕ್ ಬರವಲ್ದು, ಮಾತನಾಡಕ್ ಬರವಲ್ದು. ಇನ್ನೇನು ಸಾವಿಗೆ ಸಮೀಪವಾದಾಗ, ಇನ್ನೇನು ಪ್ರಾಣ ಉಳಿಯೋದಿಲ್ಲ ಅಂದಾಗ, ಇನ್ನು ನಾನು ಬದುಕೋದಿಲ್ಲ ಅಂತಕೊಂಡು ಚಿಂತಾಜನಕ ಸ್ಥಿತಿಯಲ್ಲಿ ರಂಗರಾಜ ಇರುವಾಗ ರಾಮೇಶ್ವರಕ್ಕೆ ಕರ್ಕೊಂಡು ಹೋಗು ಅಂದಾಗ ಮಡದಿ ಹಿಡ್ಕೋಬೇಕಂತಾಳ. ಗಂಡನ ಭಾರವನ್ನು ಹಿಡಿದುಕೊಳ್ಳುವ ಶಕ್ತಿ ಮಡದಿಗಿಲ್ಲ. ತಾಯಿಯಂದು, ಶಿವಶಿವ ಶಿವಶಿವ ರಾಮೇಶ್ವರ, ನಾ ಏನ್ ಮಾಡ್ಲಿ? ರಾಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ಕಣ್ಣೀರು ಸುರಿಸ್ತಾಳೆ ಮಡದಿ. ಅಯ್ಯೋ ಪರಮಾತ್ಮ, ನನ್ನ ಗಂಡನಿಗೆ ಇಂಥದ್ದೊಂದು ಶಿಕ್ಷೆಯನ್ನು ನೀನು ಕೊಡಬಾರ್ದಾಗಿತ್ತಪ್ಪ. ಅವರು ನಿನ್ನ ಸನ್ನಿಧಾನಕ್ಕೆ ಬಂದಿರಲಿಲ್ಲ, ನಿನಗೆ ನಮಸ್ಕಾರ ಮಾಡಿರಲಿಲ್ಲ, ನಿನ್ನ ನಾಮಸ್ಮರಣೆಯನ್ನು ಮಾಡಿರಲಿಲ್ಲ, ದಾನ ಮಾಡಲಿಲ್ಲ, ದಾಸೋಹ ಮಾಡಲಿಲ್ಲ, ಧರ್ಮದ ಕಡೆಗೆ ಮುಖ ಮಾಡಲಿಲ್ಲ ಅಂತ ತಿಳ್ಕೊಂಡು ನನ್ನ ಗಂಡನಿಗೆ ಇಂಥ ಶಿಕ್ಷೆಯನ್ನು ಕೊಟ್ಟಿಯಲ್ಲಪ್ಪ. ನನ್ನ ಮುತ್ತೈದೆತನದ ಸೌಭಾಗ್ಯವನ್ನು ಕಿತ್ಕೊಳ್ತೀಯಲ್ಲ ರಾಮೇಶ್ವರ, ನಾ ಏನ್ ಮಾಡ್ಲಿ? ಯಾರೋ ಹೇಳ್ತಾರೆ, ಮಗಳೇ ಅಳಬೇಡ. ಅಲ್ಲಿ ಕರ್ನಾಟಕದಿಂದ ಒಬ್ಬರು ಬಂದಿದ್ದಾರೆ, ಕನ್ನಡ ನಾಡಿನ ಭಾಗದಿಂದ ಒಬ್ಬರು ಬಂದಿದ್ದಾರೆ, ಗುಡ್ಡಾಪುರ ಅನ್ನುವಂಥ ಮಹಾಕ್ಷೇತ್ರದಿಂದ ಬಂದಿದ್ದಾರೆ. ಬಂದವರು ಬೇರೆ ಯಾರು ಅಲ್ಲ, ಅವರು ಸಾಕ್ಷಾತ್ ಪಾರ್ವತಿಯ ಪ್ರತಿಸ್ವರೂಪವಾಗಿರುವಂತಹ ದಾನೇಶ್ವರಿ ಅಂತಿಕೊಂಡ ಆ ತಾಯಿ ಹೆಸರಿದೆ. ಆ ತಾಯಿಯ ಸನ್ನಿಧಾನಕ್ಕೆ ಹೋಗ್ರಿ. ತಾಯಿ ಬಂದು ಗಂಡನಿಗೋಸ್ಕರ ಮಡದಿ ಬಂದ್ಲು. ನನ್ನ ಪತಿ ಚೆನ್ನಾಗಿರ್ಬೇಕು, ನನ್ನ ಮುತ್ತೈದೆತನ ಚೆನ್ನಾಗಿರ್ಬೇಕು ಬಂದ್ಲ ತಾಯಿ. ನಾನು ಸೌಭಾಗ್ಯವತಿಯಾಗಿ ಬದುಕಬೇಕು ಅಂತಿಕೊಂಡು ಬಂದ್ಲು. ದಾನೇಶ್ವರಿ ಅಮ್ಮ ಅವರು ಎಲ್ಲಿ ಇರ್ತಾರೆ ಅಲ್ಲಿ ದಾಸೋಹ. ಅಮ್ಮನವ್ರ ಹತ್ರ ಬಂದಾಗ ದಾನೇಶ್ವರಿ ಅಮ್ಮನವ್ರ ಹತ್ರ ಕಣ್ಣೀರು ಸುರಿಸ್ಕೊಂಡು ಬಂದರು.
ಅಮ್ಮವರು ಎಷ್ಟೆಲ್ಲ ಸಾಧನೆ ಮಾಡಿದ್ರು ಸಹಿತ ದಾನೇಶ್ವರಿ ಅಮ್ಮವರು ಬಂದವ್ರನ್ನ ಕರಗಳನ್ನು ಜೋಡಿಸಿ ಶಿರವನ್ನು ಬಾಗಿಸಿ ಮಗಳೇ ಬಾ ಅಂತ ಕರೆದ್ರು. ಮುಖ ತೊಳ್ಕೊಳಕ್ಕೆ ನೀರು ಕೊಟ್ಟರು ಕೂತ್ಕೋ ಅಂದರು. ಪ್ರಸಾದವನ್ನು ಉಣಿಸಿದರು. ಆ ತಾಯಿ ಪ್ರಸಾದವನ್ನು ತೆಗೆದುಕೊಂಡು ಕೈಯಾಗಿ ಹಿಡ್ಕೊಂಡು ಉಣಬೇಕಂತಾಳ. ಗಂಡನಿಗೆ ಬಂದಿರುವ ಈ ರೋಗವನ್ನು ನೆನಪಿಸ್ಕೊಂಡು ದುಃಖ ತಡೆಯಲಿಕ್ಕಾಗದೆ ಕಣ್ಣಿಂದ ನೀರು ಬರ್ತಾ ಇದೆ, ಕೈಗಳು ಗದಗದ ನಡಗಕತ್ತವು. ಏನು ಹೇಳಬೇಕು? ಗಂಡ ಅನ್ನವನ್ನು ಉಣ್ಣುವುದಕ್ಕೆ ಬಾಯಿ ತೆರೆಯುವುದಕ್ಕೆ ನನ್ನ ಗಂಡನಿಗೆ ಸಾಧ್ಯವಾಗ್ತಾ ಇಲ್ಲ. ನನ್ನ ಗಂಡ ಉಳಿವನೋ ಮಡಿವನೋ ಅನ್ನುವಂಥ ದುಃಖಕ್ಕೊಳಗಾಗಿ ಕೈ ನಡಗಬೇಕಾದ್ರೆ ದಾನೇಶ್ವರಿ ಅಮ್ಮನವರು ತಾಯಿ ಅಂತಾರೆ ಅವರಿಗೆ. ತಾಯಿ ದಾನೇಶ್ವರಿ ಅಮ್ಮನವ್ರ ಮಗಳೇ ಅಳಬೇಡ ಅಂತಿಕೊಂಡು ಕಣ್ಣೀರು ಒರೆಸ್ತಾರೆ. ಎಡಗೈಯಿಂದ ಬಲಗೈಯಿಂದ ತುತ್ತನ್ನು ತೆಗೆದುಕೊಂಡು ರಾಮೇಶ್ವರ ಅಂತಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡು ತಾಯಿ. ಓಂ ನಮಃ ಶಿವಾಯ ಅಂತಿಕೊಂಡು ಪ್ರಸಾದ ಸ್ವೀಕಾರ ಮಾಡು ತಾಯಿ. ಬಸವ ಅಂತಿಕೊಂಡು ಪ್ರಸಾದ ಸ್ವೀಕಾರ ಮಾಡು ನನ್ನವ್ವ. ನೀನು ಅಳಬೇಡ, ನೀನು ನನ್ನ ಮಗಳಿದ್ದಂತೆ, ನಾನು ನಿನ್ನ ತಾಯಿ ಇದ್ದಂತೆ. ನಿನ್ನ ಹೃದಯದ ಭಾರವನ್ನು ನಾನು ಕಡಿಮೆ ಮಾಡುವೆ ನನ್ನವ್ವ, ನೀನು ಕಣ್ಣೀರನ್ನು ಸುರಿಸಬೇಡ ಅಂದ್ರು. ಅವಾಗ ಆ ತಾಯಿಗೆ ಯಾವಾಗ ತುತ್ತು ಮಾಡಿ ಉಣಿಸಿದ್ರೋ, ಕಣ್ಣೀರನ್ನು ಒರೆಸಿದ್ರೋ, ಅಮ್ಮ ನಿನ್ನ ಹೆಸರೇನು? ನನ್ನ ಹೆಸರು ವೈಜಯಂತಿ ದೇವಿ. ಯಾಕೆ ಬಂದೀಯಾ ನೀನು ಅಂತ ಕೇಳಿದ್ರು. ಕಣ್ಣೀರು ಸುರಿಸ್ತಾ ಇದೆಯಲ್ಲ ನನ್ನವ್ವ, ಯಾಕೆ ಬಂದೀಯಾ? ಅಮ್ಮವರು ದಾನೇಶ್ವರಿ ಅಮ್ಮವರು ತುತ್ತು ಮಾಡಿ ಏನು ಉಣಿಸಿದ್ರಲ್ಲ, ಅಮ್ಮನವರ ಕೈ ತುತ್ತನ್ನು ಉಂಡಿರುವಂಥ ವೈಜಯಂತಿ ದೇವಿ ಯಾಕೆ ಬಂದೀನ ಅನ್ನೋದನ್ನು ಮರ್ತು ಹೋಗಿದ್ರು ಅಂತ. ಎಂಥ ಪ್ರೀತಿ ಇರಬೇಕು ತಾಯಿಯಲ್ಲಿ. ಅವಾಗ ತಾಯಿ ಅಂತಾಳೆ, ಮಗಳೇ ಏನು? ಅಮ್ಮ, ನನ್ನ ಗಂಡ ರಂಗರಾಜ ಅರ್ಧಾಂಗ ವಾಯುಕ್ಕೆ ಒಳಗಾಗ್ಯಾನ, ಪಾರಸಿ ಒಳಗಾಗ್ಯಾನ. ಏನು ಮಾಡಬೇಕು? ಬಹಳಷ್ಟು ಜನ ವೈದ್ಯರನ್ನು ಕರ್ಕೊಂಡು ಬಂದು ಸಾವಿರ ಹಣವನ್ನು ಬಂಗಾರವನ್ನು ಖರ್ಚು ಮಾಡಿ ಚಿಕಿತ್ಸೆಯನ್ನು ಕೊಡಿಸಿದರೂ ಕೂಡ ನನ್ನ ಗಂಡನಿಗೆ ಬಂದಿರುವ ರೋಗ ನಿವಾರಣೆ ಆಗ್ತಾ ಇಲ್ಲ. ದೇವಾಲಯದಲ್ಲಿ ಹೇಳಿದರು, ತಾವು ಬಂದಿದ್ದೀರಿ ಅಂತಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬಂದು ನಿಮ್ಮನ್ನು ನೋಡಿದ ಆ ಕ್ಷಣ, ನೀವು ಕೈ ತುತ್ತು ಮಾಡಿ ಉಣಿಸಿದ ಆ ಕ್ಷಣ ನಾ ಯಾಕೆ ಬಂದಿನ ಅನ್ನೋದು ಮರ್ತೋಯ್ತುವ. ನನ್ನ ಗಂಡ ಧರ್ಮದ ಮಾರ್ಗದೊಳಗೆ ನಡೀಲಿಲ್ಲ, ಧರ್ಮದ ಸನ್ನಿಧಾನಕ್ಕೆ ಬರಲಿಲ್ಲ, ರಾಮೇಶ್ವರನಿಗೆ ನಮಸ್ಕರಿಸಲಿಲ್ಲ ಅಂತ ಇಂಥ ಶಿಕ್ಷೆ ಆಗಿದೆ. ಅಳಬೇಡ ಮಗಳೇ, ಎಲ್ಲಿದ್ದಾನೆ ನಿನ್ನ ಗಂಡ? ಮನೆಯಲ್ಲಿ ಅದಾರ. ಹಾಗಾದರೆ ಈ ವಿಭೂತಿಯನ್ನು ತೆಗೆದುಕೋ, ನಾನು ನಿನ್ನ ಜೊತೆಗೆ ಬರ್ತೀನಿ ಅಂದರು. ನೋಡ್ರಿ ಅಂಥವ್ರು ಅಮ್ಮವರು. ಅವ್ರು ಯಾರು ಅಂತ ಕೇಳಿಲ್ಲ, ಯಾವ ಮತ ಅಂತ ಕೇಳಿಲ್ಲ, ನೀವು ಯಾವ ಪರಂಪರೆಯವರು ಅಂತ ಕೇಳಿಲ್ಲ. ಎಲ್ಲಿ ದುಃಖ ಇರ್ತಿತ್ತೋ, ಎಲ್ಲಿ ನೋವು ಇರ್ತಿತ್ತೋ, ಎಲ್ಲಿ ಕಣ್ಣೀರು ಇರ್ತಿತ್ತೋ, ಆ ಕಣ್ಣೀರನ್ನು ಒರೆಸುವುದಕ್ಕಾಗಿ ಮೊಟ್ಟ ಮೊದಲಿಗೆ ಮುಂದಾದ ಹೃದಯ ಯಾವುದಂದ್ರೆ ಅದು ಗುಡ್ಡಾಪುರದ ದಾನೇಶ್ವರಿ ಅಮ್ಮನವರ ಹೃದಯ. ಅಮ್ಮನವರು ಪ್ರವೇಶ ಮಾಡಿದರು. ರಂಗರಾಜನ ಮನೆ ಅಂದರೆ ಅದು ಅರಮನೆಯಾಗಿತ್ತು. ವಜ್ರದ ವ್ಯಾಪಾರಿಯ ಮನೆ, ಅದು ಅರಮನೆಯಾಗಿತ್ತು. ಅಮ್ಮನವರು ಆ ಮನೆಯನ್ನು ಪ್ರವೇಶ ಹೀಗೆ ಮಾಡ್ತಾ ಇದ್ದ ಹಾಗೆಯೇ ಬೆಳಕು ಬಂದ ಕೂಡಲೇ ಕತ್ತಲೆ ಹೆಂಗೆ ಹೊರಗೆ ಹೋಗುತ್ತೆ ನೋಡ್ರಿ. ಬೆಳಕು ಬಂತಂದ್ರೆ ಕತ್ಲಿರ್ತದನು? ಕತ್ಲಿರಂಗಿಲ್ಲ. ಕತ್ತಲೆ ಹೆಂಗೆ ಮನೆ ಬಿಟ್ಟು ಹೋಗ್ತದ, ದೀಪ ಬಂದ ಕೂಡಲೇ ಹೆಂಗೆ ಬೆಳಕು ಬಂದ ಕೂಡಲೇ ಕತ್ಲೆ ಹೊರಗೆ ಹೋಗ್ತದ. ದಾನೇಶ್ವರಿ ಅಮ್ಮನವರು ವಜ್ರದ ವ್ಯಾಪಾರಿಯಾಗಿರುವ ರಂಗರಾಯನ ಮನೆಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆಯೇ ಆ ಮನೆಯೊಳಗಿರುವಂಥ ದುಃಖ, ಆ ಮನೆಯೊಳಗಿರುವಂಥ ನೋವು, ಆ ಮನೆಯೊಳಗಿರುವಂಥ ಏನೆಲ್ಲ ದುಃಖದ ಛಾಯೆ ದಾನೇಶ್ವರಿ ಅಮ್ಮನವರ ಪಾದಸ್ಪರ್ಶದಿಂದ ಆ ಕ್ಷಣವೇ ಅದೆಲ್ಲ ಬಯಲಾಗಿ ಹೋಗಿತ್ತು. ಅಮ್ಮನವರು ಒಳಗಡೆ ಬಂದರು. ರಂಗರಾಜ ಮಂಚದ ಮೇಲೆ ಮಲಗಿದ್ದ. ಮಾತಾಡಕ್ಕೆ ಬರವಲ್ದು, ಹೇಳಕ್ಕೆ ಬರವಲ್ದು, ಕಣ್ಣೀರು ಸುರ್ಸಕತ್ತಾನ, ಹೇಳ್ಬೇಕಂತಾನ ನಾಲಿಗೆ ಹೊರಳವಲ್ದು. ಹೆಂಡತಿ ಗಂಡನ ಪರಿಸ್ಥಿತಿಯನ್ನು ನೋಡಿ ಗದ್ಗದಿತಳಾಗಿ ಅಳಬ್ಯಾಡ್ರಿ ಅಂತ ಗಂಡನ ಕಣ್ಣೀರು ಒರೆಸ್ತಾಳ. ಶರಗಿನಿಂದ ಗಂಡನ ಕಣ್ಣೀರು ಒರೆಸಿ ಅಮ್ಮ ಬಂದಾಳ, ಜಗನ್ಮಾತೆ ಬಂದಾಳ, ಗುಡ್ಡಾಪುರದಿಂದ ತಾಯಿ ಬಂದಾಳ. ಕೈಲಾಸದಲ್ಲಿ ಇರುವಂಥ ಶಿವನ ಸತಿ ಪಾರ್ವತಿಯೇ ಅಮ್ಮನ ಸ್ವರೂಪದಲ್ಲಿ ಭೂಮಿಗೆ ಬಂದಾರಂತ ಎಲ್ಲರೂ ಅಮ್ಮನನ್ನ ಪಾರ್ವತಿ ಅಂತ ತಿಳ್ಕೊಂಡು ಪೂಜಿಸುತ್ತಾರೆ. ರಿಂಕಾರಿ ವಾಣಿ ಕಲ್ಯಾಣಿ ರಾಜರಾಜೇಶ್ವರಿ ಜಗನ್ಮಾತೆ ಅಂತ ತಿಳ್ಕೊಂಡು ಅಮ್ಮನನ್ನ ಪೂಜಿಸುತ್ತಾರೆ. ನೀವು ಅಳಬ್ಯಾಡ್ರಿ, ನಿಮಗೆ ಹೀಗಾಗಿದೆ ಅಂದ ತಕ್ಷಣ ಅಮ್ಮ ನಾನೇ ಬರುವೆ ಅಂತ ತಿಳ್ಕೊಂಡು ಅಮ್ಮನವರು ಬಂದಿದ್ದಾರೆ. ಅವರು ವಜ್ರವನ್ನ ಬೇಡುವುದಕ್ಕಾಗಿ ಬಂದಿಲ್ಲ,
ಬೆಳ್ಳಿ ಬಂಗಾರವನ್ನು ಬೇಡುವುದಕ್ಕಾಗಿ ಬಂದಿಲ್ಲ. ನಿಮ್ಮ ದೇಹಕ್ಕೆ ಅಂಟಿಕೊಂಡಿರುವ ಈ ರೋಗವನ್ನ, ಈ ವಿಭೂತಿಯನ್ನ ಹಚ್ಚುವುದರ ಮೂಲಕವಾಗಿ ರೋಗವನ್ನ ಕಳೆದು ಮತ್ತೆ ನಿಮ್ಮನ್ನ ಗುಣಮುಖರನ್ನಾಗಿ ಮಾಡುವುದಕ್ಕಾಗಿ ಅಮ್ಮನವರು ಬಂದಿದ್ದಾರೆ. ಗಂಡನ ಬಾಯಾಗ ಜೊಲ್ಲು ಸುರಿಯಾಕತ್ತಿತ್ತಂತ, ಉಂಡಿದ್ದು ಒಳಗೆ ಹೋಗ್ತಿರ್ಲಿಲ್ಲ, ಅದು ಜೊಲ್ಲು ಸುರಿಯಾಕತ್ತಿತ್ತು. ಮಡದಿ ವರ್ಷಿದ್ಲಂತ, ಕಣ್ಣೀರು ವರ್ಷಿದ್ಲಂತ. ಗಂಡನ ದೇಹವನ್ನು ಎತ್ಕೊಂಡು ಹಿಂಗೆ ಕೂಡ್ರಿಸಾಳ, ಗಂಡನ ದೇಹವನ್ನು ಎತ್ಕೊಂಡು ಹಿಂಗೆ ಕೂಡ್ರಿಸಾಳ. ಅಮ್ಮನವರು ತಮ್ಮೊಂದಿಗೆ ಬಂದಿರುವಂಥ ಶರಣರನ್ನ ಕರೆದು ರಂಗರಾಜರಿಗೆ ಸ್ನಾನ ಮಾಡಿಸ್ರಿ ಅಂದರು. ಸ್ನಾನ ಮಾಡಿಸಿದರು. ಸ್ನಾನ ಮಾಡಿಸಿ ಶುಚಿರ್ಭೂತವಾಗಿರುವಂಥ ಮಡಿಯಾಗಿರುವಂಥ ಬಟ್ಟೆಗಳನ್ನು ರಂಗರಾಜರಿಗೆ ತೊಡಿಸಿ ಕೂಡಿಸಿದ್ದಾರೆ. ರಂಗರಾಜ ಅಮ್ಮನವ್ರನ್ನ ನೋಡ್ಕೋತ ಕೂತಾನ. ಅಮ್ಮನವರು ವಿಭೂತಿಯನ್ನು ಚನ್ನಬಸವಣ್ಣನವರ ಆಶೀರ್ವಾದದಿಂದ ಏನು ವಿಭೂತಿಗಳನ್ನ ತೆಗೆದುಕೊಂಡು ಬಂದಿದ್ರು, ಸ್ವನ್ನಲಾಪುರದ ಶುದ್ಧರಾಮ ಶಿವಯೋಗಿಯ ಪಾದೋದಕದಿಂದ ಶುದ್ಧ ಮಾಡ್ಕೊಂಡು ತಂದಿರುವಂಥ ವಿಭೂತಿಗಳನ್ನ ತಂದಿದ್ರು. ಆ ವಿಭೂತಿಯನ್ನ ಅಮ್ಮನವರೇ ಸ್ವತಃ ಮೈ ತುಂಬ ಅವರಿಗೆ ಹಚ್ಚಿದ್ರಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅವಂಗ ಅನ್ನಕ್ಕೆ ಬರವಲ್ದು, ಅನ್ಬೇಕು ಅಂತ ಅನ್ನೋದಕ್ಕೆ ಬರವಲ್ದು. ಅಮ್ಮನವರು ವಿಭೂತಿಯನ್ನು ಧರಿಸಿದರು. 1 ದಿನವಾಯಿತು, 2 ದಿನವಾಯಿತು, 3 ದಿನವಾಯಿತು, 4 ದಿನ ಆಯ್ತು. 1 ವಾರ ಆಗೋದ್ರೊಳಗಾಗಿ ಇನ್ನೇನು ಬದುಕೋದಿಲ್ಲ, ಇನ್ನೇನು ಸತ್ತ ಹೋಗ್ತಾನೆ ಅನ್ನುವಂಥ ಚಿಂತೆಗೆ ಒಳಗಾಗಿದ್ರಲ್ಲ, ದಾನೇಶ್ವರಿ ಅಮ್ಮನವರಲ್ಲಿ ಎಂಥ ಅಗಾಧವಾದ ಶಕ್ತಿ ಇತ್ತು ಅಂದರೆ, ಅಮ್ಮನವರು 7ನೇ ದಿನಕ್ಕೆ ಬಂದು ವಿಭೂತಿಯನ್ನು ಧರಿಸಿ ಆಶೀರ್ವಾದ ಮಾಡಿ, ನೋಡಪ್ಪ ನಾಳೆ ಸೋಮವಾರ ಸಂಪೂರ್ಣವಾಗಿ ಗುಣಮುಖ ಆಗ್ತೀಯಾ. ಗುಣಮುಖ ಆದ ತಕ್ಷಣ ನೀನು ಏನು ಮಾಡಬೇಕಂದ್ರೆ ಮಡಿಯಾಗಿ ರಾಮೇಶ್ವರನ ಸನ್ನಿಧಾನಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಜೀವನದ ಕೊನೆಯವರೆಗೂ ನಿನ್ನ ಪಾದವನ್ನು ಬಿಡಂಗಿಲ್ಲ ಅಂತ ಬಿಡ್ಕೋಬೇಕು ನೀ ರಾಮೇಶ್ವರ ಅಂದ್ರೆ. ಅಂದ. ಅಂದ. ಸೋಮವಾರ ಅಮ್ಮನವರ ಆಶೀರ್ವಾದದಿಂದ ಆರಾಮಾತು. ರಂಗರಾಜ ವೈಜಯಂತಿ ದೇವಿ ರಾಮೇಶ್ವರಕ್ಕೆ ಹೋಗಲಿಲ್ಲ. ದಾನೇಶ್ವರಿ ಅಮ್ಮನವರು ರಾಮೇಶ್ವರ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಕೂತಿದ್ರು. ಶಿವಯೋಗದಲ್ಲಿ ನಿರಂತರವಾಗಿ ಕೂತ್ಕೊಂಡಾರ. ಲಿಂಗ ಪೂಜೆಯಲ್ಲಿ ಆನಂದವಾಗಿ ಕೂತ್ಕೊಂಡಾರ. ದಾನೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ಬಂದ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಆರಾಮಾಗಿತ್ತು. ಸಾಷ್ಟಾಂಗ ನಮಸ್ಕಾರ ಹಾಕಿ ಬೇಡ್ಕೊಂಡ, ಅಮ್ಮ ಈ ಬಂಗಾರದ ತಟ್ಟೆಯಲ್ಲಿ ಅತ್ಯಂತ ಬೆಲೆ ಬಾಳುವ ವಜ್ರ ವೈಡೂರ್ಯಗಳನ್ನು ತಂದಿದ್ದೇನೆ. ನನ್ನ ರೋಗವನ್ನು ನೀನು ಕಳೆದುಬಿಟ್ಟಿಯಮ್ಮ. ಮೊದಲಿನ ಹಾಗೆ ನನ್ನ ಆರೋಗ್ಯ ಭಾಗ್ಯವನ್ನು ಮತ್ತೆ ನನಗೆ ಆರೋಗ್ಯ ಭಾಗ್ಯವನ್ನು ನೀವು ಕೊಟ್ಟಿದ್ದೀರಮ್ಮ. ಈ ವಜ್ರ ವೈಡೂರ್ಯಗಳನ್ನು ನೀವು ಸ್ವೀಕಾರ ಮಾಡಬೇಕು ಅಂದಾಗ ದಾನೇಶ್ವರಿ ಅಮ್ಮನವರು ನಕ್ಕರಂತ. ನೀನೊಬ್ಬ ವಜ್ರದ ವ್ಯಾಪಾರಿ ಅನ್ನೋದಕ್ಕಾಗಿ, ನೀನು ವಜ್ರ ಕೊಡ್ತೀಯ ಅನ್ನೋದಕ್ಕಾಗಿ ನಾನು ನಿನ್ನ ಮನೆಗೆ ಬಂದವಳಲ್ಲ. ನಿನ್ನಿಂದ ಏನನ್ನಾದರೂ ಪಡೆದುಕೊಳ್ಳಬೇಕು ಅನ್ನೋದಕ್ಕಾಗಿ ನಾನು ಬಂದವಳಲ್ಲ. ನಿನಗೆ ಬಂದಿರುವ ರೋಗ ಕಳಿಬೇಕು, ನೀನು ಆರೋಗ್ಯವಂತನಾಗಬೇಕು, ಧರ್ಮದ ಮಾರ್ಗದಲ್ಲಿ ನೀನು ನಡಿಬೇಕು ಅಂತ ತಿಳ್ಕೊಂಡು ನಿನ್ನಗ ಆರೋಗ್ಯ ಕೊಡುವುದಕ್ಕಾಗಿ ನಾನು ಬಂದವಳು. ಅವಾಗ ರಂಗರಾಜ ಅಂದ, ಅಮ್ಮ ನನಗೆ ಗೊತ್ತಿದೆ, ನಾನು ದೊಡ್ಡ ವ್ಯಾಪಾರಿ ಅನ್ನುವಂಥ ಅಹಂಕಾರಕ್ಕೆ ಒಳಗಾಗಿ ನಾನು ಬಂದು ಕೊಡ್ತಾ ಇಲ್ಲ. ನಿಮ್ಮಂಥವರಿಗೆ ಕೊಟ್ಟರೆ 1000 ಜನ ಬಡವರಿಗೆ ನೀವು ಕೊಡ್ತೀರಿ ಅನ್ನೋದಕ್ಕಾಗಿ ನಾನು ನಿಮಗೆ ಕೊಡಾಕತ್ತೀನ್ರವ. ಇದು ನೀವು ಕೊಟ್ಟಿರುವಂಥದ್ದು, ನೀವು ಆಶೀರ್ವಾದ ರೂಪದಲ್ಲಿ ಕೊಟ್ಟಿರುವಂಥದ್ದು. ಹಾಗಾಗಿ ಇದನ್ನು ನೀವು ಸ್ವೀಕಾರ ಮಾಡಬೇಕು. ಅಮ್ಮನವ್ರು ಹೇಳ್ತಾರೆ, ನಿನಗೇನಾದರೂ ನನ್ನ ಮೇಲೆ ಭಕ್ತಿ ಇತ್ತಂದ್ರೆ ನೀ ಲಿಂಗ ಕಟ್ಕೋ ಅಂದ್ರು. ನೋಡ್ರಿ ಅವ್ರು ಏನು ಬಯಸ್ತಿದ್ರು, ನೀವು ಲಿಂಗ ಕಟ್ಕೋ, ಇಲ್ಲೊಂದು ಬಸವೇಶ್ವರ ದೇವಾಲಯವನ್ನು ಕಟ್ಟು, ನಂದಿ ಬಸವೇಶ್ವರನ ದೇವಾಲಯವನ್ನು ಇಲ್ಲಿ ಕಟ್ಟು, ನಾವು ಕನ್ಯಾಕುಮಾರಿಗೆ ಹೋಗಿ ಬರ್ತೀವಿ. ಹೋಗಿ ಬರುವಷ್ಟರೊಳಗೆ ದೇವಾಲಯ ನಿರ್ಮಾಣಗೊಂಡಿತ್ತು ಅಂದ್ರೆ ಆ ದೇವಾಲಯದೊಳಗೆ ನಾವು ಪೂಜಾ ಮಾಡ್ಕೊಂಡು ಬಂದವರಿಗೆಲ್ಲ ಪ್ರಸಾದ ಮಾಡಿಸಿ ಹೋಗ್ತೀವಿ ಅಂದಾಗ ರಂಗರಾಜ ಅಂದ, ಆಯ್ತಮ್ಮ, ರಾಮೇಶ್ವರಕ್ಕೆ ಹೋಗಿದ್ರೇನೋ? ಇಲ್ಲ ತಾಯಿ. ಯಾಕೆ ಹೋಗಿಲ್ಲ? ನಾನು ರಾಮೇಶ್ವರಕ್ಕೆ ಹುಟ್ಟಿದಾಗಿನಿಂದನೂ ಹೋಗಿಲ್ಲ. ಮತ್ತು ಇವತ್ತೇನು ನಾನು ಮತ್ತೆ ಹುಟ್ಟಿನಲ್ಲ, ಇದುವರೆಗೂ ತಾಯಿ ಗರ್ಭದಿಂದ ಹುಟ್ಟಿ ಬಂದ ಜನ್ಮದೊಳಗೆ ಇಂಥ ರೋಗ ಪಟ್ಕೊಂಡು ನಾ ಸತ್ತು ಹೋದೆ. ಮತ್ತೆ ನನಗೆ ಪುನರ್ಜನ್ಮ ಏನಾದರೂ ಬಂದಿತ್ತು ಅಂದ್ರೆ ಅದು ನಿಮ್ಮ ಆಶೀರ್ವಾದದಿಂದ ಬಂದಿರುವ ಕಾರಣ ಮೊದಲಿಗೆ ನಿಮ್ಮ ಸನ್ನಿಧಾನಕ್ಕೆ ಬಂದು ಆಶೀರ್ವಾದ ಪಡ್ಕೊಳ್ತಾ ಇದ್ದೇನೆ, ನಂತರ ರಾಮೇಶ್ವರ. ಆಸೆ ದುಃಖದ ಮೂಲ ಕಣ್ಣ ಪ್ರೀತಿಯಿಂದ
ಕೊಲ್ಲಬ್ಯಾಡಣ್ಣ, ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬ್ಯಾಡಣ್ಣ. ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಪಾಠ್ಯ ಮನೆಗಾಗಿ ಜಗಳ ಬೇಡಣ್ಣ, ಪಾಠ್ಯ ಮನೆಗಾಗಿ ಜಗಳ ಬೇಡಣ್ಣ. ನಿನ್ನ ಸ್ವಂತ ಮನೆ ಮೇಲೆ ಬರ್ತೆ ಹೆಂಗಣ್ಣ, ಅಣ್ಣ ಬರ್ತೆ ಹೆಂಗಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಇವತ್ತು 3 ದಿನದ ಸಂತೆಯಲ್ಲಿ ನಗುತ್ತಾ ಇರಣ್ಣ, ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. 3 ದಿನದ ಸಂತೆಯಲ್ಲಿ ನಗುತ್ತಾ ಇರಣ್ಣ, ಇಲ್ಲಿ ದ್ವೇಷದಿಂದ ಏನು ಲಾಭ ಇಲ್ಲ ತಿಳಿಯಣ್ಣ. ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ, ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಪ್ರೀತಿಯಿಂದ ಜಗವ ಗೆಲ್ಲೋದು ಕಷ್ಟ ಅಲ್ಲಣ್ಣ, ಈ ಮೋಸದಿಂದ ಏನೇ ಮಾಡು ಉಳಿಯುವುದಿಲ್ಲಣ್ಣ. ಪ್ರೀತಿಯಿಂದ ಜಗವ ಗೆಲ್ಲೋದು ಕಷ್ಟ ಅಲ್ಲಣ್ಣ, ಈ ಮೋಸದಿಂದ ಏನೇ ಮಾಡು ಉಳಿಯುವುದಿಲ್ಲಣ್ಣ. ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬ್ಯಾಡಣ್ಣ, ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬ್ಯಾಡಣ್ಣ. ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ, ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಆಸೆ ದುಃಖದ ಮೂಲ ಕಣಣ್ಣ, ಆಗುತ್ತ ಹೇಳಿದ ಮಾತು ಸತ್ಯ ಕಣಣ್ಣ. ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ, ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ. ಸತ್ಯ ಹೇಳು ಮನುಷ್ಯನಿಗೆ ಸಾವೇ ಇಲ್ಲಣ್ಣ, ಅಣ್ಣ ಸಾವೇ ಇಲ್ಲಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಪಾಠ್ಯ ಮನೆಗಾಗಿ ಜಗಳ ಬೇಡಣ್ಣ, ಪಾಠ್ಯ ಮನೆಗಾಗಿ ಜಗಳ ಬೇಡಣ್ಣ. ನಿನ್ನ ಸ್ವಂತ ಮನೆ ಮೇಲೆ ಮತ್ತೆ ಹೆಂಗಣ್ಣ, ಅಣ್ಣ ಮತ್ತೆ ಹೆಂಗಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ, ಅವನೇಳಿದಾಗ ಜಾಗ ಖಾಲಿ ಮಾಡಣ್ಣ. ಅಲ್ಲಿ ದಾನೇಶ್ವರಿ ಅಮ್ಮನವರು ಕನ್ಯಾಕುಮಾರಿಗೆ ಹೋಗಿ ಹಲವಾರು ದಿನಗಳವರೆಗೆ ಎದ್ದು ಮತ್ತೆ ಹಿಂತಿರುಗಿ ಬರುವಾಗ ಬಸವಣ್ಣನವರ ಸವಿನೆನಪಿಗಾಗಿ ರಾಮೇಶ್ವರ ಕ್ಷೇತ್ರದಲ್ಲಿ ಒಂದು ಅಪರೂಪವಾದ ದೇವಾಲಯವನ್ನು
ರಂಗರಾಜರು ವೈಜಯಂತಿ ದೇವಿಯವರು ನಿರ್ಮಾಣ ಮಾಡಿರುವ ದೇವಾಲಯದಲ್ಲಿ ತಮ್ಮ ಶಿವಪೂಜೆಯನ್ನು ಮಾಡಿಕೊಂಡು ಆಶೀರ್ವಾದವನ್ನು ಮಾಡಿದರು. ಹೇಳುವಂಥ ಉದ್ದೇಶ ಇಷ್ಟೇ, ಜೀವನದ ಕೊನೆಯವರೆಗೂ ಕೇವಲ ಭೌತಿಕ ಸಂಪತ್ತನ್ನು ಸಂಗ್ರಹ ಮಾಡುವುದಕ್ಕಾಗಿಯೇ ನಮ್ಮ ಬದುಕನ್ನು ಕಳೆದ್ಬಿಟ್ವಿಪ್ಪ ಅಂದ್ರೆ ದೇವರ ಅನುಗ್ರಹವನ್ನು ಮಾಡಿಕೊಡೋದಕ್ಕಾಗಿ ನಾವು ಯಾವಾಗ ಸಮಯವನ್ನು ಇಡಬೇಕಾಗುತ್ತೆ ಹೇಳಿ ನೋಡು. ಇರಲಿ ಯಜಮಾನ್ರು ಏನೂ ಮಾಡಬೇಡ್ರಿ, ಈಗ ಆತದ ಅನಿವಾರ್ಯ, ಮತ್ತು ಇನ್ನೇನು ಮಾಡೋದು, ಇನ್ನು ಕಲ್ಲಿನ ಕಟ್ಟಡ ಐತೆ ಅದನ್ನ ಏನು ಕಿತ್ತಿಡೋಕ್ಕಾಗತ್ತಲ್ಲ. ಹಾಂ, ಅಲ್ಲೇ ಕೊಡ್ರಿ, ಅನಿವಾರ್ಯ, ಮತ್ತು ನಾವು ಏನು ಮಾಡೋಕ್ಕಾಗಲ್ಲ. ಪಾಪ ಅವರು ಗಂಡ್ಮಕ್ಳು ಸಿಟ್ಟಿಗೆ ಅದಾರ, ಒಟ್ಟು ನಮ್ಮ ಮುಖ ಕಾಣಂಗಿಲ್ಲ ಅಂತ ಅವರು ಒಂದು ನೋವು ಮಾಡ್ಕೊಂಡ್ರು. ಹಾಂ, ಏನು ಮಾಡ್ಬೇಕು, ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅವ್ರು ಗಂಡ್ಮಕ್ಳು ಬರೀ ಅಲ್ಲಿ ಹೆಣ್ಮಕ್ಳು ಇರ್ತಾರೆ, ನಮಗಿಲ್ಲ ಅಂತೇಳಿ ಇಲ್ಲಿ ಗೋಣ ಹಾಕಕತ್ತಾರೆ. ಅದಕ್ಕೆ ಇರಲಿ, ಪರವಾಗಿಲ್ಲ. ಈ ಕಡೆ ನೋಡ್ರಿ, ದೇವರು ಕೊಟ್ಟಿರುವಂಥ 100 ವರ್ಷದೊಳಗೆ ಯಾವಾಗ ನಮ್ಮ ಪ್ರಾಣ ಹೋಗ್ತದೆ, ಯಾರ ಪ್ರಾಣ ಪಕ್ಷಿ ಹಾರು ಹೋಗ್ತದೆ ಯಾರಿಗೂ ಗೊತ್ತಿಲ್ಲ. ಆದರೆ ನಮಗೆ ಕೊಟ್ಟಿರುವಂಥ ಸಮಯವನ್ನು ಚಂದ ಉಪಯೋಗ ಮಾಡ್ಕೋಬೇಕು, ಒಳ್ಳೆಯದಕ್ಕಾಗಿ ಉಪಯೋಗ ಮಾಡ್ಕೋಬೇಕು. ರಂಗರಾಜನ ಪರಿಸ್ಥಿತಿ ಏನಾಯಿತು, ಅನಾರೋಗ್ಯ ಉಂಟಾದಾಗನ ದೇವ್ರ ನೆನಪಾತ. ಹಂಗಾಗಬಾರ್ದು. ಯಾವಾಗಲೂ ನಾವು ಚೆನ್ನಾಗಿರುವಾಗಲೇ ಹರಪೂಜೆ, ಗುರು ಸೇವೆ, ವರಪುಣ್ಯವಿಲ್ಲದೆ ಬರಿದೆ ಸುಖ ದುಃಖ ದೊರಕುವುದುಂಟೆ. ಹಣವಿದ್ದಾಗಲೇ ಭಕ್ತಿ, ನೆಣವಿದ್ದಾಗಲೇ ಸೇವೆ. ಹಣ ಇರುವಾಗಲೇ ದಾನ ಮಾಡೋದು, ಎಲ್ಲ ಹೋದ್ಮೇಲಲ್ಲ. ಮೈಯಲ್ಲಿ ಶರೀರದಲ್ಲಿ ಶಕ್ತಿ ಇರುವಾಗಲೇ ಓಡಾಡಿ ಸೇವಾ ಮಾಡೋದು. 5,000 ಕೊಂಬ ನಾಳೆ. ಆಹಾ, ಈ ರಾಜಗೋಪುರಗಳ ಮೇಲೆ ಎಷ್ಟಾಗ್ಯಾವ್ರಿ? 6,000 ಜನ ಜಗಳ ಮಾಡಕತ್ತಾರೆ. ನಾವು ಎಲ್ಲರ ಮನೆಗೆ ಹೋದ್ವಿ, ತೊಗೊಳ್ರಿ ಅಂತ. ಭಾಳ ಮಂದಿ ನನಗೆ ಕೆಲವು ಊರಾಗ ಹೇಳಿದರು, 500 ರೂಪಾಯಿ ರೀ, ನಾವು 15 ಮಂದಿ ಇದೀವಿ ಕೂಡಿ ಕುಟುಂಬ, ಚರ್ಚೆ ಮಾಡಿದ್ ಮಾಡ್ತೀನಿ. ನಾನು ಇದು ವಿಧಾನಸೌಧದೊಳಗೆ ಆಡಳಿತ ಪಕ್ಷ ವಿರೋಧ ಪಕ್ಷದ ಮಧ್ಯದೊಳಗೆ ಚರ್ಚೆಯಾಗಿ ಪಾಸ್ ಆದಂಗೆ ಆಗ್ತದೆ ಬಿಲ್. 500 ರೂಪಾಯಿ ರೀ ಅನ್ಯ. ಈಗ 1,000-2,000 ಮಂದಿ ಬರಕತ್ತಾರೆ. ಈಗ ಮತ್ತೆ ನಮಗೆ ಕೊಡ್ರಿ ಅಂತ ಈಗ ಸೀರೆ ಎಲ್ಲಿ ತರಿಸೋದು, ಕೊಡ ಎಲ್ಲಿ ತರಿಸೋದು. ನಮ್ಮ ಎಲ್ಲ ಸುತ್ತಮುತ್ತಲ ಹಳ್ಳಿಯಾಗ ನಮ್ಮ ಯಡೂರು, ಹಳೆ ಯಡೂರು, ಹೊಸ ಯಡೂರಿನ ಎಲ್ಲ ತಾಯಂದ್ರು ಸೇರಿ ಸಂಘಟನೆ ಮಾಡ್ಯಾರ. 5,000 ಜನ ನಾಳೆ ಇಲ್ಲಿ ಕುಂಭಾಭಿಷೇಕ ಮಾಡಕ್ಕೆ. ಇನ್ನೊಂದು 10 ವರ್ಷ ಆಗಿಂದ ಮುಂದೆ ನಮ್ಗೆ ಕೈ ಎತ್ತಂದ್ರೆ ಎತ್ತಕ್ಕ ಬರೋದು. ಎತ್ತಿದ ಕೈ ಅಲ್ಲೇ ಇರ್ತಾವೆ, ಕಾಲು ಎತ್ತಿದ ಅಲ್ಲೇ ಇರ್ತಾವೆ. ಹಂಗಕ್ಕ ಅದಕ್ಕೆ ಇದೊಂದು ಅವಕಾಶಪ್ಪ ಸೇವಾ ಮಾಡೋಕ್ಕೆ. ಯಾರು ಕುಂಭ ಹೊತ್ಕೊತಾರೆ ಹೊತ್ಕೊಳ್ಳಿ, ಯಾರು ಮತ್ತೊಂದು ತುಲಾಭಾರ ಸೇವೆಯನ್ನು ಮಾಡ್ತಾರೆ ಮಾಡಲಿ. ನಮಗೆ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ, ನಾವು ಒಂದು ಎಷ್ಟು ಏನಾದರೂ ಸೇವೆಯನ್ನು ಮಾಡ್ಕೊಂಡಿರೋದು. ಜೀವನ ಅಂದ್ರೆ ಅದೇ. ಭಾರತ ದೇಶಕ್ಕೆ ಕ್ರಿಶ್ಚಿಯನ್ರು ಬಂದು ಇಷ್ಟೆಲ್ಲ ಬೆಳೆದಾರಲ್ಲ, ಇದರಿಂದ ಬೆಳೆದಾರ ಅವರು. ಪ್ರೀತಿ, ಆರೋಗ್ಯ, ಸೇವೆ, ಇದನ್ನು ತೊಗೊಂಡು ಬಂದರೆ ಸೇವೆಯನ್ನು ಮಾಡೋದಕ್ಕಾಗಿ ಆಸ್ಪತ್ರೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನ ಅವರು ಪ್ರಾರಂಭ ಮಾಡಿದರು. ಇವತ್ತು ಎಷ್ಟು ಬೆಳೆದರು ನೋಡಿ. ಈ 100 ವರ್ಷದೊಳಗೆ ಭಾಳ ಜನ ರಂಗರಾಜರ ಹಾಗೆ ನಾವು ಬದುಕ್ತೀವಿ. ಭಾಳ ಜನ, ನಾನು ಹೇಳೋದು ಒಬ್ಬರಿಬ್ಬರಲ್ಲ. ಒಬ್ಬ ಶ್ರೀಮಂತ ಇದ್ದ, ಭಾಳ ದೊಡ್ಡ ಶ್ರೀಮಂತ. ಅವನಿಗೆ 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಒಬ್ಬ ಇಂಜಿನಿಯರ್ ಆಗಿದ್ದ, ಒಬ್ಬ ಡಾಕ್ಟರ್ ಆಗಿದ್ದ. ಇನ್ನೊಬ್ಬ ಹುಡುಗ ಚೆನ್ನಾಗಿ ಓದಿದ್ರು ಕೂಡ ತಂದೆ ಸೇವೆ ಮಾಡ್ಕೊತ ಊರಾಗಿದ್ದ. ಹೆಣ್ಮಕ್ಕಳನ್ನೆಲ್ಲ ಬೇರೆ ಬೇರೆ ಕಡೆ ಮದುವೆ ಮಾಡಿಕೊಟ್ಟಿದ್ರು. ಯಜಮಾನನಿಗೆ 75-80 ವರ್ಷ. ಯಜಮಾನ ಕಿರಿಯ ಮಗನ ಜೊತೆಯಲ್ಲಿ ಊರಾಗ ಹುಡ್ಕೊಂಡಿದ್ದ, ಯಡೂರು ಅಂತ ಊರಾಗ. ಒಂದು ಕಿರಾಣಿ ಅಂಗಡಿ ಇತ್ತು, ಒಂದು 200 ಎಕರೆ ಕಬ್ಬಿನ ತೋಟ ಮಾಡಿದ್ದ. ಯಜಮಾನ ಮಗನಿಗೆ ಒಂದಿನ ಹೇಳಿದ, ಮಗ ಯಪ್ಪ ನಾ ಉಳಿಯಂಗಿಲ್ಲಪ್ಪ, ಸಾಯ್ತೀನಿ ಅಂತ. ಮಗ ಅಂದ, ಯಾವಾಗ ಸಾಯ್ತಿ ಅಂದವ. ಏನು ಈಗಂತೀಯ, ಏನು ಮಾಡೋದು ಬಿಡಪ್ಪ, ವಾರಕ್ಕೊಮ್ಮೆ ಹಿಂಗೆ ಹೇಳ್ತೀನಿ, ನೀನು ಅಣ್ಣಂದ್ರಿಗೆ ಫೋನ್ ಮಾಡಂತಿ, ಅಕ್ಕಂದ್ರಿಗೆ ಫೋನ್ ಮಾಡಂತಿ, ಮಾಡಿದ್ಕೊಂಡು ಅವ್ರು ಅಂತಾರೆ ಎಷ್ಟು ಸರಿ ಬಂದು ಹೋಗೋನು ಆಪಸತ್ತಿಂದ ಫೋನ್ ಮಾಡಂದಾರ ಅವ್ರು. ಪದೇ ಬರೋದಕ್ಕೆ ಆಗೋದಿಲ್ಲ, ನಾವು ದೂರ ಇರ್ತೀವಿ, ಒಮ್ಮೆ ಹೋದ್ಮೇಲೆ ಫೋನ್ ಮಾಡಂದಾರ. ನಾ ಏನು ಮಾಡಲಿ, ಇಲ್ಲಪ್ಪ ಭಾಳ ತ್ರಾಸಾಗೈತಿ, ನಾ ಇವತ್ತು ಉಳಿಯಂಗಿಲ್ಲ, ನಿಮ್ಮ ಅಣ್ಣಗೆ ಅಕ್ಕಂದ್ರಿಗೆ ಎಲ್ಲರಿಗೆ ಹೇಳ್ಬಿಡು, ಎಲ್ಲ ಸಂಬಂಧಿಕರಿಗೆ ಹೇಳ್ಬಿಡು ಅಂತ ಹೇಳಿದ. ಕಾಟ್ ಮೇಲೆ ಮಲ್ಕೊಂಡು ಯಜಮಾನ ಏನು ಮಲಗಿದ್ದ. ಹುಡುಗ ಮಗ ಅಪ್ಪಂದೊಂದು ಫೋಟೋ ತೆಗೆದ, ಮಲಗಿರುವಂಥ ಪೊಸಿಷನ್ದೊಳಗಿರೋ ಫೋಟೋ ತೆಗೆದ. ಅದನ್ನ ಇನ್ಸ್ಟಾಗ್ರಾಮಿಗೆ, ವಾಟ್ಸಪ್ಪಿಗೆ, ಫೇಸ್ಬುಕ್ಕಿಗೆ, ಇಮೇಲಿಗೆ, ಜಿಮೇಲಿಗೆ ಎಲ್ಲದಕ್ಕೆ ಹಾಕಿದ. ಅಪ್ಪ ಈಸ್ ಗೋಯಿಂಗ್ ಟು ಕೈಲಾಸ, ಕಮ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಟು ಎಡೂರ್ ಅಂತ ಹಾಕಿದ. ಪಪ್ಪ ಈಸ್ ವೆರಿ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಹಾಕಿದ.
ಇನ್ನು ಬೆಳಗಾಗಿದ್ದಿಲ್ಲ, ಸೂರ್ಯ ಬಂದಿದ್ದಿಲ್ಲ, ಚುಮು 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 ಬೆಳಕಾಗಿದ್ದಿಲ್ಲ, ಹಕ್ಕಿಗಳು ಬಂದಿದ್ದಿಲ್ಲ, ಪಕ್ಷಿಗಳು ಬಂದಿದ್ದಿಲ್ಲ. ಬರೋಕ್ಕಿಂತ ಮೊದಲ ಬೆಂಗಳೂರಾಗಿದ್ದವರು, ಹೈದರಾಬಾದ್ನಾಗಿದ್ದವರು, ಪುನಾದಾಗಿದ್ದವರು, ಬೆಳಗಾವಿಯಾಗಿದ್ದವರು, ಚಿಕ್ಕೋಡಿಯಾಗಿದ್ದವ್ರು ಎಲ್ಲರೂ ಬಂದ್ಬಿಟ್ರು. ಯಜಮಾನಿ ನಮ್ಮಲ್ಲಿಗೆ ಇದ್ದ. ಯಪ್ಪ ಅಂದರು. ಮಗ ಅಂದ, ರಾತ್ರಿನ ಮೆಸೇಜ್ ಹಾಕಿನ ಗಾಡಿ ತೊಗೊಂಬಂದ್ಬಿಟ್ರ, ಜಲ್ದಿ ಸಾಯಿ ಅಂತವ ತೋರಿಸಿದ. ಅಪ್ಪ ದೊಡ್ಡಣ್ಣದ ನೋಡಿ ಇಲ್ಲಿ, ದೊಡ್ಡಣ್ಣದ ನೋಡಿ ಇಲ್ಲಿ, ದೊಡ್ಡಣ್ಣ ಅಂದ್ಕೊಳ್ಳೇನ. ಈಗ ನೋಡಿದ ತಂದೆ, ಇಲ್ಲಿ ಸಣ್ಣ ಅಣ್ಣ ಬಂದ ನೋಡು, ಅಕ್ಕ ಬಂದ ನೋಡು, ಅಕ್ಕ ಹೋದ 8 ದಿನ ಕತ್ತಿನ. ಇಲ್ಲಿ ತಂಗಿ ಬಂದ ನೋಡು, ತಂಗಿ ಮದುವೆ ದಿನ 2 ತೊಲಿ ಬಂಗಾರ ಕೊಡ್ಬೇಕಂತ ಕೇಳಕ್ಕೆ ಬಂದಳ. ಬಂದಾರ ನೋಡು, ದೊಡ್ಡಮ್ಮ ಬಂದಾರ ನೋಡು, ಇಲ್ಲ ನೋಡಿ ದೊಡ್ಡಪ್ಪ ಮಾಡಿದ, ಎಲ್ಲರೂ ಬಂದಾರ ನೋಡು ಅಂತ ನೋಡಿದ ಯಜಮಾನ. ಆ ಕಡೆ ನೋಡ, ಯಪ್ಪ ಯಾರು ನಿಮ್ಮವು ಎಲ್ಲಿ ಅಂದ. ಅವನ್ ತೊಗೊಂಡು ಏನು ಮಾಡ್ತಾನ, ತಾವು ಹೊಂಟಾನ ಅಂದ. ಹುಡುಗ ಬಾರವಾ ನೀನೋಗ್ಬೇಕು, ಮುಂದೆ ಬಾ, ನೀನು ನೋಡ್ತಾನಂತ ಮುದೋಡ್ಯ. ಅವು ಇಲ್ಲಿ ಬಂದ ನೋಡು, ಅವು ಬಂದ ನೋಡು, ಎಲ್ಲರೂ ಬಂದಾರ ನೋಡಪ್ಪ, ಎಲ್ಲರೂ ಬಂದಾರ ನೋಡು ಅಂದ ಯಜಮಾನ. ಎಲ್ಲರೂ ಇಲ್ಲೇ ಬಂದ್ರೆ ಮತ್ತೆ ಅಂಗಡಿಯಾಗ ಯಾರು ಅಂದ. ಅಂಗಡಿಯಾಗ ಹೊಂಟಾನ, ಅಂಗಡಿ ಚಿಂತೆ. ಹೋಗಾಕ ಬಂದಂಗೆಲ್ಲ ಸಂಸಾರ ಮತ್ತೆ ಹೆಚ್ಚಾಗತ್ತ. ಬಿಡ್ಬೇಕದನ್ನ, ಸಂಸಾರದ ಮೇಲಿರುವಂಥ ಮೋಹ ಬಿಡ್ಬೇಕದನ್ನ. ಒಂದಿಷ್ಟು ಈ ಕಡೆಗೆ ಬರಬೇಕು, ಅದು ಬರಂಗಿಲ್ಲ ನಮ್ಮ ಜೊತೆಗೆ. ರಂಗರಾಜನಂತೆ ಆದಾಗ ಈಗ ಪಾರ್ಸಿ ಕಳೆಯಕ್ಕೆ ಯಾರೇ ಇಲ್ಲ. ನಾ ಇವತ್ತು ಕೇಳಿದೆ, ನಮ್ಮ ಅಣ್ಣಯ್ಯ ಹೇಳಿದ, ಎಷ್ಟು ಮಂದಿಗೆ ಬಂದ್ಬಿಟ್ಟೈತಿ ಈಗ ಪಾರ್ಸಿ, ಹಾರ್ಟ್ ಅಟ್ಯಾಕ್, ಆಮೇಲೆ ಕ್ಯಾನ್ಸರ್, ಭಾಳ ಮಂದಿಗೆ. ಇದು ಯಾವಾಗ ಯಾರಿಗೆ ಬರ್ತದೆ ಅನ್ನೋದು ಗೊತ್ತಿಲ್ಲ ನೋಡ್ರಿ. ಇತ್ತೀಚೆಗೆ ಒಬ್ಬರು ಚಲನಚಿತ್ರ ನಟರು, ಹಿರಿಯ ನಟರು ಉಮೇಶ್ ಅನ್ನುವಂಥವ್ರು ಒಬ್ಬರು ತೀರ್ಕೊಂಡ್ರು. ಬಚ್ಚಲ್ದಾಗ ಜಾರಿ ಬಿದ್ದ ಕಾರಣ ಪರೀಕ್ಷೆ ಮಾಡೋಕ್ಕೆ ಹೋದ್ರೆ ಬೋನ್ ಕ್ಯಾನ್ಸರ್ ಐತಂತ ಹೇಳ್ಬಿಟ್ರು. ಆದ್ರೆ ಅವ್ರಿಗೆ ಗೊತ್ತಿತ್ತು. ಗಿರಿಜಾ ಲೋಕೇಶ್ ಅವರು ಮಾತಾಡಿಸಿದ್ರು. ನಿಮಗೇನೂ ಆಗೋದಿಲ್ಲ. ಉಮೇಶ್ ಅವರು ಹೇಳಿದರು, ಒಳ್ಳೆ ಹಾರ್ಮೋನಿಯಂ ನುಡಿಸುವಂಥ ಶಕ್ತಿ ಇತ್ತು. ಅವರು ಒಂದು ಮಾತು ಹೇಳಿದರು, ಇಲ್ಲ ಡಾಕ್ಟ್ರ್ ಹೇಳಿದ್ದು ನನಗೆಲ್ಲ ಗೊತ್ತಿದೆ, ನಾವು ಉಳಿಯಂಗಿಲ್ಲ, ಆದರೆ ಇರುವವರೆಗೂ ನಕ್ಕೊಂತಿರ್ಬೇಕು, ಮತ್ತು ಹೋಗ್ಬೇಕಲ್ಲ, ಸಣ್ಣವ್ರಿಗೆಲ್ಲ ದಾರಿ ಮಾಡಿಕೊಡ್ಬೇಕು, ನಾವು ಹೋಗ್ಬೇಕಲ್ಲ, ಇನ್ನೊಂದು 2 ದಿನದಾಗ ನಾವು ಹೋಗ್ತೀನಿ ಅಂದ್ರೆ ಅವರು ಎಂಥ ಒಂದು ಅದು ನಾವು ಪುರಾಣ ಹೇಳೋರಿಗೆ ಭಾಳ ಮಂದಿಗೆ ಬರೋದಿಲ್ಲ. ಇದೆಯಲ್ಲ ಬ್ಯಾಡ ಅಂತ ಹೇಳಿದವ್ರಿಗೆ ಅಂಟ್ಕೊಂಡ್ಬಿಟ್ಟಿರ್ತೈತಿ. ಇದೆಯಲ್ಲ ಹೆಂಗೆ ಬಿಟ್ಟು ಹೋಗೋದಂಥೇಳಿ. ಅದಕ್ಕೆ ಶರಣು ಬಂಧುಗಳೇ, ಸಮಯ ಸಿಕ್ಕಾಗ, ಅವಕಾಶಗಳು ಸಿಕ್ಕಾಗ ನಾವು ಭಾಳ ಭಕ್ತಿಯಿಂದ ಸೇವೆ ಮಾಡ್ಬೋದು. ಇಲ್ಲೆಲ್ಲ ನೀವು ಮಾಡಕತ್ತೀರಿ ನೋಡ್ರಿ, ಒಬ್ಬರಿಗಿಂತ ಒಬ್ಬರೆಲ್ಲ ಭಕ್ತಿಯಿಂದ ಸೇವೆ ಮಾಡಕತ್ತೀರಲ್ಲ, ಇದು ಯಾವಾಗಲೂ ಉಳಿತೈತ್ರಿ. ಇದು ನಾನು ನೀವು ಎಲ್ಲ ಹೋಗ್ತೀವಿ, ಆದ್ರೆ ಮಾಡಿರುವಂಥ ಕಾರ್ಯ, ಮಾಡಿರುವಂಥ ಸೇವೆ ಏನೈತಿ, ಜನ್ಮಾಂತರಕ್ಕೂ ಕೂಡ ವೀರಭದ್ರ ಸ್ವಾಮಿ ನಮ್ಮನ್ನು ಹುಡುಕಾಡ್ಕೊಂಬಂದು ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡೇ. ದಾನೇಶ್ವರಿ ಅಮ್ಮನವರು ರಾಮೇಶ್ವರದಿಂದ ಹಲವಾರು ನಗರಗಳನ್ನು, ಬೆಂಗಳೂರು, ಮೈಸೂರು, ಹಾವೇರಿ, ಬ್ಯಾಡಗಿ, ಇವು ಎಲ್ಲ ನಗರಗಳನ್ನ ಸಂಚರಿಸ್ತಾ ಬೆಳಗಾವಿಗೆ ಬಂದರು ಅಮ್ಮವರು. ಬೆಳಗಾವಿಗೆ ಅಮ್ಮನವರು ಬಂದಾಗ ದೇವಗಿರಿಯ ಯಾದವ ವಂಶದ ಮಹಾರಾಜರ ಸ್ನೇಹಿತನಾಗಿರುವಂತಹ ಸಾಯಿದೇವ ಮಹಾರಾಜ ಅಂತ, ವಾತಾಕ್ಯಪುರ ಅಂತ, ವಾಡಿಪುರ ಅಂತ ಕರೀತಾರೆ ಅದನ್ನೀಗ. ಸಾಯಿದೇವ ಮಹಾರಾಜ ಮಾಂಡಲಿಕ ಅರಸ. ಮದುವೆಯಾಗಿ ಬಹು ವರ್ಷಗಳಾಗಿದ್ದರೂ ಕೂಡ ಸಾಯಿದೇವ ಮಹಾರಾಜನಿಗೆ ಮಕ್ಕಳಾಗಿರಲಿಲ್ಲ, ಸಂತಾನ ಭಾಗ್ಯ ಪ್ರಾಪ್ತವಾಗಿರಲಿಲ್ಲ. ವಿಚಾರ ಮಾಡಿದರು, ಯಾರಿಂದಲೋ ಕೇಳಿ ತಿಳಿಪಟ್ಟರು, ಬೆಳಗಾವಿಯಲ್ಲಿ ಗುಡ್ಡಾಪುರದ ದಾನೇಶ್ವರಿ ಅಮ್ಮನವರಿದ್ದಾರೆ, ಅವರ ಕೃಪೆಯಾದರೆ ಆಗಬಹುದು. ಸಾಯಿದೇವ ಮಹಾರಾಜ ಬೆಳಗಾವಿಗೆ ಬಂದ. ಮಡದಿ ಸರಸ್ವತಿ ದೇವಿಯನ್ನು ಕರೆದುಕೊಂಡು ಬಂದ. ನಮಗೆ ಮಕ್ಕಳಾಗಿಲ್ಲ, ಆಶೀರ್ವಾದ ಆಗಬೇಕು. ದಾನೇಶ್ವರಿ ಅಮ್ಮವರಂತಾರೆ, ನೋಡಪ್ಪ, ನಿಮ್ಮ ಭಕ್ತಿಗೆ, ನಿಮ್ಮ ನಿಷ್ಠೆಗೆ ಪರಮಾತ್ಮ ಆಶೀರ್ವಾದ ಮಾಡ್ತಾನೆ, ದೇವರ ಆಶೀರ್ವಾದ ಮಾಡ್ತಾನೆ. ಸರಸ್ವತಿ ದೇವಿ, ಸಾಯಿದೇವ ಮಹಾರಾಜನ ಮಡದಿ ಸರಸ್ವತಿ ದೇವಿ
ದಾನೇಶ್ವರಿ ಅಮ್ಮನವರ ಅಂಗಾಲದ ಮೇಲೆ ಅವರ ಪಾದದ ಮೇಲೆ ಬಿದ್ದು ಹೊರಳಾಡಿ ಅಳಕತ್ತಾಳ. ಮಹಾರಾಣಿ ಇಷ್ಟು ವರ್ಷ ಆತು ಬಂದು ಮಕ್ಕಳಾಗಿಲ್ಲ 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 ಅಂತ ಹೇಳಕತ್ತಾರ. ಅದಕ್ಕೆ ನನಗೆ ಭಾಳ ದುಃಖ ಆಗ್ಯದ. ನನ್ನ ಮಡಿಲೊಳಗೆ ಒಂದು ಮಗು ಬರಬೇಕು, ನಿಮ್ಮ ಆಶೀರ್ವಾದ ಆಗಬೇಕು. ಅಮ್ಮನವ್ರು ಹೇಳ್ತಾರೆ, ಮಗಳೇ ಸರಸ್ವತಿ, ನನ್ನ ಪಾದದ ಮೇಲೆ ಬಿದ್ದು ಈ ಹೇಗೆ ನೀನು ಕಣ್ಣೀರು ಸುರಿಸ್ತಾ ಇದೆಯಲ್ಲ, ಈ ಕಣ್ಣೀರನ್ನು ದೇವರ ಮುಂದೆ ಕುಂತು ನೀನು ಕಣ್ಣೀರು ಸುರಿಸ್ಬೇಕು. ಇಂದಿಲ್ಲ ನಾಳೆ ದೇವರು ಕಣ್ಣು ತೆರೆದ್ರೆ ಖಂಡಿತವಾಗಿಯೂ ಕೂಡ ನಿನಗೆ ಮಕ್ಕಳಾಗ್ತವೆ. ಮಗಳೇ, ನೀನು ಕಣ್ಣೀರು ಸುರಿಸ್ಬೇಡ. ನನ್ನ ಮುಂದೆ ಅಳುವುದಕ್ಕಿಂತ ದೇವರ ಮುಂದೆ ಕೂತ್ಕೊಂಡು ಅಳು ಅಂದ್ರವರು. ನಿಮ್ಮದು ಹಂಗ ಜೀವನ, ನಂದು ಹಂಗ ಜೀವನ. ಯಾರ ಮುಂದನೂ ಹೇಳಬಾರದು. ನಿಮಗೆ ಭಾಳ ಮಂದಿ ತಲೆಯಾಗೈತಿ, ಜೀವದ ಗೆಳತಿ ಅದಾಳ ಅಂತ ಹೇಳಕ್ ಹೋಗ್ತೀರಿ, ಅವರ ನಿಮ್ಮ ಜೀವ ತಗೊಂತಾರ ಒಂದಿನ. ನಾನು ನಗುವುದಕ್ಕಾಗಿ ಹೇಳಕತ್ತಿಲ್ಲ. ಕೇಳುವಾಗ, ನಿಮ್ಮ ಮಾತು ಕೇಳುವಾಗ ಅಳ್ತಾ ಕೇಳ್ತಾರ. ಆದ್ರೆ ಮತ್ತೊಬ್ಬರು ಮುಂದೆ ಹೇಳು ಮುಂದಾಗ ನಕ್ಕೊಂತ ಹೇಳ್ತಾರೆ, ಹೆಂಗಾಗೈತೆ ನೋಡಿ ಅವಂದು, ಹೆಂಗಾಗೈತೆ ನೋಡಿ ಅಕ್ಕಿದು. ಹೇಳಬಾರ್ದು. ನೀವೇನಾದರೂ ಹೇಳುವ ಹಾಗಿದ್ರೆ, ನೀವೇನಾದರೂ ಕಣ್ಣೀರನ್ನು ಸುರಿಸುವ ಹಾಗಿದ್ರೆ, ನೀವೇನಾದರೂ ದುಃಖವನ್ನು ಪಡುವ ಹಾಗಿದ್ರೆ, ಅದು ವಿರೂಪಾಕ್ಷ ಲಿಂಗನ ಮುಂದೆ ಕೂತ್ಕೊಂಡು ಕಣ್ಣೀರು ಸುರಿಸ್ಬೇಕೆ ಹೊರತು ಬೇರೆ ಯಾರ ಮುಂದನ್ನು ಕೂತ್ಕೊಂಡು ಸುರಿಸ್ಬಾರ್ದು. ನಿಮಗೇನಾದರೂ ದುಃಖ ಆಯ್ತಂದ್ರ, ನಿಮಗೆ ಮನೆಯನ್ನು ಬಿಟ್ಟು ಬರುವಂತ ವ್ಯವಸ್ಥೆ ಇಲ್ಲ, ನಿಮ್ಮ ಗಂಡ ಕುಡುಕನಾಗ್ಯಾನ, ನಿಮ್ಮ ಮನೆಯಾಗ ಅತ್ತಿ ಕಿರಿಕಿರಿ ಕೊಡ್ತಾಳಂದ್ರ ನಿಮ್ಮ ಮಗುಗೆ ಫೋನ್ ಮಾಡಬಾರ್ದು, ನಿಮ್ಮ ಅಪ್ಪಗೆ ಫೋನ್ ಮಾಡಬಾರ್ದು. ಆ ಜೀವಗಳಲ್ಲಿ ಕೂತ್ಕೊಂಡು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಎರಡೂ ಬಯಸ್ತಿರ್ತಾವ. ಮತ್ತು ನಿಮಗೆ ಮನೆಯಾಗ ಹಿಂಗೆ ಆಗಿದೆ ಅಂತ ತಿಳ್ಕೊಂಡು ಹೋಗಿ ನೀವು ಅವ್ರಿಗೆ ಹೇಳಿದ್ರಿ ಅಂದ್ರೆ, ಎಂಥ ಮನೆ ಕೊಟ್ಟಿವಿ ಅಂತ ಅವರಿಗೂ ದುಃಖ, ನಿಮಗೂ ದುಃಖ. ಕಡ್ಡಿ ಹೋಗಿ ಗುಡ್ಡ ಮಾಡಬಾರ್ದು, ನುಂಗಬೇಕು. ನಮ್ಮ ಶಿವ ಹೆಂಗದನ, ವಿರೂಪಾಕ್ಷ ಹೆಂಗದನ, ಪರಮಾತ್ಮ ಹೆಂಗದನ, ಪರಮಾತ್ಮನ ಕುಟುಂಬ ಹೆಂಗೈತಿ, ಶಿವನ ಕುಟುಂಬ ಹೆಂಗೈತಿ. ಶಿವನ ವಾಹನ ಯಾವುದ್ರಿ? ಶಿವನ ವಾಹನ ಯಾವುದು? ಮುದಿ ಎತ್ತು, ನಂದಿ, ವಯಸ್ಸಾದ ಎತ್ತು. ಇನ್ನು ದೇವಿಯ ವಾಹನ ಯಾವುದು? ಭದ್ರಕಾಳಿ ಅಮ್ಮನವರ ವಾಹನ ಯಾವುದು? ಸಿಂಹ. ಇನ್ನು ಅವ್ರ ಮಗ ವೀರಭದ್ರ, ಇನ್ನು ಅವ್ರ ಮಗ ಷಣ್ಮುಖ. ಅವನ ವಾಹನ ಯಾವುದು? ನವಿಲು, ಮಯೂರ. ಇನ್ನು ಗಣಪತಿ, ಅವನ ದೇಹ ಮನುಷ್ಯರದು, ಮುಖ ಆನೆ. ಅವನ ವಾಹನ ಇಲಿ. ಶಿವನ ಕೊರಳಾಗ ಏನೈತಿ ನೋಡ್ರಿ. ನಮ್ಮ ಶಿವನ ಸಂಸಾರ ಹೆಂಗೈತಿ? ಸಿಂಹಕ್ಕೆ ಯಾವಾಗಲೂ ಎತ್ತಿನ ಮೇಲೆ ಕಣ್ಣು, ನಂದಿ ಮೇಲೆ. ಯಾವಾಗ ಶಿವ ಇಳಿತಾನ, ಯಾವಾಗ ಇದ್ರ ಗೋಣು ಮುರು ತಿನ್ನಲಿ ಅಂತ ಅದು ಕಾಯ್ತಿರ್ತೈತಿ. ಇನ್ನು ನವಿಲಿಗೆ ಯಾವುದ್ರ ಮೇಲೆ ಕಣ್ಣಂದ್ರೆ, ಯಾವಾಗ ಶಿವನ ಕೊರಳು ಬಿಟ್ಟು ಹಾವು ಕೆಳಗೆ ಇಳಿತದ, ಅದರ ಕಣ್ಣು ಕುಕ್ಕಿ ಯಾವಾಗ ನಾ ತಿನ್ನಲಿ ಅಂತ ನವಿಲಿಗೆ ಹಾವಿನ ಮೇಲೆ ಕಣ್ಣು, ಹಾವಿಗೆ ಇಲಿ ಮೇಲೆ ಕಣ್ಣು. ಗಣಪತಿ ಯಾವಾಗ ಅದರಿಂದ ಕೆಳಗೆ ಇಳಿತಾನ, ಅದನ್ನ ಯಾವಾಗ ನುಂಗುಲಿ ಅಂತ ಹಾವಿಗೆ ಕಣ್ಣು. ಇನ್ನವ ಮಗ ಎಂಥವ್ರಿ? ಷಣ್ಮುಖ. ಒಂದು ಮುಖದಾಗನ ಒಂದು ಮೂಗಿಗೆ ನೆಗಡಿ ಬಂದ್ರ ಎಷ್ಟು ತ್ರಾಸಿಲ್ಲ. 6 ಮುಖದಾಗ 6 ಮೂಗಿಗೆ ನೆಗಡಿ ಬಂದ್ರೆ ಹೆಂಗೆ ಒರೆಸು, ಹೆಂಗೆ ಸಮಾಧಾನ ಮಾಡು? ಯಾವ ಗುಳಿಗೆ ಕೊಡೋದು? ಯಾವ ಬಸವರಾಜ್ ಮೆಡಿಕಲ್ ಸ್ಟೋರ್ನಾಗಿಂದ ತಂದು ಕೊಡ್ಬೇಕ್ರಿ ಅಕ್ಕವ್ರ? ನೋಡ್ರಿ, ಇಂಥ ಸಂಸಾರಕ್ಕೆ ಶಿವಪ್ಪ ಯಜಮಾನ. ಮತ್ತು ಈ ಪ್ರಪಂಚ ಉದಯಿಸುವಾಗ ಸಮುದ್ರ ಮಥನ ಏನು ನಡೀತು, ರಾಕ್ಷಸರು ದೇವಾನುದೇವತೆಗಳು ಸೇರ್ಕೊಂಡು ಯಾವಾಗ ಸಮುದ್ರ ಮಥನ ಮಾಡಕತ್ರ ಮೊಟ್ಟ ಮೊದಲಿಗೆ ಬಂದಿದ್ದು ಏನಂದ್ರೆ ವಿಷ. ಹಲ ಭಯಂಕರವಾದ ವಿಷ. ಅದನ್ನು ಕುಡಿಯೋಕೆ ಯಾರು ಮುಂದಾಗಲಿಲ್ಲ. ನಮ್ಮ ಶಿವಪ್ಪ ಬೋಳಾಶಂಕರ ಅದನ್ನು ಕುಡಿಲಿಲ್ಲ ಅಂದ್ರೆ ಮುಂದೆ ಪ್ರಪಂಚನ ಉತ್ಪತ್ತಿ ಆಗ್ತಿರ್ಲಿಲ್ಲಂತ. ಯಾರೂ ಕುಡಿಯೋದಿಲ್ಲ ಅನ್ನೋದು ಗೊತ್ತಾದ ಕೂಡ ಶಿವ ಅಂದ, ನಾ ಕುಡಿತೀನಿ ಕೊಟ್ಬಿಡ್ರಿ ಅಂದ. ವಿಷವನ್ನು ಕುಡಿದ ಪರಮಾತ್ಮ ಪಾರ್ವತಿ ಅಂತಾಳ, ಜಗಜ್ಜನನಿ ಅಂತಾಳ, ದಾಕ್ಷಾಯಿಣಿ ಅಂತಾಳ. ವಿಷ ಕುಡಿದ್ಬಿಟ್ಟ ನನ್ನ ಒಡೆಯ ಅಂತ ತಿಳ್ಕೊಂಡು ಕುತ್ತಿಗೆಗೆ ಹಿಂಗೆ ಕೈ ಹಿಡಿದ್ಲಂತ. ವಿಷ ಎಲ್ಲಿ ಕುಂತಿರೋದು? ಅದಕ್ಕೆ ಅವನ ಹೆಸರು ವಿಷಕಂಠ, ನೀಲಕಂಠ. ಅದಕ್ಕೆ ಹಾನಗಲ್ ಕುಮಾರಜ್ ಅವ್ರು ಹಾಡಿದ್ರು, ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲೆ ಒಲಿದನು ಹಾಲ ಸವಿದನು. ಕುಮಾರಜರ್ ಬರ್ದೈತೆ ಹಾಡಿದ್ರು. ಯಾವ ಊರಾಗ ಇರ್ತೈತೆ ಆ ಊರಾಗ ಅವರು ಅಂಕಿತ ಹಚ್ಕೊಂಡು ಹಾಡಿದ್ರು. ಅದು ಹಂಗೆ ಇರ್ತೈತೆ. ಸಾಹಿತ್ಯ ಅಂದ್ರೆ ಭಾಳ ವಿಶೇಷ. ನೋಡಿ, ಕಂಠದಾಗ ಏನು ತುಂಬ್ಕೊಂಡ್ರಿ ಆತ ಅವರ ಮಾತಾಡ್ರಿ, ಏನು ವಿಷ ತುಂಬಿಕೊಂಡು. ಮುಖದಾಗ ಏನು ತುಂಬ್ಕೊಂಡನ್ರಿ? ನಗು ತುಂಬಿಕೊಂಡಾನ. ವಿಷ ನುಂಗಿದ್ರ
ತ್ರಾಸು. ಉಗುಳಿದ್ರ ಪ್ರಪಂಚ ನಾಶ ಆಗುತ್ತಾ, ನುಂಗಿದ್ರ ಅವನ ತ್ರಾಸು. ಕುತ್ತಿಗೆಯಾಗಿ ಇಟ್ಕೊಂಡು ಹೆಂಗೆ ಶಿವಪ್ ಕುಂತಾನಲ್ಲಿ ಇದು ನಮ್ಗೆ ಕೊಡುವಂಥ ಮೆಸೇಜ್ ಏನು, ಸಂದೇಶ ಏನು ಗೊತ್ತೇನು? ಅವ್ವ ನಿಮ್ಮ ಮಗನ, ನಿಮ್ಮ ಅಣ್ಣನ ಏನು ಗೊತ್ತೇನು? ಮನೆಯಾಗ 1000 ಕಷ್ಟಗಳು ಎಲ್ಲರ ಮನೆಯಾಗೂ ಇರ್ತೈತಿ. ಎಲ್ಲರ ಮನೆಯಾಗೂ ನಾ ಹೇಳೋದು, ಅದು ಇಲ್ಲದೇ ಇರುವಂಥ ಮನೆ ಜಗತ್ತಿನಾಗ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಪಂಚಕ್ಕೆ ಬಂದೀವಿ ಅಂದ್ರೆ ಒಂದಿಲ್ಲ ಒಂದು ರೋಗ ಎಲ್ಲರಿಗೂ ಬರುವುದ. ಒಟ್ಟ ರೋಗನ ಇಲ್ರಿ ಅವ್ರ ಮನ್ಯಾಗ, ಒಟ್ಟ ಮನಸ್ತಾಪನ ಇಲ್ಲ ಅಂತಂದ್ರೆ ಇದು ಹೆಂಗಾಗುತ್ತೆ ಇದು ಮಾತಂದ್ರೆ ಬಂಜಿ ಮಗನಿಗೆ ಮಣ್ಣು ಕೊಟ್ಟು ಬಂದಂಗೆ. ಬಂಜಿ ಅಂದ್ರೆ ಮತ್ತು ಮಗ ಇರಂಗಿಲ್ಲ, ಮಗ ಅದಾನಂದ್ರೆ ಬಂಜಿ ಅಲ್ಲ. ಹಂಗೆ ಪ್ರಪಂಚಕ್ಕೆ ಬಂದೀವಿ ಅಂದ್ರೆ ಒಂದಿಲ್ಲ ಒಂದು ರೋಗ ಇರುವುದರಿ. ರೋಗ ಇರುವುದ, ದುಃಖ ಇರುವುದ. ಶಿವ ಹೆಂಗೆ ವಿಷವನ್ನು ಗಂಟಲ್ದಾಗ ನುಂಗ್ಯಾನಲ್ರಿ ಅವರ, ಹಂಗ ಗಂಡ ಭಾಳ ಎಡವಟ್ಟದಾನ. ಭಾಳೆಲ್ಲ ನೋಡಿರಿ ನೀವು, ಸಾಲಾವಳಿ ಕೇಳಿರಿ. 18ಕ್ಕಿಂತ ಹೆಚ್ಚು ಅಂಕಗಳು ಬಂದಾವ. ವರ್ಷ ಕೂಟ ಕೂಡಿ ಬಂದೈತಿ, ರಜೆ ಕೂಟ ಕೂಡಿ ಎಲ್ಲ ಕೂಟ ಬಂದಾವ. ಆದರೂ ಮದುವೆ ಆಗಿಂದನ ಗೊತ್ತಾಗತ್ತ ನಿಜವಾದ ಚಿತ್ರಣ. ಅವಿ ಪಿಕ್ಚರ್ ಬಾಕಿ ಅಂತಾರಲ್ಲ, ಮದುವೆ ಆಗಿಂದ ಗೊತ್ತಾಗುತ್ತೆ. ಮದುವೆ ಆಗುತ್ತಾನ ಗೊತ್ತಾಗಂಗಿಲ್ಲದು. ಅವಾಗ ಊರನ್ ಮಂದಿ ಅಂತಾರೆ ಎಷ್ಟು ಚಲೋ ಇದ್ದನ್ರಿ, ಹಿಂಗೆ ಹೇಳೇ ಮದುವೆ ಮಾಡಿರ್ತಾರೆ. ಮತ್ತು ಅನಿವಾರ್ಯ ಇರ್ತೈತಿ ಅದು. ಅದಕ್ಕೊಂದು ಜೋಡು ಮಾಡ್ಬೇಕಾಗಿರ್ತೈತಿ, ನಿಮಗೊಂದು ಜೋಡು ಮಾಡ್ಬೇಕಾಗಿರ್ತೈತಿ. ಆಮೇಲೆ ನೀವು ನಮಗೆ ಜೋಡು ಹಾಕಿರೋದು ನಮಗೆ ಗೊತ್ತೈತದು. ನೋಡ್ರಿ, ಇರುವುದರಿ ಅದು ಕಷ್ಟ. ನುಂಗ್ಬೇಕ್ರಿ ಅವರ, ಹೇಳಬಾರ್ದು. ಹೇಳಿದ್ರಿ ಮುಗೀತು ನೋಡ್ರಿ. ಕೇಳ್ತಾರ ಕೆಲವು ಮಂದಿ ತಾಯಿ ಅಂದ್ರೆ ಹಳ್ಳ ಕೇಳ್ತಾರೆ. ಹೆಂಗೆ ಕೇಳ್ತಾರ? ಭಾಳ ಚಂದ ಕೇಳ್ತಾರೆ. ಅದ್ರಾಗ ವಯಸ್ಸು ಹೋದ ಹೆಣ್ಮಕ್ಳಂತೂ ಇಂಥವು ಕೇಳೋದು ಭಾಳ. ಇವು ಹಳ್ಳಿ ಅಂತಿರ್ತಾವೆ ನೋಡ್ರಿ. ಹಳ್ಳ್ಯಾಗ ಅಂದ್ರೆ ನಿಮ್ಮೂರ ಕಡೆ ಭಾಳ ಸುಧಾರಣೆ ಆಗೈತ್ರಿ, ನಮ್ಮೂರ ಕಡೆ ಇನ್ನೂ ಆಗಿಲ್ಲ. ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಅನ್ನೋದು ಅದು ಈ ಭಾಗದ ಈ ಚಿಕ್ಕೋಡಿ ತಾಲೂಕಿನಾಗ ಚಲೋ. ಒಟ್ಟ ಬಹಿರಂಗ ಶೌಚಾಲಯ ಇಲ್ಲ ಈ ಕಡೆಗೆ. ನಮ್ಮ ಕಡೆ ಮುಂಜಾನೆ ಎದ್ಕೊಳ್ಳಿ ಸಾಲು ಹಿಡಿದು ಕುಂತ್ಬಿಟ್ಟಿರ್ತಾರೆ. ಒಂದು ಕಡೆಗೆ ಸ್ತ್ರೀಯರು, ಒಂದು ಕಡೆಗೆ ಪುರುಷರು. ಸಮಾನತೆ ಅನ್ನೋದು ರಸ್ತೆ ಅಕ್ಕಪಕ್ಕದಲ್ಲಿ ಮಾತ್ರ ಬಂದಿದೆ ನಮ್ಮಲ್ಲಿ. ಮತ್ತು ನಮ್ಮಲ್ಲಿ ಏನು ಕಟ್ಟಿಸಿಕೊಟ್ಟಿಲ್ಲ ಅಂತ ತಿಳ್ಕೊಂಡ್ರಿ, ಇನ್ನು ಶೌಚಾಲಯ ಕಟ್ಟಿಸ್ಕೊಟ್ಟಾರೆ ನಮ್ಮಲ್ಲಿನೂ ಕೂಡ. ಅದು 15,000. ಸೌಂಡ್ ಹಂಗೆ ಹೆಚ್ಚು ಕಡಿಮೆ ಮಾಡಿಬಿಡು ಅಪ್ಪಾಜಿ, ಸೌಂಡ್ ಹಂಗೆ ಮಾಡಿಬಿಡ. ನೀ ಮಾತಾಡೋ ಫೋನ್ಯಾಗ ಇದೇನೋ ಮಾಡಿದ್ದು ನೋಡಿ, ಸೌಂಡ್ ವ್ಯತ್ಯಾಸ ಆತ. ಬೇಡ, ಅವ್ರಿಗೆ ಕೇಳೋದು ಬೇಡ, ಇಲ್ಲಿ ಅಟ್ಟ ಕೇಳಿ. ನೋಡ್ರಿ, ಶೌಚಾಲಯ ಕಟ್ಟಿಸ್ಕೊಟ್ಟಾರ. ಒಂದು ಊರಿಗೆ ಹೋಗಿದ್ನ್ಯಾ, ನಮಗೆ ಭಾಳ ಬೇಕಾದ ಊರದು, ಹಾನಗಲ್ ಕುಮಾರಜವ್ರಿಗೆ ಬೇಕಾದ ಊರದು. ಹೋಗಿದ್ನ್ಯಾ, ಅವಾಗ ಬಂದು ಕರೆದ, ಅಜ್ಜವ್ರು ನಾಳೆ ನಮ್ಮ ಟೇಲರಿಂಗ್ ಶಾಪ್ ಓಪನಿಂಗ್ ಮಾಡೋದೈತಿ, ನೀವು ಬರಬೇಕಂದ. ಸರಿ ಬಿಡಪ್ಪ ಅಂತ ಹೋದ್ನ್ಯಾ. ನೋಡಿದ್ವಿ, ಗ್ರಾಮ ಪಂಚಾಯಿತಿ ಅನುದಾನದ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಶೌಚಾಲಯ ಅಂತ ಬೋರ್ಡ್ ಹಾಕಿದ್ರು. ಅದಕ್ಕೆ ನಾನು ಟೇಲರಿಂಗ್ ಶಾಪ್ ಎಲ್ರಿ ಇದ್ರಾಗ ಅಂದವ. ಅಲ್ಲಿ ಹೋಗಿ ಮರ ಅದು ಎಲ್ಲೈತೆ, ಅದ್ರ ಮೇಲೆ ಮುಚ್ಚಿನಿ, ಫ್ಲೈಟ್ ಮುಚ್ಚಿನಿ, ಇದ್ರ ಮೇಲೆ ರಾಟಿ ಇಟ್ಟು ಹೊಲಿಯಾಕತ್ತೀನಿ. ಏನು ಮಾಡೋದು ನೋಡ್ರಿ, ಏನು ಮಾಡೋದು. ಮತ್ತು 501 ರೂಪಾಯಿ ಕೊಡೋದು ಇದ್ದ ಸುಮ್ಮ ತೊಗೊಂಡು ಉದ್ಘಾಟನೆ ಮಾಡಿ ಬಂದು ನಾವೇನಲ್ಲಿ ಕುಂದ್ರೋದಿವ ಮತ್ತೊಂದು. ನಮ್ಮಲ್ಲಿ ಹಳ್ಳಿ ಆಗಿರ್ತೈತಿ ನೋಡ್ರಿ, ಹೊರಗೆ ಇರ್ತಾವೆ ಎಲ್ಲ. ಊರನ್ನು ಎಲ್ಲ ಸುದ್ದಿ ಮೀಟಿಂಗ್ ಅಲ್ಲೇ ಆಗುತ್ತಾ. ಮುಂಜಾನೆ ಸಾಯಂಕಾಲ ಅಲ್ಲೇ ಮೀಟಿಂಗ್ ಹಾಲ್. ಎದಕ್ಕೆ ಹೋಗ್ಯಾರ ಅನ್ನೋದು ಮರ್ತಿರ್ತಾರೆ. ಕೆಲವು ಮಂದಿ ಕೇಳ್ತಾರೆ. ಹೆಣ್ಮಗಳು ಕೇಳಿದ್ಲು, ಏನ ತಂಗಿ ಆರಾಮದಿಲ್ವಾ? ಹ್ಞೂ ಯಾಕ ಆರಾಮದೀನಿ. ನೀನು? ನಾನು ಆರಾಮದೀನವಾ. ಮತ್ತು ಹೆಂಗೆ ನೋಡ್ಕೊಳಕತ್ತಾರೆ ನಿನ್ನ ಗಂಡನ ಮನ್ಯಾಗ? ಚಲೋ ಐತೇನೆ ಎಲ್ಲ? ಚಲೋ ಐತೇನು? ಚಲೋ ಐತ್ರಿ. ನಮ್ಮ ಅತ್ತಿ ನನಗೆ ಅತ್ತಿ ಆಗಿಲ್ರಿ, ನನ್ನ ಹಡ್ದವನಿಕ್ಕಿಂತ ಹೆಚ್ಚು ಪ್ರೀತಿಯನ್ನು ನಮ್ಮ ಅತ್ತಿ ಕೊಟ್ಟಾಳ್ರಿ ಅಲ್ಲ ಹೆಣ್ಮಗಳು. ಈ ಹೆಣ್ಮಗಳಿಗೆ ತ್ರಾಸ ಆತು. ಹೌದನು ಅಂದ್ರೆ ಅವ್ರ ಮನೆ ಒಡೆದೈತಂದ್ರೆ ಇವ್ರಿಗೆ ಖುಷಿ ಆಗತ್ತೆ ರೀ. ಚಲೋ ಇದ್ರೆ ಖುಷಿ ಆಗೋದು ನೀವ್ಕ. ಸ್ವಲ್ಪ ಸಮಾಧಾನಲೇ ನಗರಿ. ಕೆಮ್ಮಿ ಮತ್ತು ಉಸಿರು ಮೇಲೆ ಕೆಳಗಿನ ಕೆಳಗ ಆಗಿರ್ತದೆ. ಅವಾಗ ಆ ಹೆಣ್ಮಗಳಂದು, ನಿಮ್ಮ ಅತ್ತೆ ಅಷ್ಟು ಚಲೋನು, ಗಂಡ ಭಾಳ ಚಲೋ, ಇಷ್ಟೆಲ್ಲ ಆಯ್ತು. ಮತ್ತು ಮನೆಯಾಗೆಲ್ಲ ಏನು ಚಲೋ ರೀ. ಒಟ್ಟ ನಿಮ್ಮ ಅತ್ತೆ ಬೈದೇ ಇಲ್ರಿ. ನಿನ್ನಿಂದ ಮನೆ ಬೈದಾಳ. ಯಾಕ ಚಲೋ ಆತು ನೋಡ್ರಿ, ಈಕಿಗೆ ಭಾರಿ ಖುಷಿ ಆಗಿಬಿಡ್ತು. ಯಾಕೆ? ಏನಿಲ್ರಿ, ಸಾರಿಗೆ ಒಂದು ಸ್ವಲ್ಪ ಹಾಕೋದ್ರೊಳಗೆ ಒಂದು ಚಮಚ ಖಾರ ಹೆಚ್ಚಿಗೆ ಹಾಕಿದ್ದೆ. ಖಾರ ಎಷ್ಟು ಹಾಕಿದ್ರಿ? ಎಲ್ಲ ನಮ್ಮ ಊರು ಬೈದಡ್ರಿ, ನಮ್ಮ ಅಪ್ಪರು ಬೈದಡ್ರಿ. ಭಾಳ ತ್ರಾಸ. ಯವ್ವ, ಇಂಥ ಮನೆಗೆ ನೀವು ಹೋಗ್ಬಾರ್ದಾಗಿತ್ತು ಮಗಳ. ನಮ್ಮ ಮನೆಗೆ ಬಂದಿದ್ರೆ ನಿನ್ನ ಬಂಗಾರದ ಗೊಂಬೆ ಬಂದು ಹೆಣ್ಮಗಳನ್ನ ಬಡದು ಕಳಿಸಾಳ. ಇದಕ್ಕೆ ಗೊತ್ತಿಲ್ಲ. ಇದಕ್ಕೆ
ಇರ್ಲಿವ ಸಮಾಧಾನ ಮಾಡ್ಕೊಂಡು ಹೋದ್ರೆ ಇಬ್ರು ಸಮಾಧಾನ. ಮತ್ತು ಮುಂಜಾನೆ ಅದ ಜಾಗದಾಗನ ಅತ್ತಿ ಜೊತೆ ಮೀಟಿಂಗ್. ಅತ್ತೆ ಏನೋ ಯಾಕೆ ಆರಾಮದಿಯಾ? ಆರಾಮದಿನ ತಂಗಿ. ನೀ ಆರಾಮದಿಯಾ? ಆರಾಮದಿನ ಮಗ. ಬಂದು ಸಸಿ ಹಂಗದಾಳ? ಬಂಗಾರ ಇದ್ದಂಗದಾಳ ಬಾ. ನನ್ನ ಮಗಳ ನೆನಪು ಬಾರದ ಹಾಗೆ ನನ್ನ ಪ್ರೀತಿಯಿಂದ ನೋಡ್ಕೊಳಕತ್ತಲ್ವ ಅಂಥ ಸೊಸಿ ಸಿಗ್ಬೇಕಾದ್ರೆ ಅದು ವೀರಭದ್ರನ ಆಶೀರ್ವಾದ ಅಂದ್ಳು. ತ್ರಾಸ ಆತಕಿಗೆ. ಹೌದಾ? ಒಟ್ಟು ಏನೇನು ಮಾಡಿಲ್ಲ, ತಪ್ಪು ಏನೂ ಮಾಡಿಲ್ಲ. ಅಡುಗೆ ಹೆಂಗೆ ಮಾಡ್ತಾಳ? ಮತ್ತು ನಿನ್ನ ಹೇಳಕ್ಕಿಲ್ಲ ಅಡುಗೆ ಹೆಂಗೆ ಮಾಡ್ತಾಳ? ಅಯ್ಯೋ ಮಾಡೋದು ಮಾಡ್ತಾಳ, ಚಲೋ ಮಾಡ್ಯಾಳ. ಸಾರು ಹೆಂಗೆ ಮಾಡ್ತಾಳ? ಸಾರು ಏನು ಕೇಳ್ತೆ? ಯವ್ವ ಮೊನ್ನೆ ಖಾರ ಹಾಕಿದ್ಲು. ಯವ್ವ 3 ದಿನ ಆಗೈತೆ ಸಾರು ಮಾಡಿ ಇನ್ನೂ ಖಾರ ಆಗಿಲ್ಲ. ಅದು ಬಂದು ಕುಂತಾರೆ ಅದಕ್ಕೆ ಅನ್ನೋದು ಗೊತ್ತಿಲ್ಲ. ಏನು ಯವ್ವ ಎಂಥ ಸೊಸಿ ತಂದೆ ಯವ್ವ. ನನ್ನ ಮಗಳು ಕೊಟ್ಟಿದ್ರೆ ನಿನ್ನ ಮನಿನ ಬೆಳಗ್ತಿದ್ಲು ಜ್ಯೋತಿ. ಕೊಟ್ಟ ಮನೆಗೆ ಬೆಂಕಿ ಹಚ್ಚಿ ಬಂದು ಕುಂತಾಳೆ. ಗೊತ್ತಿಲ್ಲ ಅದಕ್ಕೆ. ಹೇಳಬಾರದು ಯವ್ವ, ಹೇಳಬಾರ್ದು. ನಿಮ್ಮ ಮಗ ಎಷ್ಟು ಉಡಾಳದನಂದ್ರು ಸುಮ್ಮನೆ ನುಂಗ್ಬೇಕು. ನಿಮ್ಮ ಮಗಳು ಹೆಂಗೆ ಅದನಂದ್ರು ಸುಮ್ಮನೆ ನುಂಗ್ಬೇಕು. ನೀವು ಹೇಳಿದಿರಿ ಅಂತಂದ್ರೆ ಮನೆ ವ್ಯವಸ್ಥೆ ಕೆಟ್ಟ ಹೋಗುತ್ತೆ. ಹೇಳಬಾರ್ದು, ಕೇಳಬಾರ್ದು. ಲಿಂಗ ಪೂಜೆ ಮಾಡಿರಿ, ಚಂದ ಗುರುಗಳು ಕೊಟ್ಟು ಲಿಂಗ ಪೂಜೆ ಮಾಡಿರಿ. ಏನು ದುಃಖ ಆದರೂ ಅವನ ಮುಂದೆ ಹೇಳ್ಕೋರಿ. ನಿಮ್ಮ ಮನ್ಯಾಗ ದೇವ್ರ ಮನೆ ಅಂತ ಇರ್ತೈತಿ, ಒಳಗೆ ಹೋಗ್ರಿ. ಜಗಲಿ ಮುಂದೆ ಕೂತ್ಕೊಂಡು ಕಣ್ಣೀರು ಸುರಿಸ್ರಿ. ಹೊರಗೆ ಬರ್ಬೇಕಾದ್ರೆ ಮತ್ತೆ ಕಣ್ಣೀರು ಒರೆಸ್ಕೊಂಡ ಬರ್ರಿ. ನೀವು ಅತ್ತಿದ್ದು ನಿಮ್ಮ ಮನೆಯಾಗಿದ್ದು ನಿಮ್ಮ ಗಂಡಗೆ ಗೊತ್ತಾಗಬಾರ್ದು, ನಿಮ್ಮ ಅತ್ತಿಗೆ ಗೊತ್ತಾಗಬಾರ್ದು, ನಿಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು. ಅದು ಒಳಗಡೆ ಇರುವಂಥ ವಿರೂಪಾಕ್ಷ ಲಿಂಗನಿಗೆ ಮಾತ್ರ ನಿಮ್ಮ ದುಃಖ ಗೊತ್ತಾಗಬೇಕು. ಎಲ್ಲಿವರೆಗೂ ನಿಮ್ಮ ದುಃಖ ಕಳೆಯಂಗಿಲ್ಲ, ಅಲ್ಲಿವರೆಗೂ ನಿಮ್ಮ ದುಃಖ ಪರಿಹಾರ ಆಗುವುದಿಲ್ಲ. ಇದು ನಿಮ್ಮ ತಲೆಯಾಗಿರ್ಲಿ. ನಾವು ಬಂದಿದ್ದನ್ನು ಅನುಭವಿಸಲೇಬೇಕು. ಅನುಭವಿಸಲಾರ್ದ ಹೋಗಾಕಿ ಈ ಜಗತ್ತಿನೊಳಗೆ ನಮಗೆ ಬೇರೆ ಅವಕಾಶ ಇಲ್ಲ. ಶಾಂತಿ ಇರಬೇಕು, ಸಮಾಧಾನ ಇರಬೇಕು, ಸೌಜನ್ಯತೆ ಇರಬೇಕು. ಆಗ್ಲಿ ಏನು ಬರುವುದೈತೆ ಬರ್ಲಿ ಅಂತ ತಿಳ್ಕೊಂಡು ಗಟ್ಟಿ ಆಗ್ಬೇಕು. ಬಾರದು ಬಪ್ಪುದು ನಿಮ್ಮಪ್ಪನಿಗೂ ತಪ್ಪುದದು, ನಿಮಗಲ್ಲ. ಅದು ತಪ್ಪಂಗಿಲ್ಲ. ಅದು ಎಲ್ಲರಿಗೂ ಬರೋದೇ. ಅದನ್ನು ಅನುಭವಿಸ್ಬೇಕು, ನಗನಗತ ಅನುಭವಿಸ್ಬೇಕು. ಇಂದಿಲ್ಲ ನಾಳೆ ನನ್ನ ದುಃಖಕ್ಕೆ ಪರಿಹಾರವನ್ನು ನೀಡುವುದಕ್ಕಾಗಿ ವಿರೂಪಾಕ್ಷ ಸ್ವಾಮಿ ನನ್ನ ಮನೆಗೆ ಬಂದೇ ಬರ್ತಾನ, ನನ್ನ ಕೈ ಹಿಡಿತಾನೆ ಅನ್ನುವಂಥ ಅಚಲವಾದ ನಂಬಿಕೆ ವೀರಭದ್ರ ಸ್ವಾಮಿ ಮೇಲೆ ನಮಗಿರ್ಬೇಕು. ದುಃಖ ತುಂಟಾದ ಮತ್ಯಾದ ಮ್ಯಾಲೆ. ಹಲೋ ಸುಖ ಎಲ್ಲರೂ ಈಗೆಲ್ಲೈತ್ರುವ, ದುಃಖ ತುಂಬ್ಯಾದ ಮತ್ಯಾದ ಮ್ಯಾಲೆ. ತಾ ಮಾಡಿದ ಪಾಪ ತಾವುಣ್ಣ ಬೇಕ, ಶಿವನ ಮ್ಯಾಲ ಸಿಕ್ತ ಸುಖ ಎಲ್ಲರಿಗೆಲ್ಲೈತ್ಯವ, ಸುಖ ಎಲ್ಲರಿಗೆಲ್ಲೈತ್ಯವ, ದುಃಖ ತುಂಬ್ಯಾದ ಮತ್ಯಾದ ಮ್ಯಾಲೆ. ತಾ ಮಾಡಿದ ಪಾಪ ತಾವುಣ್ಣ ಬೇಕ, ತಾ ಮಾಡಿದ ಪಾಪ ಅಲ್ಲ ಹೇಳ್ತೀನಿ, ನಾನು ತೊಂದ್ರೆ ಇಲ್ಲ, ಹೇಳ್ತೀನಿ. ನಾವು ಬಿಟ್ಟು ಬಟ್ ಅವ್ರು ಬಂದಿದ್ದ ಮದುವೆ ಸುಖ ಎಲ್ಲರಿಗೆಲ್ಲೈತ್ಯವ, ದುಃಖ ತುಂಬ್ಯಾದ ಮತ್ಯಾದ ಮ್ಯಾಲೆ. ತಾ ಮಾಡಿದ ಪಾಪ ತಾವುಣ್ಣ ಬೇಕ, ತಾ ಮಾಡಿದ ಪಾಪ ತಾವುಣ್ಣಲೇಬೇಕ, ಶಿವನ ಮ್ಯಾಲ ಸಿಕ್ಕಾಗಬೇಕ. ಸುಖ ಎಲ್ಲರಿಗೆಲ್ಲೈತ್ಯವ, ದುಃಖ ತುಂಬ್ಯಾದ ಮತ್ಯಾದ ಮ್ಯಾಲೆ.
ವರ್ಷ ವನವಾಸಕ್ಕೋದ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೋದ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸುಖ ಎಲ್ಲರಿಗೆಲ್ಲೇ ಇರುವ ದುಃಖ ತುಂಗಾದ ಅತ್ಯಾದ ಮ್ಯಾಲೆ ಕೌರವರ ಸತಿ ಪಂಚಪಾಂಡವರ ರಾಜ ದೋಷ ಬಿಟ್ಟು ಶ್ರವಣಿ ಪಟ್ಟಾರು ಕೌರವರ ಸತಿ ಪಂಚಪಾಂಡವರ ರಾಜ ದೋಷ ಬಿಟ್ಟು ಶ್ರವಣಿ ಪಟ್ಟಾರು ಅಪಮಾನಗಳನ್ನೆಲ್ಲ ಸಹಿಸಿಕೊಂಡರು ಅಪಮಾನಗಳನ್ನೆಲ್ಲ ಸಹಿಸಿಕೊಂಡರು ಸುಖ ಎಲ್ಲರಿಗೆಲ್ಲೇ ಇರುವ ದುಃಖ ತುಂಗಾದ ಅತ್ಯಾದ ಮ್ಯಾಲೆ ಹದಿನಾರು ಸಾವಿರ ಸತಿಪುತ್ರರೊಳಗ ಯಾರು ದಿಕ್ಕಿಲ್ಲ ಕೃಷ್ಣನ ರಣದಾಗ 16 ಸಾವಿರ ಸತಿಪುತ್ರರೊಳಗ ಯಾರು ದಿಕ್ಕಿಲ್ಲ ಕೃಷ್ಣನ ರಣದಾಗ ಪ್ರಾಣಿಗೆ ಬಾರೋ ಬೇಡನ ಕೈಯಾಗ ಪ್ರಾಣಿಗೆ ಬಾರೋ ಬೇಡನ ಕೈಯಾಗ ಸುಖ ಎಲ್ಲರಿಗೆಲ್ಲೇ ಇರುವ ದುಃಖ ತುಂಗಾದ ಮಧ್ಯಾದ ಮ್ಯಾಲೆ ಮಾಡಿದ ಪಾಪ ತಾವುನ್ನಲೇಬೇಕ ಮಾಡಿದ ಪಾಪ ತಾವುನ್ನಲೇಬೇಕ ಶಿವನ ಮ್ಯಾಯಾಗ ಸಿಟ್ಟಾಗಬೇಕ ಸುಖ ಎಲ್ಲರಿಗೆಲ್ಲೇ ಇರುವ ದುಃಖ ತುಂಗಾದ ಮಧ್ಯಾದ ಮ್ಯಾಲೆ ಸುಖ ಎಲ್ಲರಿಗೆಲ್ಲೇ ಇರುವ ದುಃಖ ತುಂಗಾದ ನಾವು ಅನುಭವಿಸದೆ ಹೋಗೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಎಲ್ಲರಿಗೂ ಕೂಡ ಬಂದಿದೆ. ಸದ್ಗುರು ಸಿದ್ಧಾರೂಢರಂಥ ಮಹಾತ್ಮರಿಗೆ ಬಿಡ್ತೇನು? ಬಿಡಲಿಲ್ಲ. ರಾಮಕೃಷ್ಣ ಪರಮಹಂಸರಂಥವ್ರಿಗೆ ಬಿಡ್ತೇನೋ? ಕ್ಯಾನ್ಸರ್ ಆಯಿತು. ರಾಮಕೃಷ್ಣರಿಗೆ ಕ್ಯಾನ್ಸರ್ ಆಯಿತು. ಯಾರೋ ಬಂದು ಹೇಳಿದರು, ನಿನ್ನ ದೇವಿಗೆ, ಮಹಾಕಾಳಿ ದೇವಿಗೆ ನಿನ್ನ ಮೇಲೆ ಕೃಪೆ ಇಲ್ಲ, ಕರುಣೆ ಇಲ್ಲ, ನಿನಗೆ ಬಂದಿರುವಂಥ ರೋಗವನ್ನು ಕಳೀತಾ ಇಲ್ಲ. ರಾಮಕೃಷ್ಣ ಪರಮಹಂಸರು ಆ ನೋವಿನ ಮಧ್ಯದಲ್ಲಿ ನಗನಗ್ತಾ ನಲ್ಮೆಯಿಂದ, ಒಲ್ಮೆಯಿಂದ, ಗೆಲ್ಮೆಯಿಂದ ಮಧುರವಾಗಿರುವಂಥ ಮಾತುಗಳಿಂದ ಹೇಳಿದರು, ನನ್ನ ದೇವಿಗೆ ನನ್ನ ಮೇಲೆ ಎಷ್ಟು ಕರುಣೆ ಅಂದ್ರೆ ಈ ರೋಗವನ್ನು ಇದೇ ಜನ್ಮದಲ್ಲಿ ಅನುಭವಿಸಿ ಹೋಗಬೇಕು, ಮತ್ತು ಈ ರೋಗಕ್ಕಾಗಿ ಮತ್ತೊಂದು ಜನ್ಮ ಎತ್ತಿ ನನ್ನ ರಾಮಕೃಷ್ಣ ಬರುವುದು ಬೇಡ ಅಂತ ನನ್ನ ಮೇಲೆ ಕರುಣೆ ತೋರಿಸ್ಯಾಳ ಮಹಾಕಾಳಿ ಅಂದ್ರೆ. ಹಂಗೆ ಏನಾದರೂ ಕಷ್ಟ ಬಂದು ಕೂಡನ ಯಾವ ದೇವ್ರು ತೊಗೊಂಡು ಏನು ಮಾಡಿದ್ರಿ ಬೆಂಕಿ ಹಚ್ಚಲಿ ಅಂತ ಬೈಬಾರ್ದು. ಸೂರ್ಯನ ಕಡೆಗೆ ಮುಖ ಮಾಡಿ ಬೊಯ್ಯಾಕತ್ನಂತ, ಉಗುಳಾಕತ್ತಂತ, ಎಷ್ಟು ಸುಡ್ತೀವೋ ಅಂತ ಉಗುಳಾಕತ್ನಂತ. ಆ ಉಗುಳು ಯಾರಿಗೆ ಬೀಳ್ತದೆ? ಹೌದಲ್ರಿ? ಬೈಬಾರ್ದು, ಕೋಪಕ್ಕೊಳಗಾಗಿ ಬೈಬಾರ್ದು, ಸಹಿಸ್ಕೋಬೇಕು, ಸುಮ್ಮನೆ ಇರ್ಬೇಕು. ಅಷ್ಟೇ ಜೀವನ ಇದು, ಸುಮ್ಮನೆ ಇರಬೇಕು. ಮತ್ತು ಬೇರೆ ದಾರಿನ ಇಲ್ಲ ಅಂತ ತಿಳ್ಕೊರಿ ನೀವು ಜೀವನದಾಗ. ಬೇರೆ ದಾರಿ ಇಲ್ಲ ಇದಕ್ಕೆ. ಏನು ಬರೋದದ ಬರಲಿ, ಗುರುದೇವನ ಆಶೀರ್ವಾದ ಒಂದು ನಮ್ಮ ಮ್ಯಾಲೆ ಇರಲಿ ಅನ್ನೋದು. ಇವತ್ತು ಶ್ರೀಶೈಲ ಜಗದ್ಗುರುಗಳು ಎಷ್ಟು ಓಡಾಡಕತ್ತಾರೆ. ಅವರು ಯಾಕೆ ಓಡಾಡಕತ್ತಾರ? ಇವತ್ತು ಮುಂಜಾನೆ 4ಕ್ಕೆ ಮಕ್ಕೊಂಡಾರ ನೋಡ್ರಿ. ಮುಂಜಾನೆ 4ಕ್ಕೆ ಇವತ್ತು ಬೆಳಿಗ್ಗೆ
ರಾತ್ರಿ ಪ್ರವಚನ ಮುಗಿಸ್ಕೊಂಡು ಹೋಗಿಂದ ಮಾಂಜರಿ ಒಳಗೆ ಪ್ರಶ್ನೆಯಾಗ ಹೋಗಿ ಎಲ್ಲ ಪತ್ರಿಕೆ ಮಾಡೋದು ಮುಂಜಾನೆ 4 ಗಂಟೆಗೆ ರೀ. ಮತ್ತು 6 ಗಂಟೆಗೆ ಎದ್ದು ಯೋಗಾಸನ ಮಾಡಿ ಪ್ರಾಣಾಯಾಮ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡು ಇಲ್ಲೆಲ್ಲ ಶಾಸಕರು ಬಂದಿದ್ರು, ಎಲ್ಲ ಪೆಂಡಾಲದ ನೋಡಿದರು, ಊಟದ ನೋಡಿದರು. ಮತ್ತು ಒಂದು 4-5 ಹಳ್ಳಿಗೆ ಹೋಗ್ಯಾರ. ಅಮ್ಮಿನ ಬಾವಿ, ಅಮ್ಮನಿಗೆ, ಕುರುಣಿ, ಅಲ್ಲೆಲ್ಲ ವೀರಣ್ಣನ ಭಕ್ತರು ಭಾಳ ಒತ್ತಾಯ ಮಾಡಿದಕ್ಕೆ ಅಲ್ಲಿ ಹೋಗ್ಯಾರ. ಯಾವಾಗ ಮಲಗಬೇಕು? ಮತ್ತು ಅವರಿಗೂ ನಮ್ಮಂಗೆ ದೇಹ ಐತಲ್ಲ, ಮತ್ತು ಎಷ್ಟು ಕಷ್ಟ ಹಾಕಿರ್ಬೇಕು. ಮತ್ತು ಅವ್ರ ಕಷ್ಟ ನಾವು ಒಬ್ಬರ ವಿಚಾರ ಮಾಡೀವನು. ನಿಮಗೆ 9ಕ್ಕೆ ಬಿಡ್ತೀವಿ ಅಂತ ಹೇಳಿರ್ತೀವಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ 10 ಆಗತ್ತೆ. 10 ಆದ್ರೆ ಕಣ್ಣು ಹಿಂಗೆ ಮಾಡ್ತೀವಿ, ಸ್ವಲ್ಪ ಕಳಿತೀವಿ ನಾವು. 1 ಗಂಟೆ ನಮಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಹೆಂಗೆ ರೀ? ಹೆಂಗಂತೀನಿ ನಾನು. ಅಲ್ಲಿ ನೀವು ಭಾಳ ಒಳ್ಳೆಯವ್ರು ಅದಿರಿ, ಪ್ರಶ್ನೆ ಬೇರೆ. ಒಂದಿಷ್ಟು ಹೆಚ್ಚಾದ್ರೆ ಕೆಲವು ಊರಾಗ ಮುಗಿಸನ್ನು ಶಾಸ್ತ್ರಿ ಟೈಮ್ ಸೆನ್ಸ್ ಸಣ್ಣ ಇಲ್ಲಿ ನಮ್ಮ ಮುಂದೆ ಅನ್ನು ಮನ್ಯಾಗ ಅವ್ರು ಇವ್ರು ಮುಗಿಸ್ತಿರ್ತಾರೆ. ನಿಮ್ಮ ಮುಂದೆ ಅವ್ರದ್ದೇನೋ ನಡೆಯಂಗಿಲ್ಲ ಬಿಡ್ರಿ, ಗೊತ್ತೈತೆ ನಮಗೆ. ಬೀದಿಯಲ್ಲಿ ಹುಲಿ, ಮನೆಯಲ್ಲಿ ಮಾಡಿದವ್ರು ನೀವು ಅವ್ರು. ನೋಡ್ರಿ ಎಷ್ಟು ಓಡಾಡಕತ್ತಾರೆ. ಯಾರಿಗೋಸ್ಕರ? ನಮಗೋಸ್ಕರ, ಸಮಾಜಕ್ಕೋಸ್ಕರ. ವೀರಭದ್ರನ ಕ್ಷೇತ್ರ. ಅವ್ರು ಒಂದು ಮಾತು ನನಗೆ ಹೇಳಿದರು ಜಗದ್ಗುರು. ಅವ್ರು ಇಲ್ಲದೇ ಇರುವಾಗನ ಅವ್ರ ಬಗ್ಗೆ 2 ಮಾತು ಹೇಳೋಣ. ಅವ್ರಿದ್ದಾಗ ಹೇಳಂಗಿಲ್ಲ. ಅವರಿದ್ದಾಗ ಬರೀ ಪುರಾಣ ಅಷ್ಟೇ ಹೇಳೋರು. ಅವ್ರ ಬಗ್ಗೆ ಹೊಗಳಕತ್ತೀವಿ ಅಂದ್ರೆ ಮತ್ತೆ ಮುಂದೆ ಪುರಾಣಕ್ಕೆ ಕರೆಯಂಗಿಲ್ಲ. ಅವ್ರು ಅಂಥ ಜಗದ್ಗುರು ಅವರು. ಯಾಕೆ ಭಾಳ ಹೇಳ್ತಾನೆ, ನಿಮ್ಮ ಮಗ ಇವನು ಪುರಾಣಕ್ಕೆ ಬೇಡ ಅಂತಾರೆ. ಕಲ್ಯಾಣ ಮಠದ ಸರ್ ಹೊಳೆ ಕರ್ಕೊಂಬಂದಾರೆ ನಮ್ಮ ಮೇಲೆ ಕಡಪಟ್ಟಿಯಾಗಿಂದ. ಮತ್ತು ಅವ್ರಿಗೂ ಏನು 4-5 ಮಂದಿ ಇದ್ದ ಇರ್ತಾರಲ್ಲ. ಮತ್ತು ಕಡಪಟ್ಟಿಯಾಗ ಹೊಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಉದ್ಘಾಟನೆ ಹೇಳ್ರಿ ಅಂದನ್ ಶಾಸ್ತ್ರಿ ಚಲೋ ಹೇಳ್ತಾನೆ ರೀ. ಹಂಗೆ ಯಾಕ್ರಿ? ಮತ್ತು ಅಲ್ಲಿ ಗೋಟೆ ಮತ್ತು ಇಲ್ಲಿ 2017 ಒಂದು ಕುಮಾರಜಂದು 150ನೇ ಜಯಂತಿ ಮಾಡಿದ್ವಿ. ಮತ್ತೇನೇನು ಉದ್ಘಾಟನೆ ಬಟ್ ದೊಡ್ಡ ಕಾರ್ಯಕ್ರಮ ಯಾವಾಗ ಇರ್ತೈತೆ ಅವಾಗ ಸನ್ನಿ ದೇವರ ಸೇವಾ ಕೊಟ್ಟಾರೆ. ನೋಡ್ರಿ ಅವ್ರ ಬಗ್ಗೆ ನಾವು ವಿಚಾರ ಮಾಡಬೇಕಲ್ಲ. ನೋಡ್ರಿ ಇಷ್ಟೆಲ್ಲ ಸುತ್ತಾಡಿ ಬರ್ತಾರೆ. ಇವತ್ತು ಜಗದ್ಗುರುಗಳು ಬರೋಕ್ಕೆ 12 ಆಗತ್ತೆ. ಹೇಳ್ಬೇಡ್ರಿ ವಾ ಎದ್ರು ನೋಡ ಅಲ್ಲಿ 4 ಮಂದಿ. ಹೇಳ್ಬೇಡ್ರಿ, ಕುಂದ್ರಿ ಯವ್ವ ಕುಂದ್ರಿ ಅನ್ನೋದ್ರಾಗ ಹೋಗ್ಬಿಡ್ತಾರೆ. ಇದು ಎಲ್ಲಿ ಬೇಕಲ್ಲಿ ಬಾಗಲ, ಅದ್ರಾಗ 4 ಬಾಗಲ ಆಗಿಬಿಟ್ಟಾವು. ನಾವು 3 ಕೇಳಿದ್ವಿ, ಮನೆಯೊಂದು 3 ಬಾಗಲ ಕೇಳಿದ್ವಿ. ಇಲ್ಲಿ ಎಲ್ಲಿ ಬೇಕಲ್ಲಿ, ಇಲ್ಲಿ ಆಸೆ ಇಳಿದೋಗಿ, ಇಲ್ಲಿ ಆಸೆ ಇಳಿದೋಗಿ, ಅಲ್ಲಿ ಹೋಗಿ, ಇಲ್ಲೋಗಿ, ಎಲ್ಲರೂ ಹೋಗಿ ಒಟ್ಟು. ಅದಕ್ಕೆ ಜಗದ್ಗುರು ಬರೋದು ಒಂದು ಸ್ವಲ್ಪ ತಡ ಆಗುತ್ತೆ. ಅವರು ಈಗ ನಮ್ಮ ಮುತ್ತಯ್ಯ ಸ್ವಾಮಿಗಳು ಒಂದು ಚೀಟಿ ಕೊಟ್ಟಾರೆ. ಅದಕ್ಕೆ ಇಲ್ಲ ನೀವೇ ಹೇಳ್ರಿ 12 ಮಟ್ಟ, 12ರಿಂದ ಮುಂದೆ ಗುರುಗಳಿಗೆ ಕೊಡ್ರಿ ಮಾತಾಡಕ್ಕೆ ಅಂದಾರ. ಮದುವೆ ಯಾವಾಗಂದ್ರೆ ಇದು ಗೋಧೂಳಿ ಮುಹೂರ್ತದಾಗ ಇಲ್ರಿ. ಇದು ದೇವರಿಗೆ ಮದುವೆ ಮುಹೂರ್ತನೇ ಇಲ್ಲ ಅಂತ ಕಾಣತ್ತೆ. ಬರೀ ನಮಗಟ್ಟ ಮುಹೂರ್ತ ಇಡ್ತಾರೆ ಅಂತ ಕಾಣುತ್ತೆ. ನಾವು ಭಾಳ ಮುಹೂರ್ತ ಇಟ್ಕೊಂಡು ಮದುವೆ ಆಗಿದ್ದಕ್ಕೆ ನಮ್ಗೆ ಹಿಂಗೆ ಹಾಕವಂತ ಕಾಣುತ್ತೆ ಜೀವನ. ಅವ್ರು ಯಾವ್ಯಾವಾಗ ಲಗ್ನ ಆಗ್ಯಾರ ಚಂದ ಅದಾರ ಅವರು. ನಾವು 12-19ಕ್ಕೆ ಅಭಿಜೀತ ಮುಹೂರ್ತದಲ್ಲಿ ಅಭಿನ ಬೇರೆ ಹಾಕನ, ಆಮೇಲೆ ಅವ್ನು ಜೀತನ ಹೋಗುತ್ತೆ. ಅದಕ್ಕೆ ಜಗದ್ಗುರುಗಳು ಬರೋದು ಒಂದು ಸ್ವಲ್ಪ ತಡ ಆಗುತ್ತೆ. ಇನ್ನೊಂದು ಅರ್ಧ ಗಂಟೆ ಹೇಳ್ಬೋದನ್ರಿ ಅವರ ಯಾವ ಹೇಳ್ಬೋದನು? ಎಷ್ಟು ಒಳ್ಳೆಯವ್ರಿ ನಿಮ್ಮಂಥವ್ರು ಇದ್ರೆ ಏನು ವರ್ಷದುದ್ದಕ್ಕೂ ಪುರಾಣ ಹೇಳ್ಬೋದು. ನೋಡ್ರಿ ಸಾಯಿದೇವ ಮಹಾರಾಜ, ನಾ ಏನು ಹೇಳಕತ್ತೇನೆ ನಿಮಗೆ, ನುಂಗಬೇಕು ಕಷ್ಟ, ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಸಾಯಿದೇವ ಮಹಾರಾಜ ಸರಸ್ವತೀ ದೇವಿ ಬೆಳಗಾವಿಯಲ್ಲಿರುವಂಥ ಗುಡ್ಡಾಪುರದ ಅಮ್ಮನವರ ಸನ್ನಿಧಾನಕ್ಕೆ ಮಹಾರಾಜರು ಬಂದಿದ್ದಾರೆ. ಅವರ ಭಕ್ತಿ ಪರೀಕ್ಷೆ. ಬಸವಣ್ಣವರು ಹೇಳ್ತಾರೆ, ಶಿವಭಕ್ತನಾಗಿ ತನ್ನ ಹಿಡಿದಿಯನೆಂದರೆ ನುಗ್ಗು ಮಾಡುವ ನುಸಿಯ ಮಾಡುವ, ಮಣ್ಣ ಮಾಡುವ ಮಸಿಯ ಮಾಡುವ, ಕೂಡಲ ಸಂಗಮ ದೇವರ ನೆರೆ ನಂಬಿದೆ ನಾದಡೆ ಕಡೆಗೆ ತನ್ನಂತೆ ಮಾಡುವ ಅಂದ್ರೆ. ಹಾಗಾಗಿ ಸಹಿಸ್ಕೋಬೇಕು. ಸಾಯಿದೇವ ಮಹಾರಾಜ ಇರುವಂಥ ಅರಮನೆಗೆ ಅಮ್ಮನವ್ರು ಹೇಳ್ತಾರೆ, ನಾವೇ ಬರ್ತೀವಿ ಅಂದ್ರೆ. ನಾವೇ ಬರ್ತೀವಿ ಅಂತ ತಿಳ್ಕೊಂಡು ದಾನೇಶ್ವರಿ ಅಮ್ಮನವರು ಸೋಮನಾಥರು ವಾತಾಕ್ಯಪುರ, ವಾಡಿಪುರ ಆ ಊರಿಗೆ ಅಮ್ಮನವರು ಬರುವಾಗ ಸಾಯಿದೇವ ಮಹಾರಾಜ ಮಾಂಡಲಿಕ ರಸ ಸಾಮ್ರಾಜ್ಯದಲ್ಲಿ ಇರುವಂಥ ಎಲ್ಲ ಪ್ರಜೆಗಳು ದಾನೇಶ್ವರಿ ಅಮ್ಮನವರ ಸ್ವಾಗತಕ್ಕಾಗಿ ಕುಂಭ ತಗೊಂಡು ಬಂದ್ರಂತೆ. ಸಾರೋಟವನ್ನು ತಂದಾರ. ಏನೆಲ್ಲ ಶೃಂಗಾರಗೊಳಿಸಿ ಬಂದ ಅಮ್ಮನವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಬಂದಾರ. ಅಮ್ಮನವರು ಸಾರೋಟದೊಳಗೆ ಕೂಡಲಿಲ್ಲ.
ನಾನೊಬ್ಬ ವಿಶೇಷ ಹೆಣ್ಣು ಮಗಳು ಅಂತ ತಿಳ್ಕೊಂಡು ಗುರುತಿಸ್ಕೋಬೇಕು ಅಂತ ಮೇಲೆ ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ದಾನೇಶ್ವರಿ ಅಮ್ಮನವರಂತಾರೆ, ನೀವೇನು 1000 ಜನ ಕುಂಭ ಹೊತ್ಕೊಂಡಿರಲ್ಲ, ನಿಮ್ಮ ಜೊತೆಗೆ ನಾನೂ ಕೂಡ ಒಬ್ಬಳಾಗಿ ನಿಮ್ಮೊಂದಿಗೆ ನಾನು ನಿಮ್ಮೂರ ಪಾದಯಾತ್ರೆ ಮಾಡ್ತೀನಿ ಹೊರತು ಮೇಲೆ ಇಟ್ಕೊಳ್ಳೋದಿಲ್ಲ. ಅವಾಗಲೂ ಮೇಲೆ ಕುಂತವರು ದೊಡ್ಡವರಾಗೋದಿಲ್ಲ ಏನ್ರಿ. ಈಗ ನಿಮ್ಮ ಜಾಗ ಅದ ನೋಡಿ, ನಿಮ್ಮ ಪರ್ಮನೆಂಟ್ ಜಾಗ. बैठना है तो ऐसा बैठना कोई न कहना उठ, बोलना है तो ऐसा बोलना कोई न कहना झूठ ಅಂತ. ಅದಕ್ಕೆ ನೀವು ಕುಂತೀರಿ ನೋಡ್ರಿ, ನಿಮ್ಮನ್ನು ಯಾರು ಎಬ್ಸಕ್ಕೆ ಅಧಿಕಾರ ಇಲ್ಲ. ನಮ್ಮದು ಇನ್ನು ಅರ್ಧ ಗಂಟೆ ಆದರೆ ಹೇಳ್ರಿ ನೀವು ನಿಮ್ದು ತೆಗಿತೀವಿ ಅಂತಾರೆ. ನಮ್ಮ ಒಳಗಾಡ್ತಿರ್ತಾವೆ, ಬೆಂಗಳೂರಾಗಿದ್ದರು ಒಳಗಾಡ್ತಿರ್ತಾವೆ. ನಿಮ್ಮದು ಹಂಗಲ್ಲ. ದಾನೇಶ್ವರಿ ಅಮ್ಮನವರು ಎಲ್ಲರೊಳಗೊಬ್ಬರು ಆಗಿಬಿಟ್ರು. ಅವರು ಎಲ್ಲರೊಳಗೊಬ್ಬರಾದರೂ ಏನು 1000 ಜನ ಕುಂಭ ಹೊತ್ಕೊಂಡಿದ್ರಲ್ಲ ತಾಯಂದರು, ಅವರೆಲ್ಲ ಅಂದರು, ಅಯ್ಯ ದಾನಮ್ಮ ಅಂದ್ರೆ ಭಾಳ ಹೇಳಿದ್ರು, ನಮ್ಮ ಜೊತೆಗೆ ಬರಕತ್ತಾರ, ನಾವು ದಾನಮ್ಮ ಆಗಕ್ಕೆ ಬರ್ತಾನೆ. ನಾವು ಹೀ ಈಸ್ ಗ್ರೇಟ್ ಹೂ ಮೇಕ್ಸ್ ಎವ್ರಿಬಡಿ ಗ್ರೇಟ್ ಅಂತ. ಯಾರು ದೊಡ್ಡವ್ರಂದ್ರೆ ಯಾರ ಹತ್ತಿರಕ್ಕೆ ಹೋದ್ರೆ ನಾವು ದೊಡ್ಡವ್ರಂತ ಭಾವ ಬರ್ತೈತೆ ನೋಡ್ರಿ. ಈಗ ಜಗದ್ಗುರುಗಳು ಹೊರಟಾಗ ಅವ್ರ ಜೊತೆಗೆ ಹೊಂಟ್ರಿ ಅಂದ್ರೆ ನೀವು ಏನು ಅನ್ಸುತ್ತೆ? ನಾ ಸಾವುಕಾರ ಅನ್ನೋದು ಮರಿತೀರಿ, ಬಡವ್ರು ಅನ್ನೋದು ಮರಿತೀರಿ, ನಾನು ಇಂಥ ಗೌಡಶಾನೆ ಅನ್ನೋದು ಮರಿತೀರಿ. ನಿಮಗೆ ಏನು ಭಾವ ಆಗುತ್ತಂದ್ರೆ ಅಪ್ಪವರು ಮಲ್ಲಯ್ಯ ಕಾಡು ಸಿದ್ದೇಶ ಅಂತ ತಿಳ್ಕೊಂಡು ಮರೆತು ಬಿಡ್ತಿರಲ್ಲ. ನಿಮ್ಮನ್ನ ಮರಿಸಿ ನಿಮ್ಮನ್ನ ದೇವರ ಸಮೀಪಕ್ಕೆ ಕರ್ಕೊಂಡು ಹೋಗುವ ಹಾಗೆ ದೊಡ್ಡವರನ್ನಾಗಿ ಮಾಡ್ತಾರಲ್ಲ, ಅವರೇ ನಿಜವಾದ ದೊಡ್ಡವರು, ಅವರೇ ಶ್ರೀ ಕುಂಭ ಹೊತ್ಕೊಂಡು ಹೊರಟಿದ್ರಲ್ಲ, ಅವ್ರ ಜೊತೆ ದಾನಮ್ಮನವ್ರು ನಡೆಯಕತ್ತಾರಂತ. ನಾಳೆ ನಿಮ್ಮ ಜೊತೆಗೆ ಪಾದಯಾತ್ರೆ ನಮ್ದೈತಿ, ಮಾರ್ಚ್ 6ನೇ ತಾರೀಕಿಗೆ. ನಿಮ್ಮ ಜೊತೆಗೆ ಪಾದಯಾತ್ರೆ. ಯಾರು ಹಸಿರು ಸೀರೆ ಉಟ್ಕೊಳ್ಳೋರು, ಯಾರು ಬಿಳಿ ಸೀರೆ ಉಟ್ಕೊಳ್ಳೋರು, ಯಾರು ಹಳದಿ ಉಟ್ಕೊಳ್ಳೋರು, ಯಾರು ನೀಲಿ ಬಣ್ಣದ ಉಟ್ಕೊಳ್ಳೋರು, ಯಾರು ಹಳದಿ ಬಣ್ಣದ ಉಟ್ಕೊಳ್ಳೋರದು ಯಾರ್ಯಾರಿಗೆ ಬಂದವು ನಮಗೆ ಗೊತ್ತಿಲ್ಲ. ಆದ್ರೆ ನೀವೇನು ಹಿಂಗೆ ಹೊತ್ಕೊಂಡು ಹೋಗ್ತಿರ್ತೀರಿ, ಮತ್ತು ಮುಂದೆ ಹಸಿರದವ್ರು ಇರ್ತಾರ, ಆಮೇಲೆ ಕೆಂಪು ಇರ್ತೈತಿ, ಆಮೇಲೆ ನೀಲಿ ಇರ್ತೈತಿ, ಆಮೇಲೆ ಬಿಳಿ ಇರ್ತೈತಿ, ಆಮೇಲೆ ಹಳದಿ ಇರ್ತೈತಿ. ಏನು 5 ಬಣ್ಣದ ಸೀರೆಯನ್ನು 1,000 ಜನ ಹಿಂಗೆ ಹೊತ್ಕೊಂಡು ಹಿಂಗೆ ಹೊರಟಿರಿ. ಹಿಂಗೆ ಹೊರಟ್ರಪ್ಪ ಅಂದ್ರೆ ಜಗದ್ಗುರು ಪಂಚಾಚಾರ್ಯರೇ ನಿಮ್ಮ ಸ್ವರೂಪದೊಳಗೆ ಪಾದಯಾತ್ರೆಯನ್ನು ಎಡೂರೊಳಗೆ ಮಾಡಕತ್ತಾರನಪ್ಪ ಅನ್ಬೇಕು. ಹಂಗಾಗ್ಬೇಕು. ಪ್ರೀತಿಯಿಂದ ನಡೆಯೋದು, ಪ್ರೀತಿಯಿಂದ ಪಾದಯಾತ್ರೆ ಮಾಡೋದು, ಅದು ಅಂತೂ ನಮ್ಮ ಜೀವನದೊಳಗೆ ಮತ್ತೆ ಬರುವಂಥ ಪ್ರಸಂಗ ಇಲ್ಲವೇ ಇಲ್ಲ ಅಂತ ತಿಳ್ಕೋರಿ. ಅಂಥದ್ದು ಯಾವಾಗ ಬರ್ಬೇಕು? 1000 ಮಂದಿ ಕೂಡಿ ನಡೆಯೋದು, 10 ಮಂದಿ ಇಲ್ಲಿ ಹಾಕೋದು, ಕಾಯೋದು, ವೈಭವ ನೋಡ್ಬೇಕು. ಅದಕ್ಕೆ ಆ ಕ್ಷಣಕ್ಕೆ ನಾವು ಸಮೀಪ ಆಗಕತ್ತೀವಿ. ದಾನೇಶ್ವರಿ ಅಮ್ಮನವರು 1000 ಜನ ತಾಯಿಯಂದ್ರ ಜೊತೆಗೆ ನಗುತ್ತಾ ಹೊರಟರು, ಮಾತಾಡಿಸ್ತಾ ಹೊರಟರು, ಪ್ರೀತಿಯಿಂದ ಕರಿತಾ ಹೊರಟರು. ಅವಾಗ ಭಕ್ತರನ್ನೆಲ್ಲ ತಾಯಿ ಕೇಳಿಲ್ಲಂತೆ. ಅರಮನೆಯನ್ನು ಮುಟ್ಟಿದ ಮೇಲೆ, ಏನಪ್ಪಾ ನಿಮಗೆಲ್ಲ ಏನು ಬೇಕು ಅಂತ ಕೇಳಿದ್ರು ಅಮ್ಮವರು. ನಿಮಗೆಲ್ಲ ಏನು ಬೇಕು? ಭಕ್ತರು ಎಲ್ಲರೂ ಕೈ ಮುಗಿದು ಒಂದೇ ಮಾತು ಕೇಳಿದ್ರಂತೆ. ಎಲ್ಲರೂ ಕೈಗಳನ್ನು ಜೋಡಿಸಿ ದಾನೇಶ್ವರಿ ಅಮ್ಮನವರ ಚರಣಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಅಮ್ಮನ ಚರಣಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಅಮ್ಮ, ನಿನ್ನನ್ನು ನಾವು ನೋಡೋದಕ್ಕೆ ಜೀವನದಲ್ಲಿ ಸಾಧ್ಯವಿತ್ತೆ? ನಿನ್ನ ದರ್ಶನ, ನಿನ್ನ ಆಶೀರ್ವಾದ, ನಿನ್ನ ಸ್ಪರ್ಶ, ನಿನ್ನ ಕೃಪೆ, ನಿನ್ನ ಮಾತು, ನಿನ್ನೊಂದಿಗೆ ಪಾದಯಾತ್ರೆ, ನಿನ್ನೊಂದಿಗೆ ಪ್ರಸಾದ ಮಾಡುವಂಥ ಯೋಗ ನಮಗೇನಾದರೂ ಈ ಜನ್ಮದಲ್ಲಿ ಬಂದಿದ್ದರೆ ನಮ್ಮ ತಂದೆಯ ಸ್ವರೂಪನಾಗಿರುವಂಥ ಸಾಯಿ ದೇವ ಮಹಾರಾಜನ ಕೃಪಾಶೀರ್ವಾದದಿಂದ ಬಂದಿದೆ. ಅಮ್ಮ, ನೀನು ವರದಾನೇಶ್ವರಿ ಅನ್ನೋದನ್ನು ನಾವು ಕೇಳಿದ್ದೇವೆ. ನೀನೇನಾದರೂ ವರವನ್ನ ಕೊಡುವ ಹಾಗಿದ್ರೆ ನಮ್ಮೆಲ್ಲರನ್ನು ಕೂಡ ಮಕ್ಕಳ ಹಾಗೆ ಪ್ರೀತಿಯನ್ನು ಮಾಡುವಂತಹ ಸಾಯಿದೇವ ಮಹಾರಾಜ ಸರಸ್ವತಿ ದೇವಿಯವರಿಗೆ ನೀನು ಸಂತಾನ ಭಾಗ್ಯವನ್ನ ಆಶೀರ್ವದಿಸಮ್ಮ ಅಂದ್ರೆ ತಮಗಾಗಿಯೇ ಬೇಡಲಿಲ್ಲವರು. ನೋಡ್ರಿ, ಯಾವಾಗಲೂ ನಮ್ದು ಬೇಡಿಕೆ ಹೆಂಗಿರ್ತೈತೆ ಅಂದ್ರೆ ಮೊದಲ ಸಂಕಲ್ಪ ಮಾಡಿಬಿಟ್ಟಿರ್ತೀವಿ. ನಿಮಗೆ ಬರಂಗೆಲ್ಲ ನಾವು ಮಾಡಿಸ್ಬಿಡ್ತೀವಿ. ಮಾಮ ಪಾತ ಅದು ಇದು ನನಗಾಗಲಿ, ನನ್ನ ಕುಟುಂಬಕ್ಕಾಗಲಿ, ಇದು ಆಗಲಿ ಅಂತ ನಾವು ಮೊದಲ ಮಾಡ್ತೀವಿ. ಆಮೇಲೆ ಪೂಜೆ ಆಮೇಲೆ ನಮ್ಮದು. ಮೊದಲು ನೀ ಇದನ್ನು ಮಾಡಿದ್ರೆ ನಾವು ಮೊದಲು ಪೂಜೆ ಮಾಡ್ಬೇಕು, ನಾವು ಸೇವೆ ಮಾಡ್ಬೇಕು. ನಾವು ಫಸ್ಟ್ ಯು ಬಿಕಮ್ ದ ಸರ್ವೆಂಟ್ ಆಫ್ ದ ಗಾಡ್, ದೆನ್ ಗಾಡ್ ವಿಲ್ ಬಿಕಮ್ ದ ಸರ್ವೆಂಟ್ ಆಫ್ ಯು. ಮೊದಲು ಸೇವೆ ಮಾಡ್ಬೇಕು. ವಿರೂಪಾಕ್ಷನ ಸನ್ನಿಧಾನಕ್ಕೊಂದು ಕಸ ಹೊಡಿಬೇಕು, ಸಾರಣಿ ಹಾಕ್ಬೇಕು, ಹಾಸ್ಬೇಕು, ಬಂದವ್ರಿಗೆ ಕೂಡ್ರಾಕ ವ್ಯವಸ್ಥೆ ಮಾಡ್ಬೇಕು, ರಂಗೋಲಿ ಹಾಕ್ಬೇಕು. ಮದುವೆ ಐತಂದ್ರೆ ಓಡಾಡ್ಬೇಕು. ನಮ್ಮ ಮಕ್ಕಳು ಮದುವೆ ಇದ್ರೆ ಹೆಂಗೆ ಓಡಾಡ್ತೀವಿ ಹಂಗೆ ಓಡಾಡ್ಬೇಕು. ಅಪ್ಪ ಅವ್ರ ತುಲಾಭಾರ ಐತಂದ್ರೆ ಓಡಾಡ್ಬೇಕು ನಾವೆಲ್ಲ.
ಅವಾಗ ಓಡಾಡಿದ ಕೂಡ ಬೇಕಂತ ಅಪ್ಲಿಕೇಶನ್ ಹಾಕುವುದು ಬೇಕಾಗಿಲ್ಲ. ಪರಮಾತ್ಮ ಅಂದ್ರೆ ನಮ್ಮಪ್ಪ, ವಿರೂಪಾಕ್ಷಲಿಂಗ ಅಂದ್ರೆ ನಮ್ಮ ತಂದೆಗೆ ನಾವು ಇದನ್ನು ಕೊಡು ಅದನ್ನು ಕೊಡು ಅಂತ ಕೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ ಜಗತ್ತಿನ ಮಾಸ್ಟರ್ ಅದನ, ಅವನಿಗೆ ಎಲ್ಲ ಕೇಳಿಂದ ಕೊಡ್ಬೇಕನ್ನೋದು ಏನಿಲ್ಲ. ನಾವು ಈ ಭೂಮಿಗೆ ಬರುವ ಪೂರ್ವದಲ್ಲಿ ನಮ್ಮ ಆಹಾರವನ್ನ ನಮ್ಮ ತಾಯಿ ಎದೆಯೊಳಗೆ 6 ತಿಂಗಳ ಮೊದಲು ತುಂಬಿದ ಮೇಲೆ ಆಮೇಲೆ ನಮ್ಮನ್ನು ಭೂಮಿಗೆ ಕರ್ಕೊಂಡು ಬರ್ತಾನೆ ಪರಮಾತ್ಮ. ಆಮೇಲೆ ನಮ್ಮನ್ನು ಭೂಮಿಗೆ ಕರ್ಕೊಂಡು ಬರ್ತಾನೆ. ಮೊದಲ ತಾಯಿ ಎದೆಯೊಳಗೆ ಹಾಲು, ಈ ಕಡೆ ನೋಡ್ರಿ ಅವರು ಗಾಬರಿ ಆಗ, ತಾಯಿ ಎದೆಯೊಳಗೆ ನಮ್ಮ ಆಹಾರ. ಈ ಪ್ರಪಂಚದಲ್ಲಿರುವ ಯಾವ ಆಹಾರವೂ ಕೂಡ ನಮಗೆ ಒಗ್ಗೋದಿಲ್ಲ ಅನ್ನೋದು ಗೊತ್ತಿದ್ದಕ್ಕಾಗಿ ತಾಯಿ ಎದೆಯೊಳಗೆ ಅಮೃತಕ್ಕೆ ಸಮಾನವಾಗಿರುವಂತ ಆಹಾರವನ್ನ, ಹಾಲನ್ನ ತುಂಬಿಟ್ಟು ಆಮೇಲೆ ನಮ್ಮನ್ನ ಈ ಭೂಮಿಗೆ ಕಳಿಸ್ತಾನ. ಸೇವಾ ಮಾಡೋದಷ್ಟ ಕರಿಬೇಕು. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ನಾವು ಬರೇ ಸೇವಾ ಮಾಡಬೇಕು. ಖಂಡಿತವಾಗಿಯೂ ಕೂಡ ಪರಮಾತ್ಮ ನಾವು ಬೇಡದೆ, ನಾವು ಕಾಡದೆ ಇದ್ರೂ ಕೂಡ ಬೇಡ ಅಂದ್ರೂ ಕೊಡಾಕ ಬರ್ತಾನವ. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕು ಹರಿದು ಹೆತ್ತೊರೆಯು ಕೆರೆ ತುಂಬಿದಂತಯ್ಯ. ನೆರೆಯದ ವಸ್ತು ನೆರೆಯುವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ. ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ ಅಂದ್ರು ಬಸವಣ್ಣವರು. ಅವ ಕೊಡಾಕತ್ತಂದ್ರ ಭಗವಾನ ದೇನಾಯ್ತೋ ಚಪ್ಪಡ್ ಪಾಡ್ಕೆ ದೇತಾ ಲೇನಾಯ್ತೋ ಚಮಡ ಉಬಾಡ್ಕೆ ದೇತ. ಬೇಕಾತು ಅಂದ್ರೆ ಬ್ಯಾಡ್ ಅಂದ್ರೂ ಕೊಡ್ತಾನೆ ದೇವ್ರು. ನಾವು ಬ್ಯಾಡ್ ಅಂದ್ರೂ ನಮ್ದು ಹಂಗಿರ್ಬೇಕು ಸೇವಾ. ಇಲ್ಲಿ ಗಂದಿಗವಾಡ ಅಂತ ಬರುತ್ತೆ, ಖಾನಾಪುರ ತಾಲೂಕಿನಲ್ಲಿ ಗಂದಿಗವಾಡ. ದ್ಯಾಮೋ ಭಾಳ ಪ್ರಸಿದ್ಧ. ಶಿಶುನಾಳದ ಸಂತ ಶರೀಫಜ್ಜವ್ರು ಆ ಊರಿಗೆ ಹೋಗಿದ್ರು. ಏಕದಾರಿ ಹಿಡ್ಕೊಂಡು ಕುಂತಿದ್ರು ದ್ಯಾಮನ ಗುಡಿಯಾಗ. ಆ ಊರಾಗ ಹೋಗಿ ತಾಯಿ ಗಂಗಮ್ಮ 3 ದಿನ ಆತ ಶರೀಫ್ ಬಂದು ಪಾಪ ಕುಂತು ತನ್ನ ಕೊಡೋಲ್ಲ ನಾವು 3 ಮಂದಿ ಅಂತೇಳಿ. ಯಪ್ಪ ಶರೀಫ ನಮ್ಮ ಮನೆಗೆ ಬಾ, ಒಂದು 15 ನಿಮಿಷ ಬಿಟ್ಟು 2 ರೊಟ್ಟಿ ಮಾಡ್ತೀನಿ, ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡ್ತೀನಿ, ಬೆಳ್ಳುಳ್ಳಿ ಹಾಕಿ ಚಂದ ಕುಟ್ಟಿ ಕುಷ್ಬಿ ಎಣ್ಣೆ ಹಾಕಿ ಕೊಡ್ತೀನಿ. ಯಪ್ಪ ಬಾ. ಒಂದು 15-20 ನಿಮಿಷ ಆಗಿಂದ ಬಂದು 2 ರೊಟ್ಟಿ ಮಾಡಿದ್ಲು ಮುದುಕಿ. ಬಂದು ಈ ಕಲಾವಿದರಿಗೆ ಕವಿಗಳಿಗೆ ಕೈ ಪೈ ಸುಮ್ಮಿರಂಗಿಲ್ಲ. ಇವ ಇಲ್ಲೇನು ಕುಂತಾನೆ ಒಟ್ಟು ಸುಮ್ಮಿರಂಗಿಲ್ಲ. ಏನಾರು ಹಿಂಗೆ ಮಾಡ್ತಿರ್ತಾನೆ, ಬಸ್ನಾಗ ಕುಂತ್ರೆ ಮಾಡಿ ಅದು ಅಭ್ಯಾಸ ಅದು. ಈಗ ಅವ್ರು ಕವಿಗಳದ ಅವ್ರು ಏನಾರು ಕುಂತು ಒಟ್ಟು ಅಂತಿರ್ತಾರೆ. ಈ ಶರೀಫ್ ಅಜ್ಜ ಹೋದ್ ನೋಡ್ರಿ ಗಂಗಮ್ಮನ ಅಂಗಳಕ್ಕೆ. ಹೂವಿನ ಗಿಡ ಇತ್ತು, ಆ ಗುಂಡಿ ತುಂಬಿಟ್ಟಿದ್ರು. ಒಂದು ನೀರು ಒಂದಿಷ್ಟು ತುಂಬಿಟ್ಟು ಒಂದು ಗುಂಡಿಯೊಳಗೆ ನೀರು ತುಂಬಿಟ್ಟಿದ್ರು ಪಾತ್ರೆಯೊಳಗೆ. ಹಿಂಗೆ ಕಾಲು ಆಡಿಸ್ಕೊಂತ ಹೂವಿನ ಗಿಡ ಇತ್ತಲ್ಲ, ಆ ಹೂವಿನ ಗಿಡ ಕಿತ್ತಿಬಿಟ್ಟವ. ಒಳಗೆ ಹೋದ, ಒಂದು ರೊಟ್ಟಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಕುಷ್ಬಿ ಎಣ್ಣೆ ಕೊಟ್ಟರು. ಉಂಡ ಯವ್ವ ಆರಾಮಾಯ್ತು. ತಮ್ಮ ಇವ್ರಾಗ ಯಾರು ಕರಿತಾರಂತ ಕಾಯಬೇಡ, ಹಸಿವಾದ್ಗಳು ಬಂದ್ಬಿಡು, ಇಲ್ಲೇ ಕೆರಿಸಿ ಅಂತಾರೆ. ಈ ಇದು ಬಿದಿರಿಂದ ಇದು ಇರ್ತೈತಲ್ಲ, ಇಲ್ಲೇ ಬುಟ್ಟಿ ಇರ್ತೈತಲ್ಲ, ಇಲ್ಲೇ ರೊಟ್ಟಿ ಇರ್ತಾವು, ಇಲ್ಲೇ ಹಸಿಮೆಣಸಿನ್ಕಾಯಿ, ಇಲ್ಲೇ ಉಳ್ಳಾಗಡ್ಡಿ, ಇಲ್ಲೇ ಟಮಾಟನ್ ಇರ್ತೈತೆ. ಅಯ್ಯಪ್ಪ ಬೇಕಂದಾಗ ನೀನು ಹರ್ಕೊಂಡು ಜಜ್ಕೊಂಡು ತಿಂದು ಹೋಗಿ, ನನ್ನ ಮನೆ ಬಾಗಲಕ್ಕೆ ಕಿಲಿ ಇಲ್ಲ ಅಂದು ಆಯ್ತಾಳಿಲ್ಲ. ಇಷ್ಟು ಹೇಳಿದ್ಲು. ಮುದುಕಿ ಕೊಣಮಿಗೆ ತೊಳ್ಯಾಕ ಹೊರಗೆ ಬಂದು ನೋಡ್ತಾಳೆ, ಹೂವಿನ ಗಿಡ ಕಿತ್ತು ಬಿತ್ತಿತ್ತು. ಹಸಿಮೆಣಸಿನ್ಕಾಯಿ ಇದು ಗುಂಡ್ಕಲ್ಲು ಇತ್ತಲ್ಲ, ತೊಗೊಂಡು ಬಂದು ಅದನ್ನು ಕಲ್ಲು ಮೇಲೆ ಕಲ್ಲು. ಇವಾಗ ಏಕದಾರಿ ಹಿಡ್ಕೊಂಡು ಕುಂತಿದ್ದೀವಿ ಶರೀಫ ದ್ಯಾಮವ್ವನ ಗುಡಿಯಾಗ. ತೊಗೊಂಡು ಬಂದು ತೆಲಿಗೆ ಒಂದು ಜಜ್ಜಿಲ್ಲ ಅಂತ. ಯವ್ವಾ ಅಂದವ. ಅಲ್ಲಲ್ಲೋ ಈ ಊರಾಗ ಯಾರೋ ಕರೆದಿದ್ದಿಲ್ಲ, 3 ದಿನದಿಂದ ಉಪವಾಸನ ಕುಂತಿದ್ದಿ, ಮನೆಗೆ ಕರೆದು ಬಿಸಿ ರೊಟ್ಟಿ, ಹಸಿಮೆಣಸಿನ್ಕಾಯಿ ಚಟ್ನಿ, ಕುಷ್ಬಿ ಎಣ್ಣೆ ಕೊಟ್ಟು ಉಣಿಸಿದ್ರೆ ಅಂಗಳದಾಗಿದ್ದು ಹೂವಿನ ಗಿಡ ಕಿತ್ತು ಬಂದು ಯಾರೋ ಶರೀಫ. ಅವಾಗ ಶರೀಫ್ ಅಂದ, ಯವ್ವ ಗಿಡ ಕಿತ್ತಿದ್ದಕ್ಕೆ ಹೊಡ್ಯಾಕತ್ತೇನು? ದ್ಯಾಮವ್ವ ದಿನ 2 ಹೂ ಏರಿಸಿ ನಾ ಕೆಲ್ಸಕ್ಕೆ ಹೋಗಿದ್ದೆ. ಆ ಹೂ ಏರಿಸಿದ್ಕೊಂಡು ದ್ಯಾಮವ್ವ ನನ್ನ ಕೈಯಾಗ ದುಡಿಯಾಕ ರಟ್ಟ್ಯಾಗ ಶಕ್ತಿ ಕೊಡ್ತಿದ್ಲು. ಅದಕ್ಕೆ ಆ ಹೂವಿನ ಗಿಡ ಕಿತ್ತಿಯಲ್ಲೋ ಶರೀಫ. ಯವ್ವ ಹೂವಿನ ಗಿಡ ಎಲ್ಲಿತ್ತು ಅಲ್ಲೇ 1 ಅಡಿ ತೆಗಿ ಅಲ್ಲೇ ಹಚ್ಚು, ಹೂವಿನ ಗಿಡ ಬೆಳಿತೈತಿ. ಅದು ಹತ್ತಿತ್ತು ಚಲೋ ಆಯ್ತು, ಹತ್ತಲಿಲ್ಲ ಅಂದ್ರೆ ಈ ಊರು ಬಿಟ್ಟು ಹೋಗ್ಬೇಕು, ನೀನು ಬರ್ತೀನಿ ಹೊಳ್ಳೆ ಮತ್ತೆ ಬರ್ತೀನಿ ನಾನು. ಮನೆಗೆ ಬರ್ತಾಳ, 1 ಅಡಿ ತೆಗೆದ್ಲಂತ ಗಂಗಮ್ಮ. ತೆಗೆದ್ಲು 1 ಅಡಿ ತೆಗೆಯೋದ್ರೊಳಗಾಗಿ ಬಂಗಾರ ತುಂಬಿದ ಒಂದು ಹಂಡೆ ಸಿಕ್ತು. ಅಕ್ಕಪಕ್ಕದ ಮನೆಯಾಗಿದ್ರು ಗಂಗಮ್ಮನ ಸಂಬಂಧಿಕರು ಯಾರು ಮಾತಾಡ್ಸಿದ್ದಿಲ್ಲ. ಯಾವಾಗ ಸಾಯ್ತೈತಿ ಆ ಮನೆ ಉತ್ತಾರ ನಮ್ಮ ಹೆಸರಲ್ಲಿ ಯಾವಾಗ ಮಾಡ್ಬೇಕಂತ ಕಾಯ್ತಿರ್ತಾರೆ. ಭಾಳ ಮಂದಿ ಕಾಯ್ತಾರೆ, ಎಲ್ಲರ ಮನೆಯಾಗಿದ್ದು ಇರೋದೇ ಕಾಯ್ತಿರ್ತಾರೆ. ಆವಾಗ ಗಂಗಮ್ಮ ನೋಡಿದ ಕೂಡ ಹಂಡೆ ತುಂಬಿದ ಬಂಗಾರ ಏನು ಸಿಕ್ತಲ್ಲ ಅಕ್ಕಪಕ್ಕದ ದೊಡ್ಡವ ಗಂಗವ್ವ ದೊಡ್ಡವ ಆರಾಮದಿ ಗಾಬರಿ ಅಲ್ಲ ಮುದಿಕೆ. ಯಾವಾಗ ಬಂಗಾರ ಬಂತಲ್ಲ. ಸಂಸಾರವೆಂಬ ಹೆಣ ಬಿದ್ದರೆ ತಿನಬಂದ ನಾಯಿಗಳ ಜಗಳವ ನೋಡಿ
ಗುಹೇಶ್ವರ ಲಿಂಗ ನಗುತ್ತಿದ್ದ ಅಂತಾರಲ್ಲ ಪ್ರಭುದೇವರು. ಅಂಡೆ ಸಿಕ್ಕೊಳ್ಕೊಳ್ಳಿ ಎಲ್ಲರೂ ಬಂದರು. ಮುದುಕಿ ಬಂದು, ಶರೀಫ ಏನು ಮಾಡಿದೆಲ್ಲೋ ಶರೀಫ, ಆರಾಮಾಗಿದ್ದು ನಾನು, ಇದನ್ಯಾಕೆ ಹಚ್ಚಿದೆವು, ಆರಾಮಾಗಿ ಮಲ್ಕೋತಿದ್ದೆ, ಇದನ್ಯಾಕೆ ತೊಗೊಂಡು ಬಂದು ಗುಡಿಯಾಗಿಟ್ಲು. ಯಪ್ಪ ಶರೀಫ, ನನಗೆ ಬಂಗಾರ ಬೇಡ ನನ್ನಪ್ಪ, ನಿನ್ನಂಥ ಸಂತರಿಗೆ ಒಂದು ರೊಟ್ಟಿ ಕೊಡಕತ್ತೀನಿ ನನ್ನ ಸಮಾಧಾನ ತೃಪ್ತಿ ನನಗೈತಿ, ನನಗೆ ಹೂವಿನ ಗಿಡ ಹತ್ತಿ ಹೂ ಕೊಡೋಂಗೆ ಮಾಡು, ನನಗೆ ಬಂಗಾರ ಬೇಡ. ಇವರೆಲ್ಲ ಅಂದರು, ದೊಡ್ಡವ ನೀ ಬೇಡ ಅಂದ್ರೆ ಏನಾಯ್ತು, ನಾವೇ ತಗೊಳಕ. ನಾವು ಮುದುಕಿ ಅಂದು ತೊಗೊಂಡು ಹೋಗ್ರೆತ್ತಾಗ ತೊಗೊಂಡು ಹೋದ್ರು. ಮುದುಕಿ ಹೋಗಿ ಮಕ್ಕೊಂತು. ಇವರೆಲ್ಲ ಜಗಾಡಕತ್ತು, ನಾಯಿ ಜಗಾಡ್ದಂಗೆ ಜಗಾಡಕತ್ತು. ಎಲ್ಲಿ ಬಿಗಿ ಜಗಾಡ್ತಿರ್ತಾವೆ ನಾಯಿ, ಜಗಾಡಕತ್ತು. ನನಗೆ ನೇರವಾಗಿ ನನಗೆ ಸಂಬಂಧ, ನಮ್ಮ ಓನ್ ಅಕ್ಕಕ್ಕಿ, ನನಗರ್ಧ ನಿನಗರ್ಧ, ಎಲ್ಲರೂ ಸಮಾನವಾಗಿ ತೊಗೊಳು. ನಾನು ಹಂಡೆದೊಳಗೆ ಹಿಂಗೆ ಕೈ ಹಾಕೋದ್ರೊಳಗೆ ನಮ್ಮ ಬಂಗಾರ ಹೋಗಿ ಚೀಳಾಗಿದ್ವು, ಎಲ್ಲ ಹಂಡೆದ್ದು ಚೀಳಾಗಿತ್ತು. ಹೂವಾ ಗಂಗಿ ನಾವು ಸಾವಿಲ್ಲ ಅಂತೇಳಿ ಚೀಳು ಮಾಡ್ಯಾಳ ಶರೀಫ್ ಕೇಳಿ ಅದಕ್ಕೆಲ್ಲ ಸಹಾಯ ಮಾಡಬೇಕು. ಮಕ್ಕೊಂಡಿದ್ದಕ್ಕೆ ಆರಾಮ ಬೆಳಕಿಂಡಿ. ಅವಾಗೆಲ್ಲ ಮನೆಗೆ ಬೆಳಕಿಂಡಿದ್ದು, ಈಗ ಬೆಳಕಿಂಡಿ ಇಲ್ಲ. ಯಾವ ಮನೆಯಾಗೂ ಬೆಳಕಿಂಡಿಲ್ಲ. ಎಲ್ಲ ಕಿಟಕಿ ಕ್ಲೋಸ್ ಮಾಡ್ಕೊಂಡು ಕುಂತಿರ್ತಾರೆ. ಅಲ್ಲೇ ಒಳಗೆ ಫ್ಯಾನ್ ಗಾಳಿ ಕುಂತ್ಕೊಂಡ್ಬಿಡ್ತಾವೆ. ಅದೊಂದು ಹಿಟ್ಟು ಇದೊಂದು ಹಿಟ್ಟಾಗಿ ಜಲ್ದಿ ಹಾರ್ಟ್ ಬಿಟ್ಟು ನಿಂತಿದ್ದು ಮನೆ ಮುಂದೆ ಗಣನೆ. ಮುದುಕಿ ಮಲಗಿತ್ತು, ಬೆಳಕಿಂಡಿ ಎಲ್ಲ ಓಪನ್ ಇತ್ತು, ಬಂಗಾರ ತುಂಬಿತ್ತಲ್ಲ. ಹೇಗೆ ಬಿದ್ದಾಳ ಬಿಡು ಗಂಗಿ ಸಾಯಿಲಿ ಅಂತ ಮ್ಯಾಲಿಂದ ಹಿಂಗೆ ಚೆಲ್ಲಿದ್ರಂತ. ಚೀಳು ತುಂಬಿದ ಹಂಡೆನ ಕೆಳಗೆ ಬಿದ್ದು ಕೂಡಲೇ ಮತ್ತು ಗಂಗವನ ಮೈ ಮೇಲೆ ಅದು ಬಂಗಾರನ ಆತದ. ಝನ್ 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 ಬಂಗಾರನ ಆತದ. ಮತ್ತು ಆತದು. ಮುದುಕಿ ಮುಂಜಾನೆ 11 ಆದರೂ ಹೇಳಲಿಲ್ಲ. ಇವರೆಲ್ಲ ಅಂದರು, ಗಂಗೆ ಹೋಗ್ಯಾಳ, ಇನ್ನು ಗಂಗಾಜಲ ಬಿಟ್ಟಿಕ್ಕಿನ ಹೆಣ ಎತ್ತಿ ಮನೆ ನಮ್ಮದು ಮಾಡ್ಕೋಬೇಕು ಅಂದರು. 11:30 ಆಯ್ತು. ಮುದುಕಿ ಹಿಂಗೆ ಬಾಗ್ಲ ಬಿಡಿದ್ರು. ದೊಡ್ಡವ ಹೌದೇನ ದೊಡ್ಡವ. ಮುದುಕಿ ಡಿಜಿಟಲ್ ಸೌಂಡ್ ತೆಗ್ದಂಗೆ, ಅವೇನು ಡಿ ಜಿ ಸೌಂಡ್ ಏನಂತ ಡಿ ಜೆ ಸೌಂಡ್ ತೆಗ್ದಂಗೆ ಚರಕ್ 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 ಹಿಂಗೆ ಡೋರ್ ಹಿಂಗೆ ತೆಗೆದು, ಯಾಕೆ ತಂಗಿ ಅಳಕತ್ತೀರಲ್ಲ ಯವ್ವ. ಕಾಲು ನೋಡ್ರಿ, ಕಾಲು ನೆಲಕ್ಕೆ ಹತ್ತಿದ್ರೆ ಬದುಕ್ಯಾಳ ಅಂತ, ನೆಲಕ್ಕೆ ಹತ್ತಿಲ್ಲ ಅಂದ್ರೆ ದೆವ್ವ ಅಂತ. ಹಿಂಗೆ ನೋಡಿದ್ರಿ, ಯಾಕೆ ಯವ್ವ ಇಷ್ಟು ನೋಡಕತ್ತೀರಿ, ನಗಾಕತ್ತೀರಿ, ಯಾಕೆ ಯವ್ವ ಏನಾಯ್ತು, ಅಳಕತ್ತೀರಿ ಯಾಕೆ? ಅಯ್ಯಯ್ಯ ರಾತ್ರಿ ನಿನಗೇನು ನಾ ಬ್ಯಾಡ ಅಂದ್ರೆ ನಾವು ಶರೀಫ ಮತ್ತೆ ಬೆಳಕಿಂಡೆ ತಂದು ಹಾಕಿದ್ಯ ನೋಡ ಯವ್ವ, ಮತ್ತೆ ಬಂಗಾರ ಬಂದೈತಿ ಅಂದರು. ಹಿಂಗೆ ಅಣಿಕಾಯ್ಕೆ ನೋಡಿದ್ರಿ, ಇವ್ರಿಗೆ ಚೇಳ ಕಾಣಕತ್ತೈತಿ, ಮುದುಕಿಗೆ ಬಂಗಾರನ ಕಾಣತೈತಿ. ಹಂಡೆದಾಗಿದ್ದು ಅದು ಚೇಳಾಗಿದ್ದಿಲ್ಲ, ಇವ್ರ ಮನಸ್ಸು ವಿಷ ತುಂಬಿದ್ರಿಂದ ಇವ್ರಿಗೆ ಚೇಳ ಕಾಣಕತ್ತಿತ್ತು. ಆ ಮುದುಕಿಯ ಭಾವ ಬಂಗಾರದಂಗೆ ಇರೋದ್ರಿಂದ ಅದು ಬಂಗಾರ ಆಯ್ತು. ಭಗವಾನ ದೇನ ಆಯಿತು, ಚಪ್ಪಲ್ ಪಾಡಕ್ಕಿದೆ ಇಲ್ಲೇನಾಯ್ತು, ಚಮಡ ಹಾಕ್ತಾನವ ದವಾಖಾನಿಗೆ ಒಗಿತಾನೆ. ಎಂತೆಂಥ ದವಾಖಾನಿಗೆ 100 ದವಾಖಾನಿಗೆ ಹೆಂಗೆ ಹೋದವರು ಬದುಕ್ತಾರೆ. ಅವ್ರ ಹಿಂದೆ ಹೋದವರು ಬಿಲ್ ಕೊಟ್ಕೊಂಡು ಅವ್ರು ಅಲ್ಲಿ ಅಡ್ಮಿಟ್ ಆಗಿಬಿಡ್ತಾರೆ. ಆ ಬಿಲ್ ನೋಡಿ ಅಂತ ಡಾಬಾಕ್ಕೆ ಹೊಕ್ಕಾವು, ಕುಡಿಯಾಕೆ ಹೊಕ್ಕಾವು, ಇಸ್ಪೇಟಿಗೆ ಹೊಕ್ಕಾವು, ಜ್ಯೂಸ್ ಆಡಕ್ಕೆ ಹೊಕ್ಕಾವು ನೋಡ್ರಿ. ಅದಕ್ಕೆ ದೇವರು ಕೊಡಕತ್ತ ಅಂದ್ರೆ ಬೇಡ ಅಂದ್ರೆ ಕೊಡ್ತಾರೆ. ಸಾಯಿದೇವ ಮಹಾರಾಜ ಸರಸ್ವತಿ ದೇವಿಯವರಿಗೆ ದಾನೇಶ್ವರಿ ಅಮ್ಮನವರು ಏನು ಕೊಡಬೇಕಂತ ಪ್ರಜೆಗಳಿಗೆ ಬೇಡಿದ್ರಂದ್ರೆ, ಅವರು ಸತ್ಯವಂತರಾಗಿ ಬಾಳಿರುವ ಕಾರಣ, ಪ್ರಜೆಗಳಿಗೆ ಪ್ರೇಮವನ್ನು ಕೊಟ್ಟಿರುವ ಕಾರಣ, ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪ್ರೇಮಿಸುವ ಕಾರಣದಿಂದಾಗಿ ಪ್ರಜೆಗಳೆಲ್ಲರೂ ಕೂಡ ದಾನೇಶ್ವರಿ ಅಮ್ಮನವರ ಚರಣಗಳಿಗೆ ನಮಸ್ಕರಿಸಿ ಬೇಡುತ್ತಾರೆ, ನಮ್ಮ ಮಹಾರಾಜನಿಗೆ ಸಂತಾನ ಭಾಗ್ಯವನ್ನು ಕೊಡಬೇಕು ಅಂತ. ದಾನೇಶ್ವರಿ ಅಮ್ಮನ ಕಣ್ಣಾಗ ನೀರು ಬಂದು ಅಂತ. ಏನಮ್ಮ ಇದು, ನಿಮಗೇನಾದರೂ ಕೇಳ್ತೀರಾ? ಇಲ್ಲ, ನಮಗೇನು ಬೇಡ, ನಮಗೆ ಯಾವ ಕೊರತೆಯನ್ನು ನಮ್ಮ ಮಹಾರಾಜರು ಇಟ್ಟಿಲ್ಲ, ನಮ್ಮ ಮಹಾರಾಜರಿಗೆ ಮಕ್ಕಳಾಗಬೇಕು. ದಾನೇಶ್ವರಿ ಅಮ್ಮನವರು ಉತ್ತತ್ತಿ ಕೊಟ್ಟರಂತ, ಕಾರ್ಯಕ್ಕೆ ಕೊಟ್ಟರು. 2 ಉತ್ತತ್ತಿ ಕೊಟ್ಟು 2 ಕೈಯಿಂದ ಆಶೀರ್ವಾದ ಮಾಡಿದರು. ಸಂತಾನ ಭಾಗ್ಯ ಪ್ರಾಪ್ತವಾಗಲಿ, ವರ್ಷ ತುಂಬೋದ್ರೊಳಗಾಗಿ ಅವಳಿ ಜವಳಿ ಮಕ್ಕಳು ಹುಟ್ಟಲಿ ಅಂತ ಆಶೀರ್ವಾದ ಮಾಡ್ತಾರೆ. ವರ್ಷ ತುಂಬೋದ್ರೊಳಗಾಗಿ ಒಂದು ಗಂಡು ಒಂದು ಹೆಣ್ಣು ಮಗು ಆ ಅರಮನೆಯೊಳಗೆ ಜನಿಸಬಂದು ಅಂತ ಕೇಳ್ತೀವಿ. ಅಮ್ಮನವರ ಆಶೀರ್ವಾದದ ಬಲದಿಂದ ಅಂತ ಅಮ್ಮನವರ ಕೃಪೆಯನ್ನು ಪಡೆದುಕೊಂಡಿರುವಂಥ ಸಾಯಿದೇವ ಮಹಾರಾಜ ಅಮ್ಮನವರ ಆಶೀರ್ವಾದ ಶಾಶ್ವತವಾಗಿ ಉಳಿಬೇಕಂತಿಕೊಂಡು ಶಿಲಾಶಾಸನದಲ್ಲಿ ದಾನೇಶ್ವರಿ ಅಮ್ಮನವರ ಹೆಸರನ್ನು ಆತ ಬರೆಸ್ತಾನೆ. ದಾನೇಶ್ವರಿ ಅಮ್ಮನವರ ಹೆಸರನ್ನು ಬರೆಸಿ ಮುಂದೆ ಅಮ್ಮನವರ ಹೆಸರಿನ ಮೇಲೆ ಬಹುದೊಡ್ಡ ದೇವಾಲಯವನ್ನು ವಾಡಿಪುರದಲ್ಲಿ, ವಾತಕ್ಯಪುರದಲ್ಲಿ ಅವರು ಕಟ್ಟುತ್ತಾರೆ ಅನ್ನುವಂಥ ವಿಷಯವನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತಾ, ಇಲ್ಲಿ ಇದೇ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ
ಪರಮಪೂಜ್ಯರು ನನಗೆ ಬಹು ವರ್ಷಗಳಿಂದಲೂ ಪರಿಚಯ. ನಮ್ಮ ಸಿಂಧನೂರಿನ 3 ಮೈಲಿ ಕ್ಯಾಂಪಿನ ಪರಮಪೂಜ್ಯರಾದ ಷಟ್ಸ್ಥಲ ಬ್ರಹ್ಮ ಸೋಮನಾಥ ಶಿವಾಚಾರ್ಯರ ಮೂಲಕವಾಗಿ ಬಹು ವರ್ಷಗಳಿಂದ 20 ವರ್ಷಗಳಿಂದಲೂ ಪರಿಚಯ. ನಾನು ಅಲ್ಲಿ ಅರಳಹಳ್ಳಿ ಪುರಾಣಕ್ಕೆ ಹೋಗಿದ್ದೆ. ಸಿಂಧನೂರಿಗೆ ಹೋಗ್ಬೇಕು ಅಂದ್ಕೊಂಡು ಅಜ್ಜವರು ಪರಮಪೂಜ್ಯರಾಗಿರುವಂಥ ಡಾಕ್ಟರ್ ಸಿದ್ದರಾಮ ಶರಣರು ತಮ್ಮ ವಾಹನದಲ್ಲಿ ಕೂಡಿಸ್ಕೊಂಡು ಅವರು ಸಿಂಧನೂರವರೆಗೂ ಬಿಟ್ಟು ಆಶೀರ್ವಾದ ಮಾಡಿದರು. ಯಾವುದೇ ವೇದಿಕೆಗೆ ಬಂದರೂ ಕೂಡ ರೌಡ್ಕುಂದಿ ಹಿರೇಮಠದ ಪೂಜ್ಯರಾಗಲಿ, ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರಾಗಲಿ ಅವರು ಕೈತುಂಬ ಕಲಾವಿದರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅಂತಹ ಪರಮ ಪೂಜ್ಯ ಪಾದರು ವೇದಿಕೆಗೆ ದಯಮಾಡಿಸೋದರೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ದಾಸೋಹಕ್ಕೆ ಬೇಕಾಗುವಷ್ಟು 1 ಲೋಡ್ ಸೋನಾ ಮಸೂರಿ ಅಕ್ಕಿಯನ್ನು ಸಿಂಧನೂರಿನಿಂದ ತಂದು ಇಲ್ಲಿ ದಾಸೋಹಕ್ಕೆ ಅರ್ಪಣೆ ಮಾಡಕತ್ತಾರಪ್ಪ ಅವರು. ಅಂಥ ಪರಮ ಪೂಜ್ಯರು ನನಗೆ 501 ರೂಪಾಯಿಗಳನ್ನು, ನನ್ನ ಕಲಾವಿದರಿಬ್ಬರಿಗೂ ಕೂಡ 501 ರೂಪಾಯಿಗಳ ಕಾಣಿಕೆಯನ್ನು ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರು, ಪರಮ ಪೂಜ್ಯ ಸಚ್ಚಿದಾನಂದ ಶರಣರು ಅವರ ಆಶೀರ್ವಾದ ರೂಪದಲ್ಲಿ ಕೊಟ್ಟಿದ್ದಾರೆ. ಆ ಉಭಯ ಗುರುಗಳಿಗೂ ಕೂಡ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಅಭಿನಂದನೆ ಸಲ್ಲಿಸೋಣ. ಇನ್ನೊಬ್ಬರು ಮಾತುಶ್ರೀ ಕಲ್ಪನಾ ಗುರವ್ ಯಡೂರು ಅವರು ಕೊಟ್ಟಾರೆ. ಕಲ್ಪನಾ ಗುರವ್ ಯಡೂರು 501. ಅವ ವೀರಣ್ಣ ಗುರವ್ ಅಂತಿತ್ತು ಗೊತ್ತ, ಅವ್ರ ತಂಗಿ ಅಲ್ರಿ ಇವರು. ಅವನು ಭಾಳ ಪ್ರೇಮ ಇದ್ದಾವ. ಆರಾಮದಾನೆ ಇಲ್ಲಿ ಪಾಪ, ಸ್ವಲ್ಪ ಆರಾಮಿಲ್ಲ. ಹೌದನ್ರಿ. ಅದಕ್ಕೆ ಅವ್ರ ಸಹೋದರಿಯಾಗಿರುವಂಥ ಕಲ್ಪನಾ ಗುರವ್ ಅವರು ತುಂಬ ಪ್ರೀತಿಯಿಂದ 501 ರೂಪಾಯಿಗಳ ಕಾಣಿಕೆಯನ್ನು ಆ ತಾಯಿಯವರು ಕೊಟ್ಟಿದ್ದಾರೆ. ಸಹೋದರಿ ಕಲ್ಪನಾ ಗುರವ್ ಹಾಗೂ ಅವ್ರ ಪರಿವಾರದವರಿಗೆ ಭದ್ರಕಾಳಿ ವೀರಭದ್ರ ಸ್ವಾಮಿಯವರ ದಾನೇಶ್ವರಿ ಅಮ್ಮನವರ ಆಶೀರ್ವಾದ ಇರಬೇಕಂತ ಪ್ರಾರ್ಥನೆ ಮಾಡ್ತಾ, ಮತ್ತು ನಾಳೆ ತಂದು ನೀವು ಕೊಡ್ರಿ ಅಂತ ತಿಳ್ಕೊಂಡು ನೆನಪು ಮಾಡ್ತಾ ನೆನಪು ಮಾಡೋಕೆ ಮತ್ತು ಐನೇರದೇನು ಜಗದ್ಗುರು ಹೇಳ್ಯಾರೆ, ಕೇಳೋದೇನು ತಪ್ಪಲ್ಲಿ ಕೇಳಂತ ಹೇಳ್ಯಾರ. ಅದಕ್ಕೆ ನೀವು ಕೊಡ್ತೀರಿ ಬಿಡ್ರಿ, ಕೇಳಿಲ್ಲ ಅಂದ್ರೆ ಆ ಪ್ರಶ್ನೆ ಬೇರೆ. ಅದಕ್ಕೆ ಇನ್ನೇನಪ್ಪ ಅಂದ್ರೆ ಕೊನೆಗೊಂದು ಮಾತು, ಅವರು ಹೇಳ್ಬೇಡ್ರಿ, ಇನ್ನು 15 ನಿಮಿಷ ಐತಿ, ದಯವಿಟ್ಟು ಹೇಳ್ಬೇಡ್ರಿ. ಮುಖ್ಯವಾದ ಒಂದು ವಿಷಯವನ್ನು ಹೇಳೋದೈತೆ ತಮ್ಮೆಲ್ಲರಿಗೂ ಕೂಡ. ಇವತ್ತು ದಾನೇಶ್ವರಿ ಅಮ್ಮನವರ ಒಂದು ಮದುವೆ ಕಾರ್ಯಕ್ರಮ ಇದೆ. ಜಗದ್ಗುರು ಮಹಾಸನ್ನಿಧಿ ಅವರು ದಯಮಾಡಿಸ್ತಾರೆ. ಇವತ್ತಿನ ಪ್ರಸಾದದ ಸೇವೆ ಏನ್ರಿ ಇದು ಸರ್ ಏನ್ರಿ ಇವತ್ತು? ಮೊಹಮ್ಮದ್ ಅಲಿ ಅಂತ ನೋಡ್ರಿ. ಏನ್ರಿ ಅದು? ಮಾದಿಲಿ. ಅದಕ್ಕೆ ಮಾದಿಲಿ ಅದಲ್ರಿ, ಮಾದ್ಲಿ ಹಾಲು ಅದಲ್ಲ ಸರ್, ಮಲ್ಲು ಸರ್. ಮಾದ್ಲಿ ಹಾಲು, ಹೆಸರು ಕಾಳು ಬಾಜಿ ಅಂತಾರೆ. ಇದು ಹೆಸರು ಕಾಳು ಬಾಜಿ. ಆಮೇಲೆ ಬೆಳ್ಳನ್ನ ಅನ್ನ ಅಂತ, ಬಿಳಿ ಅನ್ನದೊಂದಿಗೆ ಹಸಿರು ಕಲರಿನ ಸಾಂಬಾರು. ಅಂದ್ರೆ ಬಹುಶಃ ಹಸಿರು ಕಲರ್ ಅಂದ್ರೆ ಇದು ಹೋಳಿಗೆ ಸಾರು ಅಂತಾರಲ್ರಿ, ಅಂದ್ರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾರೆ. ಹುಷಾರಾಗಿ ಕೃಷ್ಣಾದ ದಂಡಿಗೆ ಹೋಗ್ಬೇಡ್ರಿ. ಇನ್ನು ಅದ್ರ ಜೊತೆಗೆ ಇವತ್ತು ರೊಟ್ಟಿ ಐತಿ. ರೊಟ್ಟಿ ಜೊತೆಗೆ ಚಟ್ನಿ ಐತಿ. ಚಟ್ನಿ ಯಾವುದಂದ್ರೆ ಗುರಳ ಚಟ್ನಿ, ಬೇಡವಾದವರಿಗೆ ಶೇಂಗಾ ಚಟ್ನಿ, ಅದು ಬೇಡವಾದವರಿಗೆ ಅಗಸಿ ಚಟ್ನಿ, ಅದು ಬೇಡವಾದವರಿಗೆ ಯಾವ ಚಟ್ನಿಯೂ ಇಲ್ಲ. ಇದು ಅವಕಾಶ. ಅದಕ್ಕೆ ಇಲ್ಲೆಲ್ಲ ನಮ್ಮ ತಂಗಿಯರೆಲ್ಲ ಪುರಾಣಕ್ಕೆ ಬಂದಾರ, ಅದ ಖುಷಿ ನಮ್ಗೆ. ಅದಕ್ಕೆ ಹಿಂಗೆ ನಗ್ನಗ್ತಾ ಇರೋದ್ರಿ ಜೀವನದಾಗ. ಮನ್ಯಾಗ ಹೋಗಿಂದ ಐತಲ್ಲ, ಅವ್ರಿಗೆ ನೀವು ತೆಮ್ಗೆ ಹೋಗಿದ್ದು, ನಿಮಗೆ ಅವ್ರು ಕಟ್ಟಿ ಹೋಗಿದ್ದು, ಅದು ಐತೆ. ಅದು ಮುಂಜಾನೆ ಎದ್ಕೊ ಮುಖ ಅನ್ನೋದು ಹನುಮಪ್ಪ ಅದಂಗೆ ಆಗಿರ್ತೈತಿ. ಹಿಂಗ್ಯಾಕ ಅಂತೇಳಿ ಅದಕ್ಕೆ ಅದೆಲ್ಲ ಭಾಳ ಪ್ರೀತಿಯಿಂದ ಮಾಡಿರಿ. ಈಗ ನಂದೊಂದು ವಿನಂತಿ, ಈ ಮದುವೆ ಸಮಾರಂಭ ಸಿಂಪಲ್ ಆಗುತ್ತೆ. 3ನೇ ತಾರೀಕಿಗೆ ಭದ್ರಕಾಳಿ ಅಮ್ಮನವ್ರದ್ದು ಚಂದ ಆಗ್ತದೆ. ಒಂದು ಕಾರ್ಯಕ್ರಮ ಮಾಡೋಣ. ಅಣ್ಣವ್ರ ಎದ್ದು ಹೋಗ್ಬೇಡ್ರಿಪ್ಪು. ಯಪ್ಪ ಸಿದ್ದಣ್ಣ ಎದ್ದು ಹೋಗ್ಬೇಡ್ರು. ಎದ್ದು ಹೋಗ್ಬೇಡ್ರಿಪ್ಪ. ಅವ್ರಕ್ಕಿಂತ ಮೊದಲು ಇವರ ಹೋಗ್ಬಿಡ್ತಾರೆ. ಅವರು ಅದಕ್ಕೆ ಒಂದು ಕಾರ್ಯಕ್ರಮ ಮಾಡೋದೈತ್ರಪ್ಪ. ಗಂಡ್ಮಕ್ಳು ಮಾಡೋಣ. ಒಂದು ಕಾರ್ಯಕ್ರಮ ಮಾಡ್ಬೇಕೈತಿ. ನೀವು ಮಾಡೋಣ ಅನ್ನೋದಾದ್ರೆ 2 ಕೈ ಮೇಲೆ ಐತಿ, ಚಪ್ಪಾಳೆ ತಟ್ರಿ ಗಂಡ್ಮಕ್ಳು. ಇದ್ರಾಗೂ ಗಂಡ್ಮಕ್ಳು ಅದಾರ. ಚಪ್ಪಾಳೆ ತಟ್ಟಿರಿ ನೀವು, ಗೊತ್ತಾತಿಲ್ಲ? ಚಪ್ಪಾಳೆ ತಟ್ಟಿದೇನಿದು ಗುರುತು ಗೊತ್ತಾತಿಲ್ಲ? ಎಡಗೈ ಒಳಗೆ ಲಿಂಗ, ಬಲಗೈ ಮುಟ್ಟಿ ಅಣಿ ಮಾಡಿರಿ, ಚಪ್ಪಾಳೆ ತಟ್ಟಿವಿ, ಲಿಂಗ ಮುಟ್ಟಿ. ಈ ಕೈ ಕಟ್ಟಕತ್ತ ನೋಡಿ ಮಾತು ಇಲ್ಲ, ಕಟ್ಟಿಲ್ಲ. ಒಂದು ಕಾರ್ಯಕ್ರಮ ಮಾಡೋಣ್ರಿ. ಒಂದು ಕಾರ್ಯಕ್ರಮ ಇದರೊಳಗೂ ಯಾರಾದರೂ ಮಾಡೋರಿದ್ರೆ ಸೇವಾ ಮಾಡ್ಬೋದು. ನನಗೆ ಇವತ್ತು ಬೆಳಿಗ್ಗೆ ದಾನೇಶ್ವರಿ ಅಮ್ಮನವರ ಆಶೀರ್ವಾದ ಆಯಿತು, ವಿರೂಪಾಕ್ಷಲಿಂಗನ ಕೃಪೆ ಆಯಿತು. ಅಮ್ಮನ ಇಚ್ಛೆ ಏನಂದ್ರೆ, ಅಮ್ಮನನ್ನು ಪಡೆದುಕೊಳ್ಬೇಕಾದ್ರೂ ಕೂಡ ಸಿರಸಮ್ಮನವರು ವೀರ ಮಲ್ಲಯ್ಯನ ಸನ್ನಿಧಾನಕ್ಕೆ ನಡ್ಕೊಂಡ್ರು ಅನ್ನೋದನ್ನು ಚರಿತ್ರೆಯೊಳಗೆ ನಾವೆಲ್ಲ ಕೇಳಿವಿ.
ಅದಕ್ಕೆ ಅಮ್ಮ ಏನು ಅಪ್ಪಣೆಯನ್ನು ಕೊಟ್ಟಾಳಪ್ಪ ಅಂದ್ರೆ, ಏನು ಆಶೀರ್ವಾದ ಮಾಡ್ಯಾಳಂದ್ರ, ಬರೀ ನಮ್ದ ಹೇಳೋದಾತಪ್ಪ, ವಿರೂಪಾಕ್ಷಲಿಂಗಂದ ಹೇಳೋದಾತು, ಭದ್ರಕಾಳಿ ಅಮ್ಮನವ್ರು ತುಲಾಭಾರ ಮಾಡೋದಾತು. ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಯಾರಂದ್ರ ಶ್ರೀಶೈಲ ಪೀಠದ ಮಲ್ಲಯ್ಯನ ಸ್ವರೂಪಿ ಆಗಿರುವಂತ ಜಗದ್ಗುರು ಮಹಾಸನ್ನಿಧಿಯವರು ಇಷ್ಟೆಲ್ಲ ಮಾಡ್ಯಾರಪ್ಪ. ಅವ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ, ಬರೀ ಇವ್ರಿಗೆ ಮಾಡೋದಾತು ಗುರುಗಳು, ಬರೀ ನಮಗ ಶಾಲು ಸನ್ಮಾನ ತುರಾಯಿ ಹಾಕೋದಾತು. ಅದಕ್ಕೆ ಗುರುಗಳದ್ದು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕು, ಗುರು ವಂದನಾ ಮಹೋತ್ಸವ ಮಾಡ್ಬೇಕು. ಅದು 28ನೇ ತಾರೀಕಿಗೆ ಮಾಡ್ಬೇಕಂತ ತಿಳ್ಕೊಂಡು ದಾನೇಶ್ವರಿ ಅಮ್ಮನವರು ಇವತ್ತು ಬೆಳಿಗ್ಗೆ ಒಂದು ಹೂವನ್ನು ಕೊಟ್ಟು ಅವ್ರು ಅಪ್ಪಣೆಯನ್ನು ಮಾಡ್ಯಾರ. ಜಗದ್ಗುರುಗಳು ಇಲ್ಲಾರ್ದಕ್ಕನೆ ಈಗ ಒಂದು ಮಾತು ಹೇಳಕತ್ತೀನಿ, ಗಂಡ್ಮಕ್ಳು ಎದ್ದು ಹೊಂಟ್ರ ಹೋಗ್ಬೇಡ ಹೋಗೋಣ, ಹಿಂಗ್ಯಾಕಬೇಕು. ಅದಕ್ಕೆ ನೀವೆಲ್ಲ ಹೂ ಅನ್ನೋದಾದ್ರೆ ಓಕೆ ಅಂದ್ರೆ ಹಿಂಗೆ ಮಾಡ್ರಿ, ಕೈ ಹಿಂಗೆ ಮಾಡ್ರಿ, ಒಂದು ಫೋಟೋ ತಗೋರಿ ಅವ್ರದ್ದು ಯಾರ್ಯಾರು ಮಾಡ್ಯಾರ. ಒಂದು ಕಾರ್ಯಕ್ರಮ ಮಾಡೋಣ, 28ನೇ ತಾರೀಕಿಗೆ ಒಂದು ಕಾರ್ಯಕ್ರಮ. ಏನು ಕಾರ್ಯಕ್ರಮ ಅಂದ್ರೆ ಇದು ಬಂದ್ ಮಾಡಪ್ಪಿ, ಬಂದಾಗೈತಿ. ಸರಿ ಇತ್ತ ತಕೊಂಡ್ಬಿಡು, ಸ್ವಲ್ಪ ನನಗೆ ಅಂಜಿಕೆ ಬರೋದು. ಅಪ್ಪಿ ಈ ಕಡೆ ತಕೋರ ಸ್ಟ್ಯಾಂಡ್. ಅವನು ಭಾಳ ಕಂಟ್ರೋಲ್ದಾಗ ಇಟ್ಕೋಣ.